ಎಲ್ಲರಿಗೂ ನಮಸ್ಕಾರ. ನಮಗೆ ಭಾಳ ಖುಷಿ ಆಯಿತು, ಯಾಕಂದರೆ ಇವತ್ತು ಬರವಣಿಗೆನೇ ಮರ್ತ್ಕೊಂಡಿರೋ ಕಾಲದಲ್ಲಿ, ಓದೋದನ್ನೇ ಮರ್ತ್ಕೊಂಡಿರೋ ಕಾಲದಲ್ಲಿ ಈ ಒಂದು ಪುಸ್ತಕ ಸಂತೆ ಮಾಡಿ ಸದಭಿರುಚಿಯ ಕಾರ್ಯಕ್ರಮವನ್ನು ನೀಡ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಆಯೋಜಕರಿಗೆ, ಇಲ್ಲಿ ನೆರೆದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಮ್ಮ ಕಲಾವಿದರ ಕಡೆಯಿಂದ ಅನಂತ ಧನ್ಯವಾದಗಳು. ಯಾಕಂದರೆ ಕಾರ್ಯಕ್ರಮ ಈ ಕಾಲದಲ್ಲಿ ನೋಡೋದೇ ಕಷ್ಟ. ಮಕ್ಕಳನ್ನ ಬರೀರಿ ಅಂತಂದರೆ 1 kg ಅಕ್ಕಿ ಅಂತ ಬರೆದ್ರೆ ನಾವೆಲ್ಲ 1 kg ಅಕ್ಕಿ ಅಂತಲೇ ಬರೀತೀವಿ. ಈಗ ನಿಮ್ಮ ಮಕ್ಕಳ ಕೈಲಿ 1 kg ಅಕ್ಕಿ ಅಂತ ಬರೆಸಿದ್ರೆ 1K ಅಂತ ಹಾಕ್ಬಿಟ್ಟು AKKI ಅಂತ ಬರೀತಾರೆ ಅವರು. ಏನು ಮಾಡೋಕ್ಕಾಗಲ್ಲ. ಕನ್ನಡ ಪೇಪರ್ ಕೊಟ್ಟರೆ ತೊದಲಿಸ್ತಾರೆ, ಏನಿದು ಗೊತ್ತಾಗ್ತಾ ಇಲ್ವಲ್ಲ ಇದೇನು ಅಂತ. ಇಂಗ್ಲೀಷ್ ಪೇಪರ್ ಓದ್ತಾರೆ ಚೆನ್ನಾಗಿ. ನಾನು ಹೇಳೋದು, ಜ್ಞಾನಕ್ಕಾಗಿ ಎಲ್ಲ ಕಲ್ತ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ತ್ಕೋ, ಆದರೆ ನಮ್ಮೂರಲ್ಲಿ ಮಾತಾಡೋಕ್ಕೆ ಕನ್ನಡನ ಉಳಿಸ್ಕೋ ಅಂತ. ಅಂದರೆ ಕರ್ನಾಟಕದಲ್ಲಿದ್ದಾಗ ನಾವು ಕನ್ನಡ ಮಾತಾಡಬೇಕು, ಎಲ್ಲ ಭಾಷೆ ಕಲಿಬೇಕು. ಜ್ಞಾನಕ್ಕೆ, ರಾಷ್ಟ್ರಕ್ಕೆ ಹಿಂದಿ ಭಾಷೆ ಕಲಿಬೇಕು, ಹೀಗೆ ಹೇಳಿದ್ದಾರೆ ದೊಡ್ಡವರು. ಅದಕ್ಕೆ ನಾವು ಹೇಳೋದು, ಇಂಥ ಒಂದು ಭಾಷೆಯ ಕಾರ್ಯಕ್ರಮ ತುಂಬ ಉಪಯುಕ್ತವಾಗಿದೆ. ನನಗೆ ಭಾಳ ಖುಷಿಯಾಯಿತು. ಇಂಥ ಕಾರ್ಯಕ್ರಮ ಮೊನ್ನೆ ಸ್ವದೇಶಿ ಜಾಗರಣ ಮಂಚ ಅಂತ ಮೈಸೂರಲ್ಲೂ ಮಾಡಿದರು ನನ್ನ ಆತ್ಮೀಯ ಸ್ನೇಹಿತರು. ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳಂದ್ರೆ ನಮ್ಗೆ ಇಷ್ಟ. ಯಾಕೆ ಹೇಳಿ, ಕೇಳಿಸ್ಕೊಳ್ತಾರೆ. ಈಗ ಕೇಳಿಸ್ಕೊಳ್ಳೋರೇ ಕಡಿಮೆ. ನೀವು ಮಾತಾಡೋಕ್ಕೆ ಮುಂಚೆ ಅವರೇ ಮಾತಾಡ್ಬಿಡ್ತಾರೆ, ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಕೇಳಿಸ್ಕೊಳ್ಳೋರು ನಾವೆಲ್ಲ ಕೇಳಿಸ್ಕೊತಾ ಇದ್ವಿ. ಕೇಳಿಸ್ಕೊಳ್ಳಿಲ್ಲ ಅಂದರೆ ಕೇಳಿಸ್ಕೊಂತ 4 ಬಿಡೋರು ಟೀಚರು. ಇವತ್ತಿಗೆ ನಮ್ಗೆ ಟೀಚರ್ಗಳು ಜ್ಞಾಪಕ ಬರ್ತಾರೆ, ಖುಷಿ ಆಗುತ್ತೆ. ಆ 8ನ ಯಾರು ಜ್ಞಾಪಿಸ್ಕೊತೀವ? ಇಲ್ಲ, ಟೀಚರ್ ಜ್ಞಾಪಿಸ್ಕೊತೀವಿ. ಇವತ್ತು ಏನು ಮಾಡೋಂಗಿಲ್ಲ. ಮಗನಿಗೊಂಚೂರು ಟಚ್ ಮಾಡಿದ್ರೆ ಆಗಲೇ ಬಂದುಬಿಡ್ತಾರೆ. ಯಾರು ರೀ ಹೊಡೆದವರು? ಯಾರು ನೀವು? MLA ಕಡೆಯವ್ರು ನಾವು ಅಂತಾರೆ. ಏನೂ ಮಾಡೋಕ್ಕಾಗಲ್ಲ ಟೀಚರ್ಗಳು ಪಾಪ. ಹಂಗಾಗ್ಬಿಟ್ಟು ಭಾಳ ಪರಿಸ್ಥಿತಿ ಬಿಗಡಾಯಿಸ್ಬಿಟ್ಟಿದೆ. ಅದಕ್ಕೆ ಇಂಥ ಕಾರ್ಯಕ್ರಮಗಳಿಗಾದರೂ ಮಕ್ಕಳು ಜಾಸ್ತಿ ಬರಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಮಕ್ಕಳು ಕರ್ಕೊಂಬರಬೇಕು. ನಮ್ಮೂರ ಹಬ್ಬ ಹರಿದಿನ, ನಮ್ಮ ಸಂಸ್ಕೃತಿ ಏನು ಅಂಥೇಳಿ ಅಜ್ಜಿ ತಾತಂದ್ರ ಪಕ್ಕ ಮಕ್ಕಳನ್ನೇ ಕೂರಿಸಲ್ಲ ನೋಡ್ರಿ. ಇವಾಗ ಬಹುತೇಕ ಒಂದು 10% ಬಿಟ್ಟು 90% ಕೂರಿಸಲ್ಲ. ಊಟದ ಟೈಮಲ್ಲಿ ಅಜ್ಜಿ ಇದ್ದರೆ ತಾತ ಇದ್ದರೆ ಕೊಟ್ಟು ಊಟ ಮಾಡಿಸಿ ಅಂತ ಕೊಡಲ್ಲ ಕೈಗೆ. ಅಯ್ಯ BP ಶುಗರ್ ಅದು ಅವ್ರಿಗೆ ಹತ್ರ ಸೇರಿಸ್ಬೇಡ್ರಿ ಅಂತಾರೆ ನೋಡ್ರಿ. ಮೊಮ್ಮಕ್ಕಳು ಸೇರಿಸಲ್ಲ. ಇನ್ಯಾವುದು ಸೇರಿಸ್ತಾರೆ? ಮೊಬೈಲ್ ಕೊಟ್ಬಿಡ್ತಾರೆ. ಅದೊಂದು ಕಣ್ಣೂ ಹೋಗುತ್ತೆ, ಜನರಲ್ ನಾಲೆಡ್ಜು ಹೋಗುತ್ತೆ, ಆರೋಗ್ಯನೂ ಹೋಗುತ್ತೆ. ಆ ಒಂದು ನೆಟ್ವರ್ಕ್ನಿಂದ ಏನೋ ಆ ಮಗುಗೆ ಏನೋ ಒಂದು ರೇಡಿಯೇಷನ್ ಬಂದು ಆದಷ್ಟು ಬೇಗ ಈಗೆಲ್ಲ ಕ್ಯಾನ್ಸರ್ಗಳು ಬರ್ತಾಯಿದೆ. ಮೊದಲು ಕ್ಯಾನ್ಸರ್ ಒಂದು ಅಪರೂಪ ಆಗ್ತಾಯಿತ್ತು, ಈಗ ಕ್ಯಾನ್ಸರ್ ಒಂದು ಕಾಮನ್ನು. 100 ಜನ ಟೆಸ್ಟ್ ಮಾಡಿದ್ರೆ 80 ಜನಕ್ಕೆ BP ಶುಗರ್ ಇರುತ್ತೆ ಬೆಂಗಳೂರಲ್ಲಿ. ಇನ್ನು 20 ಜನ ಬಚಾವು, ಅವ್ರಿಗೂ ಅದು ಯಾವತ್ತು ಬರುತ್ತೋ ಗೊತ್ತಿಲ್ಲ. ಈ ಟೆಸ್ಟ್ ಮಾಡ್ಸೋಕೆ ಬಿಡ್ರಿ, ಇಲ್ಲಿ ಹೋಗಿರೋರು ಎಷ್ಟು ಜನಕ್ಕೆ ಬರುತ್ತೆ ಇಲ್ಲಿ? ಅವನಿಗೆ ಗೊತ್ತಿರಲ್ಲ 300 ಆಗಿರ್ತಾ, ನನ್ನ ಶುಗರ್ ಇಷ್ಟಿತ್ತು, ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ, ಯಾವುದು ಫ್ರೀ ಕ್ಯಾಂಪ್ ಅಂದ್ಬಿಟ್ಟು ಸಿಗಾಕೊಂಬಿಟ್ನಲ್ಲಪ್ಪ ಅನ್ಕೊಂತಾರೆ. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿಗಳು. ಅದಕ್ಕೆ ನಾನು ಎಲ್ಲೇ ಹೋದ್ರೆ ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಅಜ್ಜಿ ತಾತಂದ್ರ ಪಕ್ಕ ಕೂರಿಸಿ ಅವ್ರ ತಾತ ಯಾರು, ಅವ್ರ ಅಪ್ಪ ಯಾರು, ನಮ್ಮ ಊರು ಯಾವುದು, ನಮ್ಮ ಸಂಸ್ಕೃತಿ ಯಾವುದು ಹೇಳ್ತಾರೆ. ಅವ್ರು ಹೇಳೋದ್ರಲ್ಲಿ ಆಗಲೇ ತುಂಬ್ಕೊಂಡು ಬರುತ್ತೆ. ಆಗ ಮಕ್ಕಳಿಗೆಲ್ಲ ನಾವು ಹಿಂಗಿದ್ವಂತೆ, ಏನು ಗೊತ್ತಿಲ್ಲ, ಗೊತ್ತಿಲ್ಲ, ನೀವು ಯಾರು ಅಂತ ಗೊತ್ತಿಲ್ಲ, ಯಾವ ಊರು ಅಂತ ಗೊತ್ತಿಲ್ಲ, ಹಂಗೆ ಆಗ್ಬಿಡುತ್ತೆ. ಬರೀ ಮೊಬೈಲ್ ಕೊಟ್ಟು ಅದಕ್ಕೊಂದು ದೊಡ್ಡ ಗ್ಲಾಸ್ ಕೊಟ್ಬಿಟ್ಟು ಅದಕ್ಕೆ ಮನೆಗೆ ಬಂದರೆ ಹಿಂಗೆ ಅಂದ್ಕೊಂಡು ಕೂತಿರುತ್ತೆ ಅದು ಗೂಬೆ ಥರ. ಇಲ್ಲಿ ನೋಡ್ರಿ ಚಿಕ್ಕಪ್ಪ ಬಂದರು, ಹಾಯ್ ಚಿಕ್ಕಪ್ಪ. ಅತ್ತೆ ಬಂದರು, ಹಾಯ್ ಅತ್ತೆ. ನಿಮ್ಮ ತಾತ ಬಂದರು, ಹಾಯ್ ತಾತ. ಇಷ್ಟೇ. ಮೊಬೈಲ್ಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ನೋಡಿ, ಬೇಕಿದ್ರೆ ಎಲ್ಲ ಸುಮ್ಮನೆ ಇಟ್ಕೊಂಡು ನೋಡಿ. ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಹೊರ್ತಾಗಲ್ಲ, ನನ್ನೂ ಸೇರಿಸ್ಕೊಂಡು ಹೇಳೋದು. ಮೊಬೈಲ್ ನೋಡ್ಕೊಂಡು ಹೀಗೆ ಅಪಾರ್ಟ್ಮೆಂಟ್ಗಳು ನೋಡಿ, ಒಂದೇ ಥರ ಮನೆಗಳಿರ್ತವೆ. ಮೊಬೈಲ್ ನೋಡ್ಕೊಂಡು ಬಂದ ಕೂತ್ಕೊಂಡ ಹಾಲಲ್ಲಿ, ಆ ಕಡೆಯಿಂದ ಮೊಬೈಲ್ ನೋಡ್ಕೊಂಡು ಕಾಫಿ ಕೊಟ್ಟರು. ನೋಡು, ಏನಿದು ಶುಗರ್ಲೆಸ್ಸು, ಇನ್ನು ಶುಗರ್ಲೆಸ್ ಅಲ್ತೇನೆ, ಶುಗರ್ ಹಾಕ್ಕೊಡ್ತಾರೆ ನಿಮಗೆ, ಕುಡೀರಿ ಸುಮ್ಮನೆ ಅಂತ. ಆಗ ಗಾಬರಿ ಆಯಿತು. ನೋಡಿದ್ರೆ ಅವನು ಪಕ್ಕದ ಮನೆ ಹುಡುಗ ಪಕ್ಕದ ಮನೆಗೆ ಬಂದ್ಬಿಟ್ಟವನೇ. ಇವರು ಗೃಹಿಣಿ ಮನೆಯಿಂದ ಗಂಡ ಬಂದ ಅಂತ ಮೊಬೈಲಿ ಸೀರಿಯಲ್ ರಾತ್ರಿ ನೋಡಿರಲ್ವಲ್ಲ ಮಕ್ಕಳು, ಅದು ಇದು ಚೇಂಜ್ ಮಾಡಿ ಅದು ನೋಡ್ಕೊಂಡು ಗಂಡ ಬಂದದ್ದು ಲೇಸ್ ಕಾಫಿ ತಂದು ಕೊಟ್ಟವ್ರೆ. ಅವನು ಕುಡ್ದವನೇ, ನಮ್ಮಮ್ಮ ಕೊಟ್ಟರು ಅಂತ. ನೋಡಿ ಹೆಂಗಾಗ್ಬಿಡುತ್ತೆ. ಇಬ್ಬರು ಮೊಬೈಲ್ ಪ್ರಪಂಚ. ಭಾಳ ಕಷ್ಟ. ಮೊಬೈಲ್ ನೋಡಿ ಏನು ಹೇಳ್ತಾರಲ್ಲ ಹಂಗೆ ಆಗ್ಬಿಟ್ಟೈತೆ. ಸದ್ಯ ಹೆಣ್ಣು ಮಕ್ಕಳು ಚೆನ್ನಾಗಿದ್ದರು, ಇವಾಗ ಅವರು ಇಟ್ಬಿಟ್ಟು ಸುಮ್ಮನೆ ದಿನ ಕುಣಿಯೋದೆ ಮನೆ ಅಡುಗೆ ಮನೆ. ಹಾಯ್ ಫ್ರೆಂಡ್ಸ್ ಅಡುಗೆ ಮಾಡಿ, ಹಾಯ್ ಫ್ರೆಂಡ್ಸ್ ಪಾತ್ರೆ ತೊಳಿತೀನಿ, ಹಾಯ್ ಫ್ರೆಂಡ್ಸ್ ತರಕಾರಿ ತಗೋತೀನಿ, ಹಾಯ್ ಫ್ರೆಂಡ್ಸ್ ನಮ್ಮ ಅಪ್ಪ ಸತ್ತಗೋರು ನೋಡಿ ಎಣೆ ಹಂಗೈತೆ. ಸದ್ಯ ಇನ್ನೂ ಟಾಯ್ಲೆಟ್ಗೆ ಹೋಗಿಲ್ಲ ಅವರು, ಬೇಜಾರು ಮಾಡ್ಕೋಬೇಡಿ.
ಎಂತೆಂಥದ್ರಿ ಈಗ ಬಂದ್ಬಿಡ್ತು, ಕಾಲ ಕೆಟ್ಟೋಯ್ತು. ಹಾಂ, ಮದುವೆ ಆದ ಮೊದಲನೇ ರಾತ್ರಿ ಲೈವ್ ಬಿಡ್ತಾರಂತೆ. ಇದು ಯಾವ ಕಾಲಕ್ಕೆ ಬಂದಿದ್ದೀವಿ ನಾವು? ಥೂ, ನೋಡಿ ಎಂಥ ಸಂಸ್ಕೃತಿ ಆಗಿಬಿಟ್ಟಿದೆ ಮೊಬೈಲಿಂದ. ಬೇಡ ಅಂದ್ರೂ ಅದ್ರ ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಆಯ್ಕೆ ನಮ್ಮದಾಗ್ಬಿಟ್ಟಿದೆ. ಎಷ್ಟು ಬೇಕೋ ಅಷ್ಟದು ಯಾವ ಕೊಟ್ಬಿಟ್ರೆ ಇಷ್ಟೊಂದು. ಮೊದಲು 1 GB 1 ತಿಂಗಳಿತ್ತು ಫಸ್ಟ್ ಬಂದಾಗ. ಹೆಂಗೆ ಈಗ 2.5 GB ಅಂದರೆ 2.5 ಗಂಟೆ ಖಾಲಿ ಮಾಡಿಬಿಟ್ಟಿರ್ತಾರೆ. 1 GB 1 ತಿಂಗಳು ಬಳಸಿ ಅದೇ ಚೆನ್ನಾಗಿತ್ತು, ರೇಟ್ ಜಾಸ್ತಿ ಇರಬೇಕಿತ್ತಿದ್ದು. ಈಗ ಎಲ್ಲರೂ ತಗೊಂಡು ಮೊಬೈಲ್ ಎಲ್ಲ ಕಟ್ಟು ಹಾಕೊಂಡವ್ರೆ. ಅದಕ್ಕೆ ಈ ಥರ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಈ ಫೇಸ್ಬುಕ್ಲಿ ನೋಡಿ ಎಲ್ಲ ದಿನ ಆದರೆ ನಿದ್ದೆನೂ ಮಾಡಲ್ಲ, ಬೆಳಗ್ಗೆ ತನಕ ಹಿಂಗೆ ಬೆಡ್ಶೀಟ್ ಹಾಕೊಂಡಿದ್ರು ಮಿಣ್ಕೊಳ್ಳೋ ಥರ ಪಳ 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 ಅಂತ ಇರುತ್ತೆ. ಮಲ್ಕು ಅಂದ್ರೂ ಪುನಃ ಟಪ್ ಅಂತ ಮತ್ತೆ ಆನ್ ಆಗುತ್ತೆ ಲೈಟು. ಭಾಳ ಕಷ್ಟ ಹೇಳೋದು, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು 3 ಗಂಟೆ ತನಕ. ನಾವು ನೋಡ್ತಾ ಈ ಕಾಮೆಂಟ್ಗಳಾಗ್ತೀವಿ. ಈಗ ಅವ್ರಿಗೂ ಸಂಬಂಧ ಇಲ್ಲ ಇವ್ರಿಗೂ ಸಂಬಂಧ ಇಲ್ಲ, ಕಾಮೆಂಟಲ್ಲಿ ಒಬ್ರಿಗೊಬ್ರು ಬೈದಾಡ್ಕೊಂಡು ಯಾರು ಏನು ಗೊತ್ತಿಲ್ಲ, ಇವ್ರ ಮನೇಲಿ ಇವ್ರು ಮಾಡ್ತಾರೆ, ಅವ್ರ ಮನೇಲಿ ಅವ್ರು ಇರ್ತಾರೆ, ಬೈದಾಡ್ತಾರೆ. ನಾವು ಈ ಥರಕ್ಕೇನು ಹೋಗಿಲ್ಲ. ನಾನೊಂದು ಸ್ವಲ್ಪ ಲೈಕ್ ಮಾಡೋದು ಜಾಸ್ತಿ. ಯಾವಾಗಲೂ ಅಡುಗೆ ಕಾರ್ಯಕ್ರಮ ನೋಡಿ, ಒಳ್ಳೆ ಉಪ್ಪಿಟ್ಟು ಕಾಫಿ ದೋಸೆ ಅಂದರೆ ನಮ್ಮ ಈ ಭಾಗದ ಚಾಮರಾಜಪೇಟೆ ಮಲ್ಲೇಶ್ವರಂ ಬಸವನಗುಡಿ ಅಂದರೆ ಎಲ್ಲ ತಿಂಡಿ ಪ್ರಿಯ ಚೆನ್ನಾಗಿರ್ತೀವಿ. ವಾಸವಿ ಸ್ಟ್ರೀಟ್ ಅಂದರೆ ಚೆನ್ನಾಗಿ ತಿಂತಿರ್ತೀವಿ. ಈ ತಿಂಡಿಗಳದ್ದು ನೋಡ್ತಾ ಇದ್ದೆ. ಒಬ್ಬರು ಹಂಗೆ ಫೇಸ್ಬುಕ್ಕಲ್ಲಿ ಗೃಹಿಣಿ, ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ನುಗ್ಗೆಕಾಯಿ ಪಲ್ಯ ಹಿಂಗೆ ಮಾಡ್ತೀವಿ ನೋಡಿ, ಹೀಗೆ ಅಂತೆಲ್ಲ ಮಾಡಿ ತೋರಿಸಿ ಅದನ್ನು ಫ್ರೈಗಿ ಮಾಡಿ ಏನೋ ಮಾಡಿ ತಂದಿಟ್ರು. ಎಷ್ಟು ಚೆನ್ನಾಗಿದೆ ನೋಡಿ, ನುಗ್ಗೆಕಾಯಿ ಯಾರೂ ತಿನ್ನೋದಿಲ್ಲ. ಏನಾ ಹಾಂ ಅಂದರು. ನಾನು ಸುಮ್ಮನೆ ಹಾ ನೀವು ಮಾಡಿದ ವೈಖರಿ, ಅದರ ಒಂದು ಶ್ರೇಷ್ಠತೆ ನೋಡಿದ್ರೆ ನನಗೆ ಬಾಯಲ್ಲಿ ನೀರುರಿತಿದೆ, ತಿನ್ನಬೇಕು ಅನಿಸುತ್ತಿದೆ ಅಂತ ಒಂದು ಕಾಮೆಂಟ್ ಹಾಕ್ತೆ. ಈ ನಮ್ಮ ಹೆಂಡ್ತಿರ್ತಾರಲ್ಲ ಸುಮ್ಮನೆಲ್ಲ, ಗಂಡ ಎಲ್ಲೆಲ್ಲ ಹೋಯ್ತಾನೆ ಅಲ್ಲಿ ಬರ್ತಾ ಇರ್ತಾರೆ. ಅಲ್ಲಿ ನಾವು ಅಂದ್ಕೊಂಡಿರ್ತೀವಿ ಅವ್ರಿಗೆ ಗೊತ್ತಿಲ್ಲ ಅಂತ, ಈ ನನ್ನ ಮಗ ಎಲ್ಲಿ ಹೋಗ್ತಾನೆ ಅಂತ ಅದೆಲ್ಲ ಮಾಡ್ತಿರ್ತಾರೆ ಅವರು. ಗೊತ್ತು, ಅವ್ರನ್ನ ಕಣ್ಣು ಇಟ್ಟಿರ್ತಾರೆ. ಮೆಂಟಲಿ ಅವ್ರು ಸ್ಟ್ರಾಂಗು, ಫಿಸಿಕಲಿ ನಾವು ಸ್ಟ್ರಾಂಗು, ಬೋತ್ ಆರ್ ಈಕ್ವಲ್ಲು. ಮೆಂಟಲ್ ಸ್ಟ್ರಾಂಗ್ ಇರೋರೇ ವಿನ್ ಆಗೋದು, ಫಿಸಿಕಲ್ ಏನು ವಿನ್ ಆಗ್ತೀವಿ ಅಲ್ವಾ? ಹಂಗಾಗ್ಬಿಡ್ತು ಕತೆ. ನಾನು ಹಂಗೆ ಹಾಕ್ಬಿಟ್ಟಿದ್ದೀನಿ. ಸರಿ ಹಾಕಿದ್ದೆ, ಆಯಿತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗಿ ತಿಂಡಿ ತಗೊಂಬರಿ ಅಂದೆ. ಒಂದು ದೊಡ್ಡ ತಟ್ಟೆಯಲ್ಲಿ ನುಗ್ಗೆಕಾಯಿ ಮಾಡಿ ತಂದಿಟ್ಲು. ನಾನು ಏನೇ ನುಗ್ಗೆಕಾಯಿ ತಿನ್ರಿ, ನಾನು ಫಸ್ಟ್ ಅರ್ಥ ಆಗಲಿಲ್ಲ. ಏನೋ ನಮ್ಮ ಗದ್ದೆಯಲ್ಲಿ ಸ್ವಲ್ಪ ಜಾಸ್ತಿ ಕಿತ್ಕೊಂಬಂದು ಕೊಟ್ಟಿದ್ದ ಅನ್ಸುತ್ತೆ ನಮ್ಮ ಇವನು ಅಂದ್ಬಿಟ್ಟು ಸ್ವಲ್ಪ ತಿಂದೆ. ಬೇಡ, ಖಾಲಿ ಮಾಡಬೇಕೆಲ್ಲ, ಚೆನ್ನಾಗಾಗಿರಿ, ತಟ್ಟೆನೆಲ್ಲ ನೆಕ್ಕೊಳ್ಳಿದ್ದು. ಸರಿ, ಮಧ್ಯಾಹ್ನ ಊಟ ಮತ್ತೆ ದೊಡ್ಡ ತಟ್ಟೆ, ಮತ್ತೆ ಅದೇ ನುಗ್ಗೆಕಾಯಿ ಪಲ್ಯ. ಇದ್ಯಾಕೆ ತಿನ್ರಿ ಸುಮ್ಮನೆ ಎಂದು. ನನಗೆ ಸ್ವಲ್ಪ ಡೌಟು, ಏನೋ ಅದು ಯಾವೊಳಗೆ ಹಾಕಿದ್ರಲ್ಲ, ಬಾಯಿ ನೀರು ಸುರಿತಾ ಇದೆ ಅಂತ, ಬಾಯಿ ಮುಚ್ಕೊಂಡು ತಿನ್ರಿ ಎಂದು ತಿಂದೆ. ರಾತ್ರಿ ಮತ್ತೆ ನುಗ್ಗೆಕಾಯಿ. ನಾನು ಕಾಲಿಗೆ ಬಿದ್ದುಬಿಟ್ಟೆ, ಇನ್ಯಾವತ್ತೂ ಯಾರಿಗೂ ಕಾಮೆಂಟ್ಸ್ ಹಾಕಲ್ಲ ಅಂತ. ಭಾಳ ಕಷ್ಟ ಹಿಂಗೆ ಆಗ್ಬಿಟ್ರೆ ನೋಡಿ. ಇದು ಈ ಕಾರ್ಯಕ್ರಮ ಚೆನ್ನಾಗಿದೆ. ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಇಷ್ಟೇ ಜನ. ಯಾವುದು? BP ಪೇಷಂಟ್ಸ್ ಕಾರ್ಯಕ್ರಮ. ಎಲ್ಲ BP ಅವರೆಲ್ಲ ಬರೀ ಗಂಡಸ್ರಿ, 35-40 ವಯೋಮಾನದವರು. 40-45 ಇತ್ತು. ಏನು ಇನಿಷಿಯಲಲ್ಲಿ ಬರ್ತಿರಲ್ಲ, ಅಲ್ಲಿ ಚೆಕ್ ಮಾಡಿ BP ಎಂಟ್ರಿ ತಗೋತಾರೆ, ಒಳಗಡೆ ಕೂರಿಸ್ತಾರೆ. ನಮ್ಮ ಹಾಸ್ಯ ಕಾರ್ಯಕ್ರಮ ಆಯಿತು, ಮತ್ತೆ ಹೋದರು BP ಚೆಕ್ ಮಾಡಿದ್ರು. ನಾನು ಹಿಂದೆ ಕಾಫಿ ಕುಡಿದ್ಕೊಂಡ್ವಲ್ಲ, ಆಯೋಜಕರು ಡಾಕ್ಟ್ರ್ ಕೇಳಿದೆ, ಏನು ಡಾಕ್ಟ್ರಿ ಇದು ಎಲ್ಲ BP ಪೇಷಂಟ್ಸ್ ಕರೆಸಿದ್ದೀರಿ, ಬರುವಾಗ ರೀಡಿಂಗು ಹೋಗುವಾಗ ರೀಡಿಂಗು, ಏನಿದು ಅರ್ಥ ಆಗಲಿಲ್ಲ ಅಂತ. ಅಯ್ಯೋ ಸಾರ್, ಇವ್ರಿಗೆಲ್ಲ 180-200 BP. ಹೌದಾ? ಇನ್ನೊಂದು ಸ್ವಲ್ಪ ಹೋದರೆ ಯಾವ ಟೈಮಲ್ಲಿ ಯಾರಿಗೆ ಸ್ಟ್ರೋಕ್ ಆಯ್ತೋ ಗೊತ್ತಿಲ್ಲ. ಮಾತ್ರೆ ಕೊಡಿ ಡಾಕ್ಟ್ರೆ, ಒಂದಲ್ಲ 2 ನುಂಗ್ತವೆ ಅಂದರು. ಮತ್ತು ಕಡಿಮೆ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೆ ನೋಡಿ, ನಾವು ಹೊಸ ಎಕ್ಸ್ಪೆರಿಮೆಂಟು, ಅವ್ರನ್ನ ಕೂತ್ಕೊಂಡು ಹಾಸ್ಯ ಸಂಪೂರ್ಣವಾಗಿ ನಗಬೇಕು ಅವರು. ನೋಡಿ, ಈಗ ನಕ್ಕಿದರೆ ಫೈನಲ್ ರೀಡಿಂಗ್ ನೋಡಿ ಅಂತ ಲೆಡ್ಜರ್ ತಂದು ತೋರಿಸಿದ್ರು. 180, 190, 170, 160, ನೀವು 120, 130, 140 ಇದೆ ನೋಡಿ. ನಕ್ಕಿದ ತಕ್ಷಣ ಆರಾಮಾಗಿ BP ಇಳಿದೋಯ್ತು. ನಾನಂದು ಇದೇನು ಡಾಕ್ಟ್ರಿ? ಅದೇ ಕಣ್ರಿ, BP ಶುಗರ್ ಬಂದ ತಕ್ಷಣ ಎಲ್ಲರೂ ನಾವು ಪೇಷಂಟ್ ಅಂತಾರೆ. ಪೇಷಂಟ್ ಅಲ್ಲ, ಅದು BP ಶುಗರ್ ಅನ್ನೋದು ಡಿಸಾರ್ಡರ್. ಅದನ್ನು ಆರ್ಡರ್ ಮಾಡ್ಕೋಬೇಕಷ್ಟೇ ನಾವು. ಈಗ 300 ಇರೋದು ನಾಳೆ 300 ಇರುತ್ತಾ, 150ಕ್ಕೆ ಬಂದಿರುತ್ತೆ. ಇದು ಡಿಸಾರ್ಡರು. ನಾವು ಕರೆಕ್ಟಾಗಿ ಆರ್ಡ್ರ್ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂದರು. ಹೌದಾ ಡಾಕ್ಟ್ರೇ? ಅಯ್ಯೋ, ನನಗೆ ಇಷ್ಟೆಲ್ಲ ಗೊತ್ತಾ, ನೀವು ನಗ್ಸೋರು ನಿಮಗೆ ಗೊತ್ತಾಗಲ್ಲ ನೋಡಿ, ನಮಗೆ ಗೊತ್ತಾಗುತ್ತೆ ಅಂದರು. ಆಗ ನಾನು ಸುಮ್ಮನೆ ಇರಲಿಲ್ಲ. ಕರೆಕ್ಟು ಡಾಕ್ಟ್ರೇ, ಇದು ಯಾಕೆ ಹಿಂಗೆ ಯಾಕೆ ಹಿಂಗೆ ಆಗ್ತಾಯಿಲ್ಲ? ಇವತ್ತಿನ ಕಾಲದಲ್ಲಿ ಕಣ್ಣಲ್ಲಿ ನೀರು ಬರಬೇಕು. ಮೊದಲೆಲ್ಲ ಬರ್ತಿತ್ತು, ಈಗ ಬರ್ತಾಯಿಲ್ಲ. ನಗಬೇಕು, ಆಮೇಲೆ ಕಿವಿಯಿಂದ ಕಸ ತೆಗಿಬೇಕು, ಮೂಗಿನ ಸಿಂಬಳ ಹೋಗ್ಬೇಕು, ಬಾಯಿಲಿಂದ ಯಾವುದೋ ಜೊಲ್ ಬರಬೇಕು, ಆಗಲೇ ಅಂತ ತಿನ್ನೋಕ್ಕಾಗತ್ತೆ ನಮಗೆ. ಇಲ್ಲಾಂದರೆ ಒಂದು ದಿನ ಆದರೂ ತಿನ್ನೋಕ್ಕೆ ಮನಸ್ಸು ಬರಲ್ವಂತೆ. ಅದ್ರ ಬೆಳಿಗ್ಗೆದ್ದು ಶೌಚ ಕರೆಕ್ಟಾಗಿ ಹೋಗಬೇಕು. ಮಲ್ಕೊಂಡಂದ್ರೆ 10 ನಿಮಿಷಕ್ಕೆ ನಿದ್ದೆ ಬರಬೇಕು. ಇವನು ನಿಜವಾದ ಆರೋಗ್ಯವಂತ ಅಂದರು. ಆವಾಗ ಕರೆಕ್ಟು ನಾನು ಒಂದು ನೆನೆಸ್ಕೊಂಡೆ. ಆವಾಗ ಮೊದಲೆಲ್ಲ ನೋಡಿ, ಇದು ಸಿಟಿ, ಆಲ್ಮೋಸ್ಟ್ ಅಲ್ಲಿ ಹಳ್ಳಿ ಮೂಲದಿಂದ ಬಂದಿರ್ತೀವಿ. ಸುಮ್ಮನೆ ಟಕ್ ಅಂತ ಹಿಂದಕ್ಕೆ ಹೋಗಿ ಆವಾಗ ಕೆರೆ ಕಟ್ಟೆ ಹೊಳೆ ಹತ್ರ ಹೋಗ್ತಿದ್ರು ಬೆಳಿಗ್ಗೆ ಪ್ರಕೃತಿ ಕರೆಗೆ. ನಡ್ಕೊಂಡು 10 ಕಿಲೋಮೀಟ್ರ್ ನಡ್ಕೊಂಡು ಹೋಗೋರು,
8 ಗಂಟೆ ಒಳಗೆ ಮಲಗೋರು. ಒಳ್ಳೆ ತರಕಾರಿ ಸೊಪ್ಪು ಹಣ್ಣು ಎಲ್ಲ ಬರೋದು, ಬೆಳಿಗ್ಗೆ ಪಚನಕ್ರಿಯೆ ಚೆನ್ನಾಗಿರೋದು, ಮಲಗೋರು. 10 ಕಿಲೋಮೀಟ್ರ್ ನಡ್ಕೊಂಡು ಹೋಗೋರು, ಅಲ್ಲಿ ಅವರ ಕಾರ್ಯ ಮುಗಿಸಿ ಮತ್ತೆ ಬರೋರು. ಒಂದು 10 ಕಿಲೋಮೀಟ್ರ್ 10-15 ಕಿಲೋಮೀಟ್ರ್ ಬೆಳಗಿನ ಜಾವ 5-5ವರೆಗೆ ಹೋಗಿ ಬರ್ತಾ ಇದ್ರಲ್ಲ. ಒಳ್ಳೆ ಆರೋಗ್ಯ ಇರ್ತಾಯಿತ್ತು. ಎಲ್ಲ 120-130 ವರ್ಷ ಬದುಕೋರು. ಅದಾದಮೇಲೆ ಒಂದು ಸ್ವಲ್ಪ ನಮ್ಮ ಸೈಟು ಅಥವಾ ಹಿತ್ಲು ಅಲ್ಲಿ ಅಂತ ಒಂದು 100 ಹೆಜ್ಜೆ ಹೋಗ್ತಾಯಿದ್ರು ಬೆಳಗಿನ ಪ್ರಕೃತಿ ಕರೆಗೆ. ಆಮೇಲೆ ಮನೇಲೆ ವಾಸ್ತು ಪ್ರಕಾರ ಒಂದು 10 ಹೆಜ್ಜೆ, 10ರಿಂದ 12 ಹೆಜ್ಜೆ. ಆಮೇಲೆ ಮಾಸ್ಟರ್ ಬೆಡ್ರೂಮ್ 1.5 ಹೆಜ್ಜೆ. 1.5 ಹೆಜ್ಜೆ ಹಿಂಗೆ ಮಲಗಿರ್ತಾರೆ ನೋಡಿ. ಎಚ್ಚರ ಆದ ತಕ್ಷಣ ಹಿಂಗೆ ಇಳಿತಾರೆ. ಒಂದು ಬಾಗಿಲಲ್ಲೇ ತೆಗಿ, ಅರ್ಧ ರಪಕ್ಕನ್ನು ಕೂತ್ಕೋ, ಕೆಲಸ ಆಯಿತು. ಮತ್ತೆ ಬಂದು ಬಿದ್ಕೋ ಹಾಸಿಗೆ ಮೇಲೆ. 1.5 ಹೆಜ್ಜೆಲೆ ಮಾಸ್ಟರ್ ಬೆಡ್ರೂಮು. ಇನ್ನು ಮುಂದೆ ಹೆಂಗೆ ಬರ್ಬೋದು? ಮಂಚದ ಕೆಳಗೆ ಫಿಕ್ಸು. ಆಮೇಲೆ ಏನಾಗ್ತಾರೆ, ಫಿಕ್ಸ್ ಮಾಡಿಬಿಟ್ಟು ಕೈಗಳಿಗೆ ಕಾಲುಗಳಿಗೆ ಈ ಆಕ್ಸಿಜನ್ ಚೆಕ್ ಮಾಡ್ತಾರಲ್ಲ, ಹಂಗೆ ಹಾಕ್ಬಿಡ್ತಾರೆ. ಆವಾಗ ನಮಗೆ ಹೊಟ್ಟೆ ಒಳಗೆ ಸೆನ್ಸ್ ಆದರೆ ಅದು ಪೀ 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 ಅನ್ನತ್ತೆ. ಹಳೆ ಪಿಕ್ಚರ್ಲಿ ಡೋರ್ ಓಪನ್ ಆಗ್ತಾಯಿತ್ತು, ವಿಲನ್ ಬಂದ ತಕ್ಷಣ ಟರ್ರ್ ಅಂತ ಹಂಗೆ ಕೆಳಗಡೆ ಮಂಚ ಓಪನ್ ಆಗುತ್ತೆ, ಕೆಲಸ ಮುಗಿಯುತ್ತೆ, ನೀರು ಹಾಕುತ್ತೆ, ಎಲ್ಲ ಆಗುತ್ತೆ. ನಾವು ಹಂಗೆ ಬಿದ್ದಿರೋದು ಸತ್ಯಣ ಥರ. ಒಂದು ಕ್ಷಣ ಯೋಚನೆ ಮಾಡಿ, ICU ಪೇಷಂಟ್ಸ್ಗೂ ನಮಗೂ ಏನಾದ್ರು ವ್ಯತ್ಯಾಸ ಇದೆಯಾ? ನಾನು ಹೇಳೋದು ಮನೇಲೇ ಶೌಚಾಲಯ ಇರಲಿ, ಆದರೆ 10-15 ಕಿಲೋಮೀಟ್ರ್ ನಡೀತಿದ್ರಲ್ಲ, ಅದು ಯಾರಪ್ಪನ ಮನೆ ಗಂಟು? ಅದು ಮಾಡಬೇಕಲ್ವ ನಾವು. ಅದಕ್ಕೆ ಬೆಳಗ್ಗೆದ್ದು ಹೋಗಿ ವಾಕಿಂಗ್ ಅಂತ ಇರೋದು ನೋಡಿ. ಅದಕ್ಕೆ ಅದಾದರೂ ಮಾಡಿದ್ರೆ ಆವಾಗ ಡಾಕ್ಟ್ರು ಕರೆಕ್ಟು ಡಾಕ್ಟ್ರೇ, ನಾನು ಸುಮ್ಮನೆ ಇರಲಿಲ್ಲ. ಬರೀ ಗಟ್ಟರೆ ಬಂದವರಲ್ಲ ಡಾಕ್ಟ್ರೇ, ಹೆಂಗಸ್ರು ಯಾರೂ ಬಂದಿಲ್ವಾ ಅಂದೆ. ಅದಕ್ಕೆ ಏನು ಹೇಳಬೇಕು ಡಾಕ್ಟ್ರು? ಹೆಂಗಸ್ರು ಯಾಕ್ರಿ ಬರ್ತಾರೆ ಗೋಪಿಯವರೇ? ಹೆಂಗಸ್ರು ಯಾಕೆ ಬರ್ತಾರೆ? ಅವರು ಬೆಳಿಗ್ಗೆ ಎದ್ದೇಳೋದು ಬೇಗ, ಹೆಂಗಸರು ಎದ್ದೇಳೋದು, ರಂಗೋಲಿ ಹಾಕ್ತಾರೆ, ಮನೆ ಗುಡಿಸ್ತಾರೆ, ಲೆಸ್ಸು ಪ್ಲಸ್ಸು ಕಾಫಿ, ಮಕ್ಕಳಿಗೆ ಬೂಸ್ಟು ಹಾರ್ಲಿಕ್ಸ್ ಎಲ್ಲ ಪಾಪ ಮಾಡ್ತಾರೆ. ಅಷ್ಟಾದಮೇಲೆ ತಿಂಡಿ, ವರ್ಕಿಂಗ್ ವುಮೆನ್ ಆಗಿದ್ರು ಕೂಡ ತನಗೆ ತಿಂಡಿ, ಮಕ್ಳಿಗೆ ತಿಂಡಿ, ಗಂಡನಿಗೆ ತಿಂಡಿ, ಮನೆಯವ್ರಿಗೆ ತಿಂಡಿ, ಮಧ್ಯಾಹ್ನದಡಿಗೆ ಸಾಂಬಾರು ಎಲ್ಲ ಮಾಡಿ ಪಾಪ ಅದರಲ್ಲೂ ಅರ್ಜೆಂಟಲ್ಲಿ ಓಡ್ತಾರೆ ಪಾಪ. ಎಷ್ಟು ಕೆಲಸ. ಮತ್ತೆ ಅಲ್ಲಿಂದ ಬಂದರೆ ಬಟ್ಟೆ ಸೆಣ್ಸೋದು, ಪಾತ್ರೆ ತೊಳೆಯೋದು, ಹೋಮ್ ಮೇಕಿಂಗು, ಅಬ್ಬಬ್ಬಬ್ಬ ಎಷ್ಟು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಒಂದು ಚಪ್ಪಾಳೆ ತಟ್ಟಿ ನೆನೆಸ್ಕೊಂಡು ಅಮ್ಮನಿಗೆ, ಅಕ್ಕನಿಗೆ, ಹೆಂಡ್ತಿಗೆ ಇಷ್ಟೆಲ್ಲ ಕೆಲಸ ಮಾಡೋರಿಗೆ ಡಾಕ್ಟ್ರ್ ಹೇಳಿದ್ರು BP ಶುಗರ್ ಬರಲ್ಲ ಕಣ್ರಿ ಅವ್ರಿಗೆ ಅಂದರು. ಮತ್ತು ಗಂಡಸರು ಅಂದೆ, ಗೊತ್ತಲ್ಲ ಗಂಡಸರು ಬೆಳಿಗ್ಗೆ ಎದ್ದರೆ ಬಾಯಿ ತೊಳೆಯಲ್ಲ, 9 ಟೀ ಕುಡಿತಾರೆ. ರಾತ್ರಿ ಆದರೆ ಕೆಲವರು 9 ಟೀ ಹೊಡಿತಾರೆ. ಅದರ ಜೊತೆ ಕಬಾಬು ಕರಾಬು ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು 25-30-35ಕ್ಕೆ ನಿಗರ್ಕಂತವ್ರೆ ಅಂದರು. ಆಗ ಜ್ಞಾಪಕ ಬಂತು ನನಗೆ ಫ್ಲೆಕ್ಸು. ಯಾವ ಫ್ಲೆಕ್ಸು? ಮೊದಲು ಹಬ್ಬ ಹರಿದಿನ ಆದರೆ ಫ್ಲೆಕ್ಸ್ ಆಗ್ತಾಯಿದ್ರು. ಇವಾಗ ಅದು ಯಾವ ಫ್ಯಾಷನ್ನೋ ಗೊತ್ತಿಲ್ಲ, ಬರೀ ಶ್ರದ್ಧಾಂಜಲಿ ಫ್ಲೆಕ್ಸು. ಏನೊಬ್ಬ ಕುದುರೆ ಮೇಲೆ ಕೂತ್ಕೊಂಡು ಹಿಂಗೆ ಅಂದ್ಕೊಂಡಿರ್ತಾನೆ, ಕೆಳಗಡೆ ಶ್ರದ್ಧಾಂಜಲಿ. ಮತ್ತೆ ಹುಟ್ಟಿ ಬಾ ಗೆಳೆಯ ಆನಂದ. ಆನಂದ್ ಏನಾಗಿತ್ತು? ಹಾರ್ಟ್ ಅಟ್ಯಾಕು, 32 ವರ್ಷ. ಇನ್ನು ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಲೈಟ್ ಕಂಬದಲ್ಲಿ ಕಾರಲ್ಲಿ ಹಿಂಗೆ ಕೂತಿರ್ತಾನೆ ಕನ್ನಡಕ್ಕೆ ಹಾಕೊಂಡು, ನಾರಾಯಣ ಸ್ವಾಮಿ 40 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ಕೆಳಗಡೆ ಏನಾಗಿತ್ತು? ಹಾರ್ಟ್ ಅಟ್ಯಾಕು. ಸಂಜೆ ತನಕ ಲೈಟ್ ಕಂಬ ಪೂರ್ತಿ ಪೋಸ್ಟರ್ಗಳೇ ಬರೀ ಶ್ರದ್ಧಾಂಜಲಿನೇ. ಕೆಲವರು ಕಟ್ಟಕ್ಕಾಗದೆ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಯಾರು ನಿಂತಿದ್ರೆ ಏನು ಮಾರಾಟ ಮಾಡ್ತಿದೆಯಪ್ಪ ತೆಗಿ, ಇಲ್ಲೇ ಅವನು, ಇವನು ಹೊಟ್ಟೋಗಿದ್ದಾನೆ, ಇವನು ಹಂಗೆ ತೆಗೆದು ಒಳ್ಳೆ ಪೋಸ್ಟರ್ ನೋಡ್ತೀವಲ್ಲ ಹಂಗೆ ನೋಡಬೇಕು. ಹೌಸ್ಫುಲ್ ಆಗಿಬಿಡ್ತೈತೆ ನೋಡಿ. ಹಿಂಗೆ ಯಪ್ಪ ಮೇಲೆ ಹೆಂಗಾಗ್ಬಿಟ್ಟಿದೆ ಅಂದರೆ ಫ್ಯಾಷನ್ನು. ಸ್ವಲ್ಪ ಸೀರಿಯಸ್ ಆಯಿತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೂ ಪಕ್ಕದ ಮನೆಯವರು ಅಂದರೆ ಆಗಲೇ ರೆಡಿ ಮಾಡಿಸಿರ್ತಾರೆ ರೋಲರು. ಶ್ರದ್ಧಾಂಜಲಿ ಗೆಳೆಯ ಹುಟ್ಟಿ ಬಾ ಅಂತ ಫಸ್ಟೇ ಹಾಕಬೇಕು ಅಂತ. ICUಗೆ ಹೋದ್ನಾ ICUಗೆ ಹೋದ ಅಂತಾನೆ, ಹೋದ ಅಂದ್ಬಿಟ್ರೆ ICUಗೆ ಹೋದ ಅಂತ ಹೇಳ್ತಾರೆ ಇವ್ರು. ICU ಕೇಳಿಸ್ಕೊಳ್ಳಲ್ಲ, ಹೋದ್ನಾ ರಪಕ್ಕೆ ಮನೆ ಮುಂದೆ ಹಾಕ್ಬಿಟ್ಟಿರ್ತಾರೆ, ಗೆಳೆಯ ಮತ್ತೆ ಹುಟ್ಟಿ ಬಾ. ICUಗೆ ಹೋಗಿರೋದು ಹೌದಾ, ಕಳೆದು ಹಿಂಗೆ ಮಾಡ್ಕೊತಾರೆ. ಇದು ನಾನು ಜೋಕು ಅಂತ ಹೇಳ್ತಿದ್ದೆ. ಮೊನ್ನೆ ಧರ್ಮೇಂದ್ರ ಅವ್ರ ವಿಚಾರದಲ್ಲಿ ಹಿಂಗೆ ಆಗ್ಬಿಡ್ತು ಪಾಪ. ಅವ್ರ ಹಾಸ್ಪಿಟ್ಲ್ ಅವರೇ ಅವರ ಸತ್ತೋಗೋರೆ ಅಂತ ತೋರಿಸ್ತಾವ್ರೆ ನೋಡಿ, ಎಂಥ ಪ್ರಮಾದಗಳು ಈ ಥರ. ಆಮೇಲೆ ನೋಡ್ದು ಎಲ್ಲ ಬರೀದೆ. ಈಗ ಸರ್ ಒಂದು ಚೆಕ್ ರೆಡಿ ಮಾಡಿಬಿಡಿ, 1 ಲಕ್ಷ ರೂಪಾಯಿದು. ಯಾಕೆ ಅಂದರೆ ಈಗೊಂದು ಟಾಸ್ಕ್ ಕೊಡ್ತೀನಿ ಅವ್ರಿಗೆ. ನಮ್ಮ ಚಾಮರಾಜಪೇಟೆ, ಬೆಂಗಳೂರು ಎಲ್ಲ ಹುಡುಕೊಂಬರಲಿ, ಒಂದಾದರೂ ಶ್ರದ್ಧಾಂಜಲಿ ಪೋಸ್ಟ್ರು ಹೆಣ್ಣುಮಕ್ಕಳದು. ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ನೋಡಿದ್ದೀರಾ ಯಾರಾದರೂ? ಮತ್ತೆ ಹುಟ್ಟಿ ಬಾ ಗೆಳತಿ ಒಂದೂ ಇಲ್ಲ. ಎಂಥ ಲಕ್ಕಿ ನೀವು ನೋಡಿ. ಅದಿರಲಿ, ಹಂಗೂ ಕೇಳಿದ್ರು, ಹಾಗಾದ್ರೆ ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟು ಬರೋದೇ ಇಲ್ವೋ ಅಂತ. ವೆಯ್ಟ್ ಮಾಡೋಣ, ಬರುತ್ತೆ. ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಹೆಣ್ಣುಮಕ್ಳ ಏಜು. ನಮ್ಮ ಗಂಡು ಮಕ್ಕಳದು ಕೆಲವರು 90ಇಂದ ಫುಲ್ ಬಾಟ್ಲಂತೆ ಬೇರೆ ಕಡೆ ನೋಡಿ. ಎಲ್ಲಿ 90 ಮೇಲೆ ಒಯ್ತಾರೆ ಅವರು.
ಹಾಂ ನೋಡಿ, ಅದಕ್ಕೆ ಹೇಳೋದು ಟೀಕೆ ಸಾಹಿತ್ಯ ಕೆಲಸ ಉಳಿಯುತ್ತೆ ಅಂತ. ನೀನು ಬಂಜೆ, ನಿನಗೆ ಮಕ್ಕಳಾಗಲ್ಲ ಅಂದಾಗ ನನಗೆ ಮಕ್ಕಳು ಬೇಡ, ನನ್ನ ಮಕ್ಕಳು ತೋರಿಸ್ತೀನಿ, ಇವತ್ತಿಗೂ ಇರ್ತಾರೆ, ಮುಂದೆನೂ ಇರ್ತಾರೆ, ಭೂಮಿ ಇರೋರ್ಗೂ ಇರ್ತಾರೆ ಅಂಥೇಳಿ ಸಾಲು ಮರಗಳಲ್ಲಿ ಆಲದ ಮರ ನೆಟ್ಟಂಥ ಸಾಲು ಮರದ ತಿಮ್ಮಕ್ಕ ವೃಕ್ಷ ಮಾತೆ ಇವತ್ತು ಆ ಮರಗಳು ಭೂಮಿ ಚಂದ್ರ ಸೂರ್ಯಚಂದ್ರ ಇರೋವರೆಗೂ ಇರುತ್ತೆ. ಆಲದ ಮರ ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಸಾವಿರಾರು ಮರಗಳು ನೆಟ್ಟರು. ಎಷ್ಟು ಅವ್ರ ವಯಸ್ಸು? 114. ಮೊನ್ನೆ ನೀವೇ ಕಣ್ಣಾರು ನೋಡಿದ್ರಿ, ಇದೇನು ಸುಳ್ಳಲ್ಲ. ಅಂದರೆ 114 ವರ್ಷ ಒಬ್ಬ ಮಹಿಳೆ ಬದುಕಿದ್ರು. ಯಾಕೆ ಹೇಳ್ತೀನಿ ಅಂದರೆ, ಎಲ್ಲ ಈಗ 40-50 ಸಾಕಪ್ಪ ಅಂತವ್ರೆ. 114 ವರ್ಷರು ಕಣ್ಣು ಮುಂದೆ ಇರುವಾಗ ನಾವು ಯಾಕೆ ಬದುಕೋಕ್ಕಾಗಲ್ಲ? ಬದಲಾವಣೆ ಮಾಡಿ, ಚೇಂಜ್ ಮಾಡಿ, ಪುಸ್ತಕ ಓದಿ, ವಿಷಯ ತಿಳ್ಕೊಳ್ಳಿ, ಮತ್ತೆ ಬದುಕೋಣ. ಅದಕ್ಕೆ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹೋಗ್ತಾ ಇರೋದ್ರಿಂದ ಹಂಗೆ ಟುಸ್ಕಂತ ಹೋಯ್ತವ್ರೆ. ಅಲ್ಲಲ್ಲಿ ವಾಯಾಗುಣಕ್ಕೆ ತಕ್ಕಂಗೆ ಊಟ ಇರುತ್ತೆ, ಆಹಾರ ಇರುತ್ತೆ. ಅಲ್ಲೇನೋ ತಿಂತಾರೆ ಅಂತ ಇಲ್ಲಿ ತಿನ್ನೋಕ್ಕೆ ಬರೋದು. ಬೆಳಿಗ್ಗೆ ಎದ್ದ ತಕ್ಷಣ ಓಟ್ಸು, ಎಮ್ಮೆ ಗಂಜಳ ಯಾವುದೋ ಕಲಗಚ್ಚಕ್ಕೆ ಹಾಕ್ತಿದ್ವಲ್ಲ ಆ ಥರದ್ದು ಇಲ್ಲಿ ತಿನ್ನೋದು. ಅಲ್ಲಿ ಕ್ಲೈಮ್ಯಾಟಿಕ್ ಅದು. ನಮ್ಮಲ್ಲಿ ಏನಿದೆ ಅದು ತಿನ್ನಬೇಕು. ಈಗ ಗೊತ್ತಿಲ್ಲ ಯಾವ್ಯಾವುದೋ ಫುಡ್ ಎಲ್ಲ ಯೂಟ್ಯೂಬಲ್ಲಿ ಹೇಳಿದ್ರು, ಅಲ್ಲೇ ಹೇಳಿದ್ರೆ ಎಲ್ಲ ಅದನ್ನು ಫಾಲೋ ಅಪ್ ಮಾಡ್ತಾರೆ. ಕೂತ್ಕೊಂಡು ಮನೆಯವರು ಏನು ಮಾಡ್ಕೊಡ್ತಿದ್ರು ಅದು ಯೋಚನೆನೇ ಮಾಡಲ್ಲ. ಯಾವುದೋ ಪುಡಿ ಅಂತ ಎಲ್ಲ ತೊಗೊಳ್ತಾರೆ, ಮಿಲ್ಲೆಟ್ಸ್ ಪುಡಿ, ಅದು ಮತ್ತೊಂದು ಮನೆಯಲ್ಲೇ ಮಾಡ್ಕೊಬೋದಪ್ಪ. ಅದನ್ಯಾರು ಕೇಳಲ್ಲ. ಪುಸ್ತಕಗಳಿದೆ ಅದ್ರ ಬಗ್ಗೆ ನೋಡಿ, ಅಲ್ಲಿ ನೋಡಿದೆ. ಮನೆ ಮದ್ದು ಅದು ತಗೊಂಡು ಯಾರು ಓದ್ತಾರೆ. 1800 ರೂಪಾಯಿ 1 kg, 2 kg, 1 kg ಕೊಡ್ತಾರೆ ಮಿಲ್ಲೆಟ್ಸ್ ಪೌಡ್ರು. ಮನೆಯಲ್ಲೇ ಮಾಡಿಕೊಟ್ರೆ 300 ರೂಪಾಯಿ. ಪುಸ್ತಕ ಓದ್ಬಿಟ್ಟು ಮಾಡ್ಕೋಬೇಕು, ಮಾಡಲ್ಲ. ನೋಡಿ ಹಿಂಗಾಗ್ಬಿಟ್ಟಿದೆ. ಅದಕ್ಕೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು. ನಾನು ಈ ಥರ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ ಎಲ್ಲೋದ್ರು. ನಾನು ಹಿಂಗೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಅಂದೆ. ಪಕ್ಕದಲ್ಲಿ ಕುಡಿದ್ಬಿಟ್ಟು ಬಂದ. ಇದು ಸಂಸ್ಕಾರ ವೇದಿಕೆ. ಅಲ್ಲಿ ಒಂದು ಊರ ಹಬ್ಬಗಳು ಅಂದಾಗ ಒಂದು 4-5 ಜನ ಪೋಟ್ಕೊಂಡ್ಬಂದಿರ್ತಾರೆ ಅಂತ. ಅಲ್ಲೊಂಥರ ಅವ್ರದ್ದೇ ಜಮಾನ. ಅದು ಒಂಥರ ನಮಗೆ ಚೆಂದ. ಏನಪ್ಪ ಅಂದೆ, ಏನು ಹೇಳಿದೆ, ಹೆಣ್ಮಕ್ಳೇ ಸ್ಟ್ರಾಂಗು. ರಾಂಗ್ ಒಂದು. ಯಾಕೆ? 3 ಜನ ಕೈ ಕೊಟ್ಬಿಟ್ಟವ್ರೆ ಅಂತ. 3 ಜನ ಕೈ ಕೊಟ್ಟಿರೋರನ್ನ ನೀನು ಇದು ಮಾಡ್ಕೊಬೇಡ ಕಣೋ. ಇವತ್ತು ನಾವು ನೀವೆಲ್ಲ ಇದ್ದೀವಿ ಅಂದರೆ ಅದಕ್ಕೆ ಒಂದು ತಾಯಿ, ಒಂದು ಹೆಣ್ಣು ಮಗಳು, ಒಂದು ತಾಯಿ 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಭೂಮಿಗೆ ಬಿಟ್ಟಿದ್ದಾಳೆ ಅಂದರೆ, ಆ ಹೆರಿಗೆ ನೋವು ಇದೆಯಲ್ಲ, ಆ ಹೆರಿಗೆ ನೋವು ತಡ್ಕೊಂಡು ನಮ್ಮನ್ನ ಈ ಭೂಮಿಗೆ ಕಳಿಸ್ತಾಳೆ ಅಂದರೆ ಅಂಥ ಸ್ಟ್ರಾಂಗ್ನೆಸ್ಸು ಭೂಮಿ ಮೇಲೆ ಯಾರಿಗೂ ಬರಲ್ಲ. ಅದಕ್ಕೆ ಹೆಣ್ಮಕ್ಳಿಗೆ ಭೂಮಿಗೆ ಹೋಲಿಸೋದು, ಹೆಣ್ಮಕ್ಳನ್ನ ತಾಯಿ ಅನ್ನೋದು, ಹೆಣ್ಮಕ್ಳು ಸ್ಟ್ರಾಂಗು ಅನ್ನೋದೊಂದೇ. ಅವ ಪಾಪ ಕಣ್ಣೀರು ಹಾಕೊಂಡು ಅವ್ನಿಗೆ ಗೊತ್ತೇ ಇಲ್ಲ ಅಂತ ಅವ್ರ ಅಪ್ಪ ಇಲ್ಲ ಅಮ್ಮನ ಕರ್ಕೊಬಂದು ಸಾರಿ ಸಾರ್ ಅಂದ್ಬಿಟ್ಟೋದ. ಕೆಲವ್ರಿಗೆ ಗೊತ್ತಾಗಲ್ಲ ಅಮ್ಮನ ಇದು ಏನು ಅಂತ. ಯಾರಾದರೂ ಹೆರಿಗೆ ನೋವನ್ನು ಗಂಡಸರು, ಈಗ ಯಾರಪ್ಪ ಅವ್ರ ಹಸ್ಬೆಂಡು, ಬನ್ನಿ ಅವ್ರದ್ದು ಅರ್ಧ ಗಂಟೆ ನಿಮಗೆ ನೋವು ಬರುತ್ತೆ ಹಾಕ್ತೀವಿ ಅಂತ ಹಾಕೊಂಡು ತಡ್ಕೊತಾರೆ ಗಂಡಸರು. ಆಗಲ್ಲ ನೋಡಿ ಈ ಕಥೆನ. ಹಂಗೆ ಮಾಡಿದ್ರು ಡೇಂಜರು. ಯಾವುದೋ ಜೋಕ್ ಮಾಡಿದ್ದೆ ಒಂದು ಸರಿ, ಹೆರಿಗೆ ನೋವು ಬನ್ನಿ ಯಾರೋ ಅಪ್ಪ ಅಂದರೆ ಪಕ್ಕದ ಮನೆಯವ್ರು ಹೊಟ್ಟೆ ನೋವು ಬಂದ್ಬಿಟ್ಟಿತ್ತಂತೆ. ನೋಡಿ ನಾವು ಜೋಕ್ ಹೇಳ್ತಿದ್ದು ಅದು ಏನು ಅಂತ. ಈಗ ಬರೀ ಅದೇ ನ್ಯೂಸ್ಗಳು. ಅಲ್ಲೆಲ್ಲಿ ಪಕ್ಕದ ಮನೆ ತುಂಟೋ ಒಂಟಿ ಕರ್ಕೊಂಡು ಹೊಂಟೋ, ಇವರು ಓದಿದ್ದಾರು ಇಲ್ಲಿ ಎಲ್ಲಿಗಾದ್ರೂ ಹೋಗಲಿ ಮುಂಡ ಮುಚ್ಕೊಂಡು. ನಮಗೆ ಯಾಕೆ ಬೇಕು? ಎಲ್ಲ ಕೂತ್ಕೊಂಡು ಅದನ್ನು ನೋಡಬೇಕಾ? ನೀವು ನೋಡಬೇಕು ಅಂದರೆ ನಮ್ಮ ಚಂದನ ಟಿ ವಿ ನೋಡಿ. ಬೇಸಾಯ, ಯಕ್ಷಗಾನ, ನಾಟಕ, ಸರ್ವಧರ್ಮ, ಏನಾಯಿತು ವಿಷಯ ಎಲ್ಲ ನೀಟಾಗಿ ಹೇಳ್ತಾರೆ. ಒಬ್ಬರಿಗೆ ಗಲ್ಲಿಗೇರಿಸಷ್ಟೇ, ಇಂಥ ವ್ಯಕ್ತಿಗೆ ಗಲ್ಲಿಗೇರಿಸಿದ್ದಾರೆ, ಅದು ಇಂಥ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಇನ್ನು ಬೇರೆದು ನೋಡಿ ಅಬ್ಬರ. ನಾವೇನು ಅದು ಕೇಳವ, ಕಿರ್ಚಾಟ ಕೇಳವ. ಸದ್ಯ ಫಸ್ಟು ಶೌಚಾಲಯಕ್ಕೆ ಹೋಗಿದ್ದು ಬಂದು ಮಾತಾಡಿ ಅನ್ಬೇಕು, ಹಂಗೆ ಕಿರಿಚ್ತಾರೆ ಎಲ್ಲ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿದ್ರೆ ಚಂದನ ಟಿ ವಿ ನೋಡ್ರಿ, ಒಳ್ಳೆ ಸಂಸ್ಕಾರ ಬರುತ್ತೆ. ಇನ್ನು ಮಿಕ್ತವ್ರು ಎಂಟರ್ಟೈನ್ಮೆಂಟಿಗೆ ನೋಡಿ. ಈ ಥರದ ವಿಷಯಗಳಿಗೆ ಯಾಕೆ ತಲೆ ಕೊಡ್ತೀರಾ ಅಂತ ನಾನು ಕೆಲ ಕಡೆ ಹೇಳ್ತೇನೆ. ನಾನು ಸ್ವತಃ ನ್ಯೂಸ್ ಚಾನಲ್ ಇರೋರು, ಒಳ್ಳೇದು ಕೆಟ್ಟದ್ದು ಯಾವುದು ನಿಮ್ಗೆ ಯಾವುದು ಬೇಕು ಆಯ್ಕೆ ಮಾಡ್ಕೊಂಡು ಅದನ್ನು ನೋಡಿ ಅಂತ ಹೇಳ್ತಾ ಇರ್ತೀವಿ. ಎಲ್ಲ ಮದುವೆ ಆಗಿರೋ ಗಂಡಸರಿದ್ದೀರಿ, ಕೆಲವ್ರು ಇಲ್ಲದೇ ಇರ್ಬೋದು, ಪಾಪ ಮದುವೆ ಹೆಣ್ಣು ಸಿಗ್ತಾ ಇರ್ಬೋದು. ಅದಕ್ಕೆ ಯೋಚನೆ ಮಾಡಬೇಡಿ. ಮದುವೆ ಆಗಿರ್ತಕ್ಕಂಥವ್ರು ನಿಮ್ಮ ಹೆಂಡತಿ ಪಕ್ಕದಲ್ಲಿರಬೇಕಾದ್ರೆ ದಯವಿಟ್ಟು ಯಾರ್ದಾದ್ರೂ ಕರೆ ಬಂದರೆ ಸ್ಪೀಕರ್ ಆನ್ ಮಾಡಿ ಮಾತಾಡಬೇಡಿ. ಯಾಕಂದರೆ ಒಂದು ಫ್ರೆಂಡ್ ಆಗಿದ್ದರೆ ಬಚಾವ್. ಯಾವುದಾದ್ರೂ ಪರಸ್ತ್ರೀ ಅಂದರೆ ಬೇರೆ ಹೆಣ್ಣಿನ ಧ್ವನಿ ಬಂದರೆ ನಿಮ್ಮ ಕತೆ ಮುಂಡ ಮೋಚ್ತು. ಅವಳು ಯಾರು ಅಂತ ಹೇಳೋ ತನಕ ನಿಮಗೆ ಕಾಫಿನೂ ಇಲ್ಲ, ತಿಂಡಿ ಇಲ್ಲ, 1 ತಿಂಗಳು ಟೂ ಬಿಟ್ಬಿಡ್ತಾರೆ. ನಾವು ಹೇಳೋಕ್ಕೋದ್ರೂ ಕಷ್ಟ ಅವ್ರಿಗೆ, ಗೊತ್ತು ಬಿಡಿ ಅಂತ. ಕಾಫಿ ತಂದು ಮುಂದೆ ಕುಕ್ತಾರೆ, ಮೂತಿ ಹಿಂಗೆ ತಿವರಿಸ್ತಾರೆ. ನಮಗೇನು ಸಿಗಲ್ಲ, ಭಾಳ ಕಷ್ಟ. ಇಷ್ಟೆಲ್ಲ ಹೇಳೋನು, ನನ್ನ ತಿಂಡಿ ತಿಂತ ಕೂತಿದ್ದೆ ಟಿ ವಿ ನೋಡ್ತಾ, ನನ್ನ ಹೆಂಡತಿ ಅಲ್ಲಿ ದೂರದಲ್ಲಿ ಕೂತಿದ್ದಾಳೆ. ಫೋನ್ ಬಂತು, ಯಾರ್ದೋ ಸ್ಪೀಕರ್ ಆನ್ ಮಾಡಿಬಿಟ್ಟೆ ಟಪಕ್ ಅಂತ. ಅಲ್ಲಿಂದ ನನಗೆ ಗ್ರಾಚಾರಕ್ಕೆ ಒಂದು ಹೆಣ್ಣನ ಧ್ವನಿನೇ ಬರಬೇಕಾ? ಏನಂತ, ಹೆಲೋ ಗೋಪಿ ಅವರಾ? ನಾನು ಹಿಂಗೆ ನೋಡಿ ನನ್ನ ಹೆಂಡ್ತಿ ನೋಡೋ ತನಕ ಆಗಲೇ ಬಂದು ಕೂತವಳೆ ಮುಂದೆ. ಚಟ್ನಿ ತಗೊಂಬಾರೆ ಅಂದಿದ್ದೀನಿ, 2 ಸರಿ ಬಂದಿಲ್ಲ, ಕೇಳಿಸಿಲ್ಲ ಅಂದ್ಬಿಟ್ಲು. ಇದು ಹೆಂಗೆ ಕೇಳಿಸ್ಬಿಡ್ತು, ರಪ್ಪಕನ್ ಬಂದು ಹಿಂಗೆ ಕೂತ್ಕೊಂಡು. ಹೆಣ್ಮಕ್ಳು ಎಷ್ಟು ಚಾಲಾಕಿರ್ತಾರೆ ನೋಡಿ. ನಾವಾಗಿದ್ದರೆ ಯಾವುದಾದ್ರು ಗಂಡನ ಧ್ವನಿಯ ನಮ್ಮ ಹೆಂಡ್ತಿ ಫೋನ್, ಯಾರೋ ನೀನು ಅಂದ್ಬಿಡವ. ಅಲ್ಲಿ ಇಲ್ಲ ಸರ್ ಕಸ್ಟಮರ್ ಕೇರ್ ಅಂದ್ಬಿಟ್ಟು ಕಟ್ ಮಾಡಿಬಿಡೋನು. ಇಲ್ಲಿ ಹಂಗೆ ಮಾಡಲಿಲ್ಲ. ಹೆಂಗೆ ಮಾಡಿದ್ರು? ಇಷ್ಟೇ ಕೊಟ್ಟದ್ದನ್ನು ಹೇಳ್ತಾನೆ, ನೀನು ಆ ಫೋನ್ಗೆ ಉತ್ತರ ಕೊಡು, ಯಾರು ಅಂತ ತಿಳ್ಕೊಬೇಕು ಅಂತ ಅದರ ಅರ್ಥ.
ನಾನು ಎಲ್ಲ ದೇವ್ರನ್ನೂ ಜ್ಞಾಪಿಸ್ಕೊಂಡೆ, ಯಾವುದು ಹಳೆ ಕೇಸ್ ಓಪನ್ ಆಗದೆ ಇರಲಿ ಅಂತ. ಹೇಳಿಮ್ಮ ಅಂದೆ. ಅಲ್ಲಿ ಏನು ಹೇಳಬೇಕು? ಗುಪ್ಪಿಯವ್ರಿ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ಮು ನಿಮ್ಮನ್ನೇ ಬುಕ್ ಮಾಡೋಕ್ಕೆ ಹೇಳವ್ರಿ ಅಂತ. ನನ್ನ ಹೆಂಡ್ತಿ ಮನೇಲಿ ಹೈಯೆಸ್ಟ್ ಸೌಟ್ ಯಾವುದು ಅದು ಹಿಡ್ಕೊಂಬಂದು ನಿಂತವಳೆ. ನಾನು ಒಂದು ನಿಮಿಷ ಇರಮ್ಮ, ಏಯ್ ಕರೆಕ್ಟಾಗಿ ಮಾತಾಡ್ರಿ, ಯಾರ್ರೀ ಅಂದೆ. ಅದೇ ಸರ್, ದೇವೇಗೌಡರು ಸಿದ್ದರಾಮಯ್ಯ ಥರ ಮಾಡ್ತಿರಲ್ಲ ವಯಸ್ಸು. ಅಯ್ಯೋ ನಿನ್ನ ಬಾಯಿಗಿಟ್ಟಾಕ, ಅದು ವಯಸ್ಸಲ್ಲಮ್ಮ, ವಾಯ್ಸು. ಯಾರು ನೀನು ಅಂದೆ. ನಾನು ಸರ್ ಮಹಿಳಾ ಸಂಘ P1 ಮಂಗಳಕ್ಕ ಅಂತ, ನಿಮಗೆ ಫೋನ್ ಮಾಡಿಕೊಡಿ ಅಂದರು, ಅದಕ್ಕೆ ಮಾಡಿದೆ. ನೀವು DK ಇದರಲ್ಲಿ ಇದೆಲ್ಲ ಮಾತಾಡ್ಸೋವಂತ. ಅಯ್ಯಯ್ಯೋ ತಾಯಿ, ನೀನು ಮಾತಾಡ್ಸೋದಲ್ಲ, ಇನ್ನೊಂದು ಕ್ಷಣ ಅಲ್ಲೋಲ ಕಲ್ಲೋಲ ಆಗ್ತಿತ್ತು ನಮ್ಮ ಮನೆ ಸಂಸಾರ. ಫಸ್ಟ್ ಅವರು ಕೊಡ್ರಿ ಅಂದೆ. ಅವರು ಅಧ್ಯಕ್ಷಿಣಿ, ಹಲೋ ಗೋಪಿ ಸರ್, ಹೆಣ್ಮಕ್ಳ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತೀರಂತೆ ವೇದಿಕೆಗಳಲ್ಲಿ, ಅದಕ್ಕೆ ನಾಳೆ ನಡೆಯುವಂಥ ಮಹಿಳಾ ದಿನಾಚರಣೆ ನೀವೇ ಗೆಸ್ಟು, ಮಧ್ಯಾಹ್ನ ಬಂದುಬಿಡಿಯಪ್ಪ ಬೆಳಿಗ್ಗೆ 10 ಅಂದರು. ಹೌದಾ ಮೇಡಮ್, ಮಹಿಳಾ ದಿನಾಚರಣೆ ಪ್ರಾಣೇಶ್ ಎಲ್ಲ ಬಂದಿದ್ದಾರೆ, ನಿಮ್ಮ ಗುರುಗಳು ದಯಾನಂದ ಅವ್ರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಬನ್ನಿ ಅಂದರು. ಖುಷಿ ಆಯಿತು. ಹೋದೆ. ಎಂಟ್ರೆನ್ಸಲ್ಲಿ ನಮಸ್ಕಾರ ಅಂದರು. ಸೆಕ್ಯೂರಿಟಿ ಲೇಡೀಸು ಒಳಗಡೆ ಕರ್ಕೊಂಬರ್ತಾವ್ರೆ. ಹೂ ಕೊಟ್ಟರು ಲೇಡೀಸು 4 ಜನ. ಒಂದು ಹೆಣ್ಣುಮಗಳು ಪೋಸ್ಟರ್ ಹಾಕಿತ್ತು, ಕೆಳಗಡೆ ಬರೆದಿತ್ತು ಸೂಚನೆ ಅಂತ. ಏನಂತ? ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತಿತ್ತು. ಈಗ ನಾನು ಹೋಗೋದ ಬೇಡವಾ? ನಾನು ಬರಲ್ಲ ಮೇಡಮ್, ಏನು ನೀವು ಹಾಕಿರೋದು ಅಂದೆ. ಅದು ಪುಂಡ ಪೋಖ್ರಿ ಬರ್ತಾರೆ ಅಂತ. ಸರ್ ನೀವು ಬನ್ನಿ ಒಳಗಡೆ ಅಂದರು. ಕರ್ಕೊಂಬಂದರೆ ಆಡಿಟೋರಿಯಂ ಪೂರ್ತಿ ಲೇಡೀಸ್, ಮೈಕ್ನವರು ಲೇಡೀಸ್, ಕ್ಯಾಮ್ರಾದವರು ಲೇಡೀಸ್, ಸ್ಟೇಜ್ ಮೇಲೂ ಲೇಡೀಸ್. ಮಧ್ಯೆ ಒಂದು ಖಾಲಿ ಚೇರ್ ನೋಡಿದೆ, ಹಿಂಗೆ ನೋಡಿದೆ, ಲೇಡೀಸ್ ಲೇಡೀಸ್ ಲೇಡೀಸ್. ದುಡಿಯೋ ಕಾಲ್ ಮಾಡಿದೆ ನನ್ನ ಹೆಂಡ್ತಿಗೆ, ನೋಡಿ ಇವತ್ತು ಬರೀ ಲೇಡೀಸ್ಗಳೇ ಎಲ್ಲ ಕಾರ್ಯಕ್ರಮ, ಹೊಟ್ಟೆ ಹೊರ್ಕೊಂಡು ಸಾಯಿ. ಮನೆಗೆ ಹೋದ್ಮೇಲೆ ಮೊಟಗಿಸ್ಗಳಿದ್ದೇ ಇರುತ್ತೆ. ಗಂಡ ಹೆಂಡ್ತಿ ಅಂದಮೇಲೆ ಒಂಚೂರು ಇರಬೇಕು. ಸುಮ್ಮನೆ ಇನ್ನು ದಿನ ಒಂಚೂರು ಚೇಂಜ್ ಬೇಕಲ್ಲ, ಅದಕ್ಕೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಬ್ಯಾಂಡೇಜ್ ಹಾಕ್ಸ್ಕೋಬೇಕಾಗುತ್ತೆ ನಾವು ತಲೆ ಮೇಲೆ ಹೆಚ್ಚಿಗೆ ಮಾತಾಡಿದ್ರೆ. ಸರಿ, ಈ ಕಡೆ ಪೋಡಿಯಮ್ ಇತ್ತು, ನಮ್ಮ ಮೇಡಮ್ ಥರ ಇಲ್ಲಿರೋದು ಈ ಕಡೆ ಇತ್ತು. ಅಲ್ಲಿ ನಿಂತ್ಕೊಂಡು ಮೇಡಮ್ ಥರನೇ, ಮಿಮಿಕ್ರಿ ಗೋಪಿಯವರು ಬಂದಿದ್ದಾರೆ, ಚಪ್ಪಾಳೆ ತಟ್ಟಿದ್ರು. ಮಿಮಿಕ್ರಿ ಗೋಪಿಯವ್ರದ್ದು ಅದ್ದೂರಿ ಕಾರ್ಯಕ್ರಮ, ನಗೆ ಕಾರ್ಯಕ್ರಮ ಅಂದ್ರೆ ಎದ್ದು ಹೇಳಿದೆ. ಸರ್ ಕೂತ್ಕೊಳ್ಳಿ ಸರ್. ಯಾಕೆ ಮೇಡಮ್? ನಮ್ಮ ಅಧ್ಯಕ್ಷನಿ ಭಾಷಣ ಆದಮೇಲೆ ಇಲ್ಲಾಂದರೆ ಊಟಕ್ಕೆ ಹೋಗ್ಬಿಡ್ತಾರೆ ಸರ್, ಟೈಮ್ 12 ಗಂಟೆ ಅಂದರು. ಹೌದಾ, ಓಕೆ ಅಂದೆ. ಅವ್ರು ಸೀದಾ ಎದ್ದೋಗಿ ಅಲ್ಲಿಗೆ ಹೋದ್ರು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಲೇಡೀಸು, ಇಲ್ಲೂ ಲೇಡೀಸು, ಮಧ್ಯೆ ನಾನೊಬ್ಬ. ಇವರು ನಮ್ಮ ಪಬ್ಲಿಕ್ TV ರಂಗಣ್ಣನ ಥರ ಮಾತಾಡೋದು, ಅವರು ಕೈ ಆ್ಯಕ್ಷನ್ನು. ಆ ಮೇಡಮ್ ನೋಡಿದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದರು. ಅವರು ಎಸ್ ಮೇಡಮ್ ಚೆನ್ನಾಗಿದ್ದೀವಿ, ಹೆಣ್ಮಕ್ಳ ಬಗ್ಗೆ ಜೋಶಾಗಿ ಭಾಷಣ ಮಾಡಿ ಅಂದರು. ಮಾಡ್ತೀನಿ ಕೂತ್ಕೊಳ್ರಮ್ಮ ಅಂದರು. ಶುರು ಮಾಡಿದ್ರು. ಅವರು ಶುರು ಮಾಡಿ ಭಾಷಣ ಹೆಂಗೆ ಮಾತನಾಡ್ತಾಯಿದ್ರು, ಅವ್ರ ಕೈ ಆ್ಯಕ್ಷನ್ ಹೆಂಗಿತ್ತು, ಅದು ಯಾವ ಕಡೆ ಹೋಗ್ತಾಯಿತ್ತು, ಅವ್ರ ಸಂಭಾಷಣೆಯಿಂದ ನನಗೆ ಹೆಂಗೆ ಮುಜುಗರ ಆಗ್ತಾಯಿತ್ತು, ನೀವೇ ನೋಡಿ. ಅವ್ರು ಶುರು ಮಾಡಿದ್ರು ಹಿಂಗೆ, ಮಹಿಳಾ ಮಣಿಗಳೇ, ಈ ಹಾಳಾದ ಗಂಡು ಸಮಾಜ ಇದೆಯಲ್ಲ ಅಂದರು. ಅವರಲ್ಲಿ ನಿಂತ್ಕೊಂಡು ಕೈ ಆ್ಯಕ್ಷನಲ್ಲಿ ಹಾಳಾದ ಗಂಡು ಸಮಾಜ ಇದೆಯಲ್ಲ ಅಂತ ಹಿಂಗಂದರು. ಹಿಂಗಂದರೆ ಕೈಯಲ್ಲಿ ಈ ಲೈನಲ್ಲಿ ಇರೋದು ನಾನೊಬ್ಬನೇ ಅಲ್ಲಿ. ಆ ಕೈ ಆ್ಯಕ್ಷನ್ ಹಿಂಗೋಗಿ ಮಹಿಳಾ ಸಮಾಜ ಗಂಡು ಸಮಾಜ ಅಂತ ಅನ್ಬಾರ್ದಾ? ಅವ್ರು ಈ ಹಾಳಾದ ಗಂಡು ಸಮಾಜ ಇದೆಯಲ್ಲ ಅಂದರು. ನನ್ನ ಕಡೆಗೆ ಬಂತು ಹಿಂಗೆ. ನಾನು ಕಾಮಿಡಿಗೆ ಕೆಲವ್ರಿಗೆ ಗೊತ್ತಾಗಿಲ್ಲ, ಅವ್ರು ತೋರಿಸ್ತವ್ರೆ, ನಾನು ಒಬ್ಬನೇ ಇರೋದಂತ ನಾನು. ನೆಕ್ಸ್ಟು ಹಾಳಾದ್ದು ಶುರು ಆಗೋಯ್ತು. ನೋಡಿದ್ರೆ ನನಗೆ ತಿವ್ದಂಗೈತೆ. ಹೆಂಗೆ? ಈ ಗಂಡಸರು ನೋಡೋದಕ್ಕೆ ಎಮ್ಮೆ ಇದ್ದಂಗೆ ಅವ್ರಿ, ಕ್ವಾಣ ಇದ್ದಂಗೆ ಅವ್ರಿ, ಮುಳ್ಳಂದಿ ಇದ್ದಂಗೆ ಅವ್ರಿ. ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಣುಮಕ್ಕಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಬೇರೆ ಕೊಡಬೇಕು ನಾಯಿ ಮುಂಡೆ ಮಕ್ಕಳಿಗೆ ಅಂದರು. ನನಗೆ ತಿವ್ದಂಗೆ ಆಗ್ಬಿಡ್ತು. ಅಯ್ಯಯ್ಯ, ಪ್ರತಿ ಸರಿ ಕೈ ಹಿಂಗೆ ಬರ್ತಾಯಿತ್ತಲ್ಲಪ್ಪ. ಪಕ್ಕದಲ್ಲಿ ಒಂದು ಅಜ್ಜಿ ಇತ್ತು. ಅಜ್ಜಿ ಅಂದೆ. ಏನಪ್ಪ ಅಂತು. ಏನಿಲ್ಲ ಅಜ್ಜಿ, ನನ್ನ ಮದುವೆಯಲ್ಲಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿ ಏನನ್ಬೇಕು, ನಿನ್ನ ಮುಸುಡಿಗೆ ಹೆಣ್ಣು ಕೊಟ್ಟಿರೋದ ಕೂತ್ಕೊಳ್ಳೋ ಸುಮ್ಮನೆ ಅಂತು. ಅದೇ ಪರವಾಗಿಲ್ಲ, ಕರೆಂಟು ಇಲ್ಲಿ ಶಾರ್ಟ್ ಸರ್ಕ್ಯೂಟು. ಒಳ್ಳೆ ರವಿಚಂದ್ರನ್ ರೇಂಜ್ಗಿದ್ದವನು ಸಾಧಕ ಹೋಗಿಲ್ಲ ಅವ್ರ ಥರ ಆಗ್ಬಿಟ್ಟೆ. ಏನಲ್ಲಿ ಈ ಗಂಡಸರು ಕುಡ್ಕೊಂಬಂದು ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಬಡಿತಾರೆ. ಇವರಿಗೆ ಇಟ್ಟು ಜಡಿಯೋ ದೊಣ್ಣೆಯಲ್ಲಿ ಬಡಿಬೇಕು, ಚಪಾತಿ ಲಟ್ಟಣಿಗೆ ಲಟ್ಟಿಸ್ಬೇಕು, ಇಂಥವ್ರು ಬೇಕಾಗಿಲ್ಲ, ಇವ್ರನ್ನ ಹಂಗೆ ಕೊಡಬೇಕು ಹಿಂಗೆ ಕೊಡಬೇಕು, ಹಾಗೆ ಹೀಗೆ ಅಂತ ಇದ್ರು. ನನಗೆ ಭಯ ಆಗೋಯ್ತು. ತಕ್ಷಣ ಹಿಂಗೆ ನೋಡಿದೆ ನಿರೂಪಕಿನ. ಅವರು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು, ನಾನು ಮೇಂಟೈನ್ ಮಾಡ್ತೀನಿ ಇರಿ ಸರ್ ಅಂದರು. ನಾನು ಹೋಗ್ತೀನಿ ಮೇಡಮ್ ಅಂದೆ. ಇರಿ ಮೆಲ್ಲಗೋಗಿ ಮೇಡಮ್ ಅಂದರು. ಏನು ರೀ? ಮಿಮಿಕ್ರಿ ಗೋಪಿಯವರು ಬಂದಿದ್ದಾರೆ, ಗಂಡು ಮಕ್ಕಳನ್ನ ಬೈಬೇಡಿ. ಮಧ್ಯಾಹ್ನ ಸೆಷನ್ನು ಗಂಡು ಮಕ್ಕಳನ್ನ ಬೈಯೋದು ಅಂತಿರೋದು. 20 ಜನ ಹೆಸರು ಕೊಟ್ಟಿದ್ದಾರೆ, 2 to 4. ಈಗೆಲ್ಲ ಬೈಯೋದು. ಈಗ ಜಸ್ಟ್ ಒಂದು ಮಾತಾಡಿ ಅವ್ರಿಗೆ ಮೈಕ್ ಕೊಟ್ಬಿಡಿ, ಕಾಮಿಡಿ ಮಾಡಲಿ ಅಂದರು. ಅವ್ರು ಆಗಂದ ತಕ್ಷಣ, ಗೋಪಿಯವರೇ ಸಾರಿಪ್ಪ, ನೀವು ಗೆಸ್ಟಾಗಿ ಬಂದಿದ್ದೀರಲ್ವ ನಮ್ಮ ಕಾರ್ಯಕ್ರಮಕ್ಕೆ, ನನಗೆ ಮರ್ತೇ ಹೋಗಿತ್ತು. ರೆಗ್ಯುಲರ್ ಮಹಿಳಾ ದಿನಾಚರಣೆ ಅಂದ್ಕೊಂಡು ಏನೇನೋ ಮಾತಾಡಿಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದರು. ಅಯ್ಯಪ್ಪ, ಗಂಡಸರಿಗೆ? ಹಾಗಾದ್ರೆ ನಾನು ಯಾರು? ನನಗೆ ಗಾಬರಿ. ಸುಮ್ಮನೆ ನೋಡಿದೆ ಯಾಕೆ ಹಿಂಗೆ ಅಂದರು ಅಂತ.
ಅವತ್ತು ನನ್ನ ಹೆಂಡ್ತಿ ಬೇಡ ಬೇಡ ಅಂದ್ರೂ ಹೆಂಗೋ ಇದೊಂದು ಹಾಕೊಂಬರ್ತಾ ಇದ್ದೆ. ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ರೀ, ಇದು ಹಾಕ್ಕೊಂಡೋಗಿ ಅಂತ ಕುರ್ತಾ ಶೇರ್ವಾಣಿಯಾಗಿ ಕಳಿಸ್ಬಿಟ್ಟವಳೆ. ನೋಡೋಕೆ ಅದು ಹೆಣ್ಣುಮಕ್ಳ ಮಧ್ಯೆ ಚೂಡಿದಾರ ಹಾಕೊಂಡು ಕೂತಿರೋ ಡೊಮ್ಮೆ ಲೇಡಿ ಥರ ಕಾಣಿಸ್ತಾ ಇದ್ದೆ ನೋಡಿ. ಅದಕ್ಕೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಈಗಿನ ಕಾಲದಲ್ಲಿ ಜಾತಿ ಧರ್ಮ ಭಾಷೆ ಅಂತ ಒಂದು ಪದ ಬಳಕೆ ಆಗಿಬಿಟ್ರೆ ಮುಗೀತು, ಜೈಲು ತನಕ ಹೋಗ್ಬಿಡ್ತಾರೆ. ನಾನು ಇದು ಯಾಕೆ ಹೇಳಿದೆ ಅಂದರೆ ಆಮೇಲೆ ಅವ್ರು ಹೇಳಿದ್ರು, ಅಯ್ಯೋ ಸಾರಿ ಗೋಪಿಯವರೇ, ನಿಮಗೆಲ್ಲ ಬೇರೆ ಗಂಡಸರಿಗೆ ಅಂದರು. ಈ ಬೇರೆ ಅನ್ನೋ ಒಂದು ಪದ ಹೋಗಿ ಹೆಂಗಾಯಿತು. ಅದಕ್ಕೆ ಇವತ್ತು ಮಾತನಾಡಬೇಕಾದ್ರೆ ಉಚ್ಚಾರಣೆಯಲ್ಲೂ ಅಷ್ಟೇ ಒಂದು ಗಾದೆ ಮಾತು ಮತ್ತೊಂದು ಅಂತೇಳಿ ನಾವೇನೇನೋ ಮಾತನಾಡೋಕ್ಕಾಗಲ್ಲ. ಕೆಲವೊಂದು ಜಾತಿ ಸೂಚಕ ಇರುತ್ತೆ, ಧರ್ಮ ಸೂಚಕ ಇರುತ್ತೆ. ನಾವು ಅದನ್ನೆಲ್ಲ ವಿವೇಚನೆ ಮಾಡಿ ಮಾತಾಡಬೇಕು. ಇವತ್ತು ಭಾಳ ಕಷ್ಟ. ಆದ್ದರಿಂದ ಆ ಥರ ವಿವೇಚನೆಯಿಂದ ಮಾತನಾಡಲಿ ಅಂತ ನಾನು ಇದೊಂದು ಜೋಕ್ ಹೇಳ್ತಾ ಇದ್ದೀನಿ. ಹಾಗೆ ಮೊನ್ನೆ ಒಂದು ಕಡೆ ಹೋಗಿದ್ದೆ. ಏನು ಕನ್ನಡದ ಕಾರ್ಯಕ್ರಮ ಸರ್, ನಮ್ಮದೊಂದು ಸಾಂಗ್ ಇದೆ ಅಂದರು. ಯಾವುದು? ಅನ್ನ ಪಾತಿಯ ಅಪಾತಿ ಪೇನ ಅನ್ನ ಪಾತಿತ್ತು ಅಪಾತಿ ಕೂಕು. ನನ್ನ ಫ್ರೆಂಡು ಸೀನಾ ಅಂತ ಬಿದ್ದುಬಿಟ್ಟು ಪಾಪ ತುಟಿ ಹೊಡೆದೋಗಿತ್ತು, ಸರ್ಜರಿ ಮಾಡಿಬಿಟ್ಟಿದ್ರು. ಅವ ಪಾಪ ಒಂದು ವಾರ ಹಂಗೆ ಮಾತಾಡ್ತಿದ್ದ, ಮಮ್ಮಿ ಬರೋಣ ಹಂಗೆ ಮಾತೆಯ ಓದ್ತಾಯ ಅಂತ. ಅಯ್ಯೋ ನಿಮ್ಮ ಮಣ್ಣಾಕ, ಇದು ಒಂದು ಹಾಡೇನ್ರು ಅಂದರೆ ನಮ್ಮ ಕನ್ನಡದಲ್ಲಿ ಎಂತೆಂಥ ಹಾಡುಗಳಿವೆ. ನನ್ನ ಪಾತಯ್ಯ ಅಂತೆ. ಅಯ್ಯೋ ಅದಕ್ಕಿಂತ ಹೋಗ್ತೀನಿ ಪಪ್ಪಾಯ ಅಂದೆ. ಏನು ಮಾಡ್ತೀರಾ? ಅದೊಳ್ಳೆ ನಾನು ಹೇಳಿದೆ, ಅದರ ಅರ್ಥ ಏನು ಗೊತ್ತಂದು. ಏನು ಅಂದರು, ಆ ಪಾಪಿಯ ಈ ಪಾಪಿ ಬೋಯ್ದನ, ಈ ಪಾಪಿಯ ಆ ಪಾಪಿ ಬಾಡ್ದನ, ಅಯ್ಯ ಪಾಪಿಯೇ ಅಯ್ಯ ಪಾಪಿ ಮುಂಡೆ ಮಗನೇ ನನಗಿತ್ತು ನೋಡಿ ಕಥೆನ. ಇವೆಲ್ಲ ಒಂದು ಹಾಡುಗಳು. ನಾನು ಹೇಳಿದೆ ಇದು ಕನ್ನಡದಲ್ಲಿ ಹಂಗಂತ ಅರ್ಥ ಅಂದೆ, ಎಲ್ಲ ಮಾಯ ಆಗಿಬಿಟ್ರು. ಹಾಗೆ ಇದು ನಮ್ಮ ಒಂದು ಹಾಡಿತ್ತು, ಯಾವುದು? ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಮತ್ತಾರು. ಇದೇ ನೋಡಿ ಒಂದು ನ್ಯೂಸ್ ಆಗಿಬಿಡುತ್ತೆ ಒಂದೊಂದ್ಸರಿ. ಈ ಕರಿಮಣಿ ಮಾಲೀಕ ಯಾರು? ನಾವು ರಾಜ್ಯಾದ್ಯಂತ ಹುಡುಕೋಣ, ಎಲ್ಲಿದ್ದಾರೆ ಅವರು? ಏನೇನೇನು ಬೇರೆ ಇಲ್ಲ. ರಸ್ತೆ ಗುಂಡಿಗಳು ಅಷ್ಟು ಬಿದ್ದೋಗವೆ ಬೆಂಗಳೂರಲ್ಲಿ. ಆಸ್ಪತ್ರೆಗಳು ಸರಿಯಾದ ಮೆಡಿಸಿನ್ ಸಿಗ್ತಾಯಿಲ್ಲ. ಕನ್ನಡ ಶಾಲೆಗಳೆಲ್ಲ ಬಿರ್ಕಲ್ ಬಿಟ್ಕೊಂಡು ಎಲ್ಲ ಹೋಗ್ತಾ. ಇದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲ. ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಟೊಮೆಟೊ ಮತ್ತೊಂದು ಮಗದೊಂದು ಯಾವುದು ಬೆಲೆ, ಇದೆಲ್ಲ ಯಾರು ಮಾತಾಡಲ್ಲ. ಬರೀ ಇದೆ. ಬನ್ನಿ ಯಾರು ನೋಡೋಣ ಅಲ್ಲೋದ್ರು. ಕರಿಮಣಿ ಮಾಲೀಕ ಯಾರು ಗೊತ್ತಾ ಸರ್? ಗೊತ್ತಿಲ್ಲ ಸರ್, ಯಾರೋ ಕಪ್ಪು ಕೂತಿದ್ದ ಅವನೇ ಇರಬೇಕು ಅಂತ ಒಬ್ಬರು. ಬನ್ನಿ ಯಾರು ಅಂತ ಕಂಡುಹಿಡಿಯೋಣ. ಇದಕ್ಕೆ ನಾನೊಂದು ಹಾಸ್ಯಲೇಪನ ಕೊಟ್ಟೆ. ನಮ್ಮ ರಾಜಕಾರಣಿಗಳು ಕೇಳಿದ್ರೆ ಹೆಂಗೆ ಉತ್ತರ ಕೊಡ್ತಾರೆ ಅಂತ. ಮೊದಲಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕರಿಮಣಿ ಮಾಲೀಕ ಯಾರು ಅಂತ ಕೇಳೋಣ. ಹಾಲಿ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ. ಸರ್ ಕರಿಮಣಿ ಮಾಲೀಕ ಯಾರು? ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿ ಮಾಲೀಕ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ. ಯಾರಿರಬಹುದು? ನಮ್ಮದು ಸರ್ಕಾರ ಇಲ್ಲ, ನಮಗೂ ಅದಕ್ಕೂ ಸಂಬಂಧಪಡಲ್ಲ. ಆದರೂ ಒಂದು ವಿಚಾರ ಹೇಳ್ತೀನಿ, ಈ ಗಂಡಸರು ಸಕ್ರಮವಾಗಿ ಕರಿಮಣಿಗಳ ಸಹವಾಸ ಮಾಡಬೇಡಿ. ಈ ಕರಿಮಣಿಗಳ ಸಹವಾಸದಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಆದ್ದರಿಂದ ಆ ಕರಿಮಣಿಯ ಮಾಲೀಕ ಯಾರು ಅಂತ ಒಂದು ತಂಡವನ್ನು ರಚನೆ ಮಾಡಿ ಅವ್ರನ್ನ ಕಂಡುಹಿಡೀರಿ ಅಂತ ನಾನು ಮುಖ್ಯಮಂತ್ರಿಯವ್ರಿಗೆ ಲೆಟ್ರ್ ಕೊಡ್ತೀನಿ. ದಯವಿಟ್ಟು ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ ಅಂದರು. ಅವರು ಹೋದ್ರು ಆ ಕಡೆ. ಸಿದ್ದರಾಮಯ್ಯನವ್ರ ಹತ್ರ ಹೋದ, ಸರ್ ಕರಿಮಣಿ ಮಾಲೀಕ ಯಾರು? ಏಯ್ ಒಡರಿ ಕಪ್ಪಲ್ಕ ಅವನಿಗೆ ಕಳ್ಸಾಚಗ ಅವನ್ನ. ಇದೆಲ್ಲ ಒಂದು ಪ್ರಶ್ನೆ ಇರ್ರಿ. ಕರಿಮಣಿ ಮಾಲೀಕ ಯಾರು? ಬೆಳಿಮಣಿ ಮಾಲೀಕ? ಪಂಚೆ ಹಾಕ್ತೀರಾ, ಮಾಂಸ ತಿಂತೀರಿ? ಇಲ್ಲ, ವಾಟ್ ಎ ಸಿಲ್ಲಿ ಕ್ವಶನ್. ಅಲ್ಲಪ್ಪ, ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ? ಏಯ್ ನಿಂಗರಾಜು, ಏನು ನಿನ್ನ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡಿಬಿಟ್ಟು ಹೆಂಗಸರು ಬಸ್ಸತ್ಕ ಹೋಯ್ತವ್ರೆ, ಮನೇಲೇ ಇರ್ತಾ ಇಲ್ಲ. ಒಂದು ವಾರ ಆದರೂ ನಮ್ಮ ಮನೆ ಊಟ ಇಲ್ಲ. ನಾವು ಶುಗರ್ ಪೇಷಂಟು, ಮುದ್ದೆ ಮಾಡೋರಿಲ್ಲ. ಮೊನ್ನೆ ನನ್ನ ಹೆಂಡತಿ ಬಂದಳು, ಬಸ್ ಸ್ಟ್ಯಾಂಡಿಂದ ಪಾರಮಿ ಮನೆಗೆ ಹೋಗೋಣ ಅಂದರೆ ಮಾದೇಶ್ವರನ ಬೆಟ್ಟದ ಗಾಡಿ ಖಾಲಿ ಐತೆ, ನಾಳೆ ಸಿಗ್ತೀನಿ ಅಂತ ಕತ್ಕೊಬಿಟ್ಲು. ಒಂದೊಂದು ವಾರ 15 ದಿನದ ಬಟ್ಟೆ ರೆಡಿ ಮಾಡ್ಕೊ ಹೋಯ್ತಾ ಇರ್ತಾರೆ. ನಾವೇನು ಮಾಡೋದು ಗಂಡಸರು? ನೀವು ಫ್ರೀ ಬಸ್ ಬಿಟ್ಬಿಟ್ರಿ, ಏನು ಮಾಡೋದು ಸ್ವಾಮಿ? ಊಟಕ್ಕೆ ಏನು ಮಾಡೋದು? ಏಯ್ ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ? ಹೋಗಿ ನಿಂತ್ಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಅದು 15 ರೂಪಾಯಿ ಒಂದು ದಿನಕ್ಕೆ. ಪಾಪ ಅವರು 2-3 ದಿನ ಬಿಟ್ಕೊಂಡು ಬರ್ತಾರೆ. ಹೆಂಗಸ್ರು ಎಲ್ಲಿಗೆ ಹೋದವರು ದೇವಸ್ಥಾನಕ್ಕೆ ಹೋಗ್ತಾರೆ, ತವ್ರ ಮನೆಗೆ ಹೋಗ್ತಾರೆ, 2 ದಿನ ವಾಪಸ್ ಬರ್ತಾರೆ. ಈ ಫ್ರೀ ಯೋಜನೆ ಗಂಡಸರಿಗೆ ಏನಾದರೂ ಮಾಡಿದರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ತಿಂಗಳಾನುಗಟ್ಟಲೆ ಬರ್ತಿರಲಿಲ್ಲ ಇವರು. ಆದ್ದರಿಂದ ಓನ್ಲಿ ಫಾರ್ ಲೇಡೀಸ್ ಆಯ್ತಲ್ಲ, ಅದರ ಸದುಪಯೋಗ ಪಡಿಸ್ಕೋಬೇಕು. 2,000 ರೂಪಾಯಿ ಕೊಡ್ತಾಯಿದ್ದೀವಿ. ಏನಮ್ಮ 6 ತಿಂಗಳಾಗಿದೆಯಾ? ಹೇಳ್ತೀನಿ ಬರುತ್ತೆ ಆಮೇಲೆ. 2,000 ರೂಪಾಯಿ. ಏಯ್ ಯಾವನೇ ಅವರು ನೋಡಿ, ಸಿದ್ದರಾಮಯ್ಯನವರೇ, ನೀವು ಅಕ್ಕಿ ಭಾಗ್ಯ ಕೊಟ್ರಿ, ಅನ್ನ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ. ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತವನು.
ಏಯ್ ಈಗಲೇ ಗ್ಯಾರಂಟಿಗೆ ಹಣ ಇಲ್ಲ ನಮಗೆ, ಈಗಲೇ ನೀವು ಕುಡಿಯೋದನ್ನೆಲ್ಲ ಜಾಸ್ತಿ ಮಾಡಿದ್ದೀವಿ, ಅದು ಜಾಸ್ತಿ ಬರೋದನ್ನ ನಿಮ್ಮ ಹೆಂಗಸರು ಕೊಡ್ತೀವಿ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಹೌದಲ್ಲ? ನೀವು ಕೊಡ್ತಿರಲಿಲ್ಲ ಮನೆಗೆ, ನಾವು ಕೊಡಿಸ್ತಾ ಇದ್ದೀವಿ ಈ ಮೂಲಕ ಅಷ್ಟೇ, ಇನ್ನೇನಿಲ್ಲ. ನೋಡಪ್ಪ, ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ, ಅಲ್ಲಿ ಯಡಿಯೂರಪ್ಪ ಕಾಫಿ ಕುಡಿತಾರೆ, ಅವರು ಕೇಳಿ ಹೋಗೋದು. ಯಡಿಯೂರಪ್ಪನವರು ಕಾಫಿ ಕುಡಿತಾ ಇದ್ರು, ಅಲ್ಲೋದ್ರೆ ಸರ್ ಕರಿಮಣಿ ಮಾಲೀಕ ಯಾರು ಅಂದರು. ಯಡಿಯೂರಪ್ಪನವ್ರು ಕಾಫಿ ಇಟ್ಟು, ಬಂಧುಗಳೇ, ನಮ್ಮ ಅಪ್ಪನಾಣೆ ಗೊತ್ತಿಲ್ಲ ಸ್ವಾಮಿ, ಯಾರಿಗೆ ಕರಿಮಣಿ ಮಾಲೀಕ, ಯಾರನ್ನು ಕೇಳ್ತಾ ಇದ್ದೀರಾ ನೀವು? ನಮಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ನಲ್ಲಿದ್ದಾನೆ, ನನ್ನ ಮುಂದೆ ಕರಿಮಣಿ ಬೆಳಿ ಮಾಡ್ತಾರೆ, ನಾಚಿಕೆ ಆಗೋದಿಲ್ವೇನೋ? ಯಾರು ನಿಮ್ಮನ್ನು ಕಳಿಸೋದು? ಸರ್ ಅದೇ ಹೌದಾವುಲಿ. ಯಾರು ಹೌದಾವುಲಿ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವುಲಿ ಅಲ್ಲ ಸ್ವಾಮಿ, ರಾಜಕೀಯದಲ್ಲಿ ನನ್ನನ್ನು ರಾಜಾವುಲಿ ಅಂತ ಕರೀತಾರೆ. ಎಲ್ಲ ನಮಸ್ಕಾರ, ನಮಸ್ಕಾರ ಮಕ್ಕಳು, ನಮಸ್ಕಾರ ಹೊರಟೋದ್ರು. ಅಂತೂ ಇಂತೂ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಬನ್ನಿ, ಯಾರು? ಯಾರೋ ಕಬಾಬ್ ಹೋಟ್ಲ್ ಚಂದ್ರು ಅಂತೆ. ಕರಿಮಣಿ ಮಾಲೀಕ ರಾವಲ್ಲ ಅಂತ ಹೇಳ್ಬಿಟ್ರು. ಅದು ಈಗ ಕರಿಮಣಿ ಮಾಲೀಕ ರಾವಲ್ಲ, ರಸಗುಲ್ಲ ಅಂತ ಹೇಳ್ಬಿಟ್ರು. ಅದನ್ನು ಒಂದು ನ್ಯೂಸು. ಬನ್ನಿ ಸ್ನೇಹಿತರೆ, ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ ರಾವಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು, ಶಾಸಕರು, ವಸತಿ ಮಂತ್ರಿಗಳು ಇಲ್ಲೇ ಬಂದಿದ್ದಾರೆ. ಸರ್, ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಕಂಗ್ರ್ಯಾಚುಲೇಷನ್. ಅಬ್ಬಬ್ಬಬ್ಬ, ಲಾಟ್ರಿ ಏನು ಸರ್ ಇದು? ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ ರೀ, 24 hours ಅಂದರಾಗಿದ್ದಾನೆ. ನಮ್ಮದೇ ಸರ್ಕಾರ ಕೊಂಡಿಡ್ದಿದ್ದೀವಿ, ದೇಶ ಕಟ್ಟಿರೋದು ನಾವೆಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು ರೀ. ನೋಡಿ, ಇಷ್ಟು ಹೇಳ್ದರು, ಮೊಬೈಲ್ ಏನೇನು ಹಾಕೊಂಡು ನೋಡ್ತಿದ್ದಲ್ಲ, ದೇವರೊಳ್ಳೇದು ಮಾಡ್ತದ ನಿಮಗೆ. ನಿನ್ನ ಜನ್ಮಕ್ಕೆ ಹೋಗು. ಕಂಜಾಯ ಶಬ್ದಾರ್ ಅಬ್ಬಬ್ಬ ಲಾಟ್ರಿ ಇವರು ಹೇಳ್ಬಿಟ್ರು. ಅಂತೂ ಇಂತೂ ನಮ್ಮ ಬ್ರಹ್ಮಾಂಡ ಗುರೂಜಿ ಅವ್ರನ್ನೊಂದು ಮಾತಾಡ್ಸೋಣ. ಗುರೂಜಿ, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿದೆ, ಏನು ಹೇಳ್ತೀರಾ? ಲೇ, ಅನಿಷ್ಟ ಬಿಟ್ಟಿದೆ, ಬಾಯಿ ಮುಚ್ಕೊಂಡು ಕೂತ್ಕೋ. ನೋಡಿ, ವಿಶೇಷವಾಗಿ ತಿಳ್ಕೊಳ್ಳಿ, ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೋಬಾರ್ದು. ಯಾವತ್ತೂ ಅಷ್ಟೇ ಹೆಣ್ಣು ಮಕ್ಕಳು ಲಕ್ಷ್ಮೀ ಕಳೆ ಕಿಲಕಿಲ ಅಂತ ನಗ್ತಾ ಇರಬೇಕು ಮನೇಲಿ. ಆವಾಗ ಮನೆ ಶ್ರೇಷ್ಠವಾಗಿರುತ್ತೆ, ಉದ್ಧಾರ ಆಗುತ್ತೆ, ಜನ ಅಂತ ಕಾಂಚನ ಉದುರುತ್ತೆ. ಹೆಣ್ಮಕ್ಳು ನಗ್ತಾ ಇದ್ದರೆ ಇದನ್ನು ಕೇಳಿಸ್ಕೊಂಬಿಟ್ಟು ಹೆಣ್ಮಗಳು ಬೆಳ್ಳಂಬೆಳಿಗ್ಗೆ ಚಳಿನಲ್ಲಿ ಗಂಡನ ಎಬ್ಬರಿಸ್ಕೋರಿಸ್ಬಿಟ್ಟು, ನೀವು ಕೆಲಸಕ್ಕೆ ಹೋಗ್ಬೇಡಿ, ನಾನು ನಗ್ತಾ ಇದ್ದರೆ ಜನ ಕಾಂಚನ ಉದುರುತ್ತೆ ಅಂತೇಳಿ ದೊಡ್ಡದೊಂದು ತಟ್ಟೆ ತೊಗೊಂಡು ತಟ್ಟೆ ಮುಂದೆ ಕಿಲಕಿಲ ಅಂತ ನಗ್ತಾ ಇದ್ದರೆ ಗಂಡ ಏನು ಮಾಡ್ತಾನೆ? ತೊಗೊಂಡು ಮೆಂಟ್ಲ್ ಹಾಸ್ಪಿಟ್ಲಿಗೆ ಹಾಕ್ತಾನೆ. ಗಂಡಸರು ಅಷ್ಟೇ, ಸರಿಯಾಗಿ ಕೇಳಿಸ್ಕೊಳ್ಳಿ, ಗಂಡಸರು ಅಷ್ಟೇ ದುಡ್ದು ತಂದು ಮನೆ ನೋಡ್ಕೋಬೇಕು, ಇಲ್ಲ ಅಂಥವ್ರು ಯಾರೂ ಇಲ್ಲ. ಆದರೆ ಕೆಲವರು ಕುಡಿದು ತಿಂದು ಮೋರಲ್ಲೇ ಬಿದ್ದು ಒದ್ದಾಡ್ತಿರ್ತವೆ. ಬೆಳಿಗ್ಗೆ ಹೆಗ್ನ ಬಂದು ಅಲ್ಲುಜ್ಜಿದ್ರು ಗೊತ್ತಾಗಲ್ಲ ಅವಕ್ಕೆ. ಏನು ಮಾಡೋದು? ಮುಂಡ ಮೋಚ್ತು. ಅದಕ್ಕೋಸ್ಕರ ವಿಶೇಷವಾಗಿ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೋಬೇಡಿ. ಎಲ್ಲರಿಗೂ ಶುಭ ಆಗಲಿ, ನಮಸ್ಕಾರ ಹೇಳ್ಬಿಟ್ಟು ಹೋಗ್ಬಿಟ್ರು ನೋಡಿ. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಸಣ್ಣ ಸಂಭಾಷಣೆ. ಸುಮ್ಮನೆ ಅವರು ಹಾಗೆ ಮಾತಾಡ್ತಾರೆ, ಅದರಲ್ಲೊಂದು ಹಾಸ್ಯ, ಸಿಚುವೇಶನಲ್ ಕಾಮಿಡಿ, ಸಂಭಾಷಣೆ ಕಾಮಿಡಿ ಅಷ್ಟೇ, ಅದರಲ್ಲೇನಿಲ್ಲ. ಮೊದಲಿಗೆ ನಮ್ಮ ದೇವೇಗೌಡರು. ಸೌಂಡ್ ಕೊಟ್ಟಿದ್ದೀನ್ರಿ. ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯ ಬಂದರೆ ನಿದ್ದೆ ಮಾಡಲ್ಲ. ಈ ದೇವೇಗೌಡ ಇನ್ನೂ ಬದುಕಿದಾನ್ರಿ, ಇನ್ನೂ ಬದುಕಿದ್ದಾನೆ ದೇವೇಗೌಡ. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರಿದು ನಾನ್ ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್. ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್ ನಾನ್ ಸೆನ್ಸ್. ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದು 20 ವರ್ಷಕ್ಕೂ ಹೀಗೆ, 50 ವರ್ಷಕ್ಕೂ ಹೀಗೆ. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಸಾಲುಮರದ ತಿಮ್ಮಕ್ಕ ರಾಗಿ ಪದಾರ್ಥ ತಿಂದು 114 ವರ್ಷ ಬದುಕಿದ್ರು. ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ತಿಂದು ಒಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾರ್. ಅದಕ್ಕೆಲ್ಲರೂ ರಾಗಿ ಮುದ್ದೆ ತಿನ್ನಿ. ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. अरे भाई और बहनों, हम सब भारतीय हैं। भाई और बहनों, भारत देश में भाषा अनेक, धर्म अनेक, भारत एक, एक भारत श्रेष्ठ भारत,
ಏಕ ಭಾರತ್ ಸ್ವಚ್ಛ ಭಾರತ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ದೇವೇಗೌಡಾಜಿ. ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ, ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ. ಎಲ್ಲ ಕರ್ನಾಟಕದ ಮಹಾಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು. ಬಾಯವ್ರ ಬಹನೋ. ಮೋದಿಯವರೇ, ನೀವು ಶುಭ ಕೋರಿದ್ದೀರಾ, ಓಕೆ, ಆದರೆ ಓದಲ್ಲಿ ಬಂದಲ್ಲಿ ಈ ಥರ ಕೈ ಆಡಿಸ್ತೀರಲ್ಲ ಯಾಕೆ? 3 ವರ್ಷದ ಹಿಂದೆ ರಾಜ್ಯದಲ್ಲಿ ಎಲೆಕ್ಷನ್ ಆದಾಗ, ML ಎಲೆಕ್ಷನ್ ಆದಾಗ, ನೀವು ಎಲ್ಲ ರೋಡ್ ಶೋಗಳಲ್ಲಿ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮು ಈ ಥರ ಕೈನ ಅಳ್ಳಾಡಿಸ್ಬೇಡಿ. ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ದೇವೇಗೌಡಾಜಿ ಕ್ಯಾ ಅಚ್ಚಾ ಹೈ ಆಪ್ಕೋ? ನಾನು ಚಹಾ ಕುಡಿಯಲ್ಲ. अच्छा तमाश. देवेगौड़ा जी क्या बात है, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 93 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಹಾಗೆ ನಾನು ಕನ್ನಡದ ಬಗ್ಗೆ ಒಂದು ಜೋಕ್ ಮಾಡ್ತಾ ಇದ್ದೆ, ನಮ್ಮ ಹಿರಿಯ ನಟರದ್ದು. ರೇಡಿಯೋ 92.7 ಬಿಗ್ ಎಫ್ ಎಮ್ಮಲ್ಲಿ 3 ವಾಯ್ಸು ಟೈಗರ್ ಸುಧೀರ್ ಧೀರೇಂದ್ರ ಅಂತ ಬರ್ತಾಯಿತ್ತು. ಆ 3 ವಾಯ್ಸು ಮಾಡ್ತಿದ್ದು ನಾನೇ. ಮೊನ್ನೆ 12 ವರ್ಷ 13 ವರ್ಷಗಳ ಕಾಲ ಬಂತು. ಈಗ ಅದರ ಕಾಂಟ್ರಾಕ್ಟ್ ಮುಗೀತು. ಆದರೆ ಅದರಲ್ಲಿ ಬೆಂಗಳೂರು ಕನ್ನಡದ ಬಗ್ಗೆ ಒಂದೆಲ್ಲೋದ್ರು ಹೇಳ್ತಾ ಇರ್ತೀನಿ. ಬಾರಪ್ಪ ಟೈಗರ್ ಪ್ರಭಾಕರು, ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗರು ಅಂದರೆ ಯಾರಲ್ಲ ಶಿವ? ಧೀರಣ್ಣ, ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗರು ಅಂದರೆ ಯಾರು ತಮಿಳ್ನವ್ರ ಜೊತೆ ತಮಿಳ್ ಮಾತಾಡಿ, ತೆಲುಗುನವ್ರ ಜೊತೆ ತೆಲುಗು ಮಾತಾಡಿ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡಿ, ಮಲಯಾಳಂ ಜೊತೆ ಮಲಯಾಳಂ ಮಾತಾಡಿ, ಕನ್ನಡದವ್ರ ಜೊತೆ ಬಂದು ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ ಅವರೇ ನಿಜವಾದ ಕನ್ನಡಿಗರು ಬೆಂಗಳೂರಿನಲ್ಲಿ. ಇರ್ಬೋದು ಕಣಪ್ಪ. ಬೆಂಗಳೂರಿನಲ್ಲಿ ನೀನು ಯಾವುದೇ ಭಾಷೆಯಲ್ಲಿ ಮಾತನಾಡು, ಆ ಭಾಷೆಯಲ್ಲಿ ಮಾತನಾಡ್ತಾರೆ ಕಣ್ಣ. ಇಬ್ಬರು ಕನ್ನಡಿಗರು ಸೇರ್ಕೊಂಬಿಟ್ರಿ, ಆದರೂ IT-BT ಸೆಕ್ಷನ್ನಲ್ಲಿ ಬರೀ ಇಂಗ್ಲೀಷ್ನೇ ಮಾತಾಡ್ತಾರೆ ಕಣಪ್ಪ. ನಮ್ಮ ಕನ್ನಡದವರೇ ಕನ್ನಡನ ಹಿಂಗೆ ಉಪಯೋಗಿಸಿದ್ರೆ ಹೆಂಗಲ್ಲ? ಲೇ ಸುಧೀರ್ರು, ನಿಜವಾದ ಕನ್ನಡದವ್ರು ಅಂದರೆ ನಿಮ್ಮ ಕಾಲದಲ್ಲಿ ಯಾರಪ್ಪ? ಸರಿಯಾಗಿ ಕೇಳಿಸ್ಕೊಳಿದ್ದೀರ. ನಾವು ಈ ಮಚ್ಚೇಶ್ವರ ಕುಂಬೇಶ್ವರ ಹೇಳ್ತಾ ಇದ್ದೀನಿ. ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತ ಅಂದರೆ ಯಾರು SSLC ಎಕ್ಸಾಮಲ್ಲಿ ಇಂಗ್ಲೀಷ್ ಫೇಲ್ ಮಾಡ್ಕೋತಾ ಇದ್ರು ಅವರೇ ನಿಜವಾದ ಕನ್ನಡಿಗರು. ಏನು ಹೇಳ್ತೀರಾ? ಬೇಡ ಕಣ್ರಪ್ಪ, ನಾವು ಮಾತಾಡಿದ್ದ ತಮಾಷೆಗೆ ಶಿವನೇ ಶಂಬಲಿಂಗ. ಹಾಗೆ ನಮ್ಮ ಮುಸುರಿ ಕೃಷ್ಣಮೂರ್ತಿ ಅಂತಿದ್ರು. ಸಾಕಾರ ದೊಡ್ಡ ಸಾಹೇಬ್ರು ಬಂದಾಗ ಒಂದು ಕೋಳಿ ಎಲ್ಲಿ ಬೇಕಲ್ಲಿ ಸೈನ್ ಹಾಕ್ಸ್ಕೊಳ್ಳೋಣ, ಏನಂತೀರಿ? ನೋಡಿ ಆಗ ನಗು. NS ರಾವ್ ಅಂತಿದ್ರು. ಅಯ್ಯಪ್ಪ ಇಲಕಿಲ ಅಮ್ಮ ಶಾಂತಿ ಮಾಡ್ಕೋಬೇಡಮ್ಮ ವಾಂತಿ. ಎಸ್ ಥ್ಯಾಂಕ್ ಯು. ಇನ್ನು ಬಾಲಕೃಷ್ಣ ಅಂತಿದ್ರು ನಮ್ಮ ಹಿರಿಯ ನಟರು. ಬಾಲಕೃಷ್ಣ ಅವರು, ನೋಡಿಪ್ಪ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಕಣಯ್ಯ, ಆದರೆ ಏನು ಮಾಡಲಿ, ರಾತ್ರಿ 12 ಗಂಟೆ ಆದರೂ ನನ್ನ ಹೆಂಡ್ತಿ ಊಟನೂ ಮಾಡದೆ ಕಾಯ್ತಾ ಇರ್ತಾಳೆ. ಬಾಲಣ್ಣವರೇ, ಈ ಕಾಲದಲ್ಲಿ ನಿಮ್ಮ ಹೆಂಡ್ತಿ ರಾತ್ರಿ 12 ಗಂಟೆ ಆದರೂ ಊಟನೂ ಮಾಡದೆ ನಿಮಗೋಸ್ಕರ ಕಾಯ್ತಾರೆ ಅಂದರೆ ನೀವು ತುಂಬ ಲಕ್ಕಿ. ಆ ಲಕ್ಕಿ ಅಲ್ಲ ಕಣ, ಅವಲಕ್ಕಿ ಮುಂಡೆ ಇದೆ, ನಾನು ಅಡುಗೆ ಮಾಡಿದ್ರೆ ಕಣಪ್ಪ ಅವಳು ಊಟ ಮಾಡೋದು. ಹಾಗೆ ನಮ್ಮ ದಿನೇಶ್ ಅಂತಿದ್ರು. ವಾಯ್ ಕುಂಬಳಕಾಯಿಲೆ ಬಾಂಬುಟ್ಟು ಮಾರಾಯ, ಬಾಂಬ್ ಇರುವುದಲ್ಲಿ ಇಲ್ಲಿ ಯಾವ ಬಾಂಬು? ನಗೆ ಬಾಂಬು, ಚಪ್ಪಾಳೆ ಬಾಂಬು, ಸಿಡಿಸಿ ಬರಲ್ಲ ಜಿಯ್ಯಾಜ್ರಿಂಗ ಡ್ರ್. ಹೀಗಿತ್ತು. ಹಾಗೆಯೇ ನಮ್ಮ ಒಂದು 4 ಜನ ಹಿರಿಯ ನಟರು. ಅಂಬರೀಷ್ ಅವರ ಒಂದು ಧ್ವನಿ. ಇಲ್ಲ, ಚಾನ್ಸೇ ಇಲ್ಲ, ನೋವೇ. ನಾನು ಹೇಳ್ತಾ ಇದ್ದೆ, ಕುತ್ತೆ ಕನವರ್ನ ಹೀ ಕನವರ್ ಲಾಲ್ ಬೋಲ ಬಲ್ ಬಲ್ ಮಾತಾಡೋಕ್ಕಿಲ್ವ ಹೋಗು ಅಂತ. ಅವೆಲ್ಲ ಆ ಕಾಲ. ಅಂಬಿ ವಯಸ್ಸಾಯಿತು, ಆದರೆ ಏನೂ ತೊಂದರೆ ಇಲ್ಲ. ನಮ್ಮಂಥ ನಟರು ಅಂದರೆ ಚಪ್ಪಾಳೆ ತಟ್ತೀರಾ, ನಟರಿಗೆ ಒಳ್ಳೆ ಅಭಿಮಾನಿಗಳಿದ್ದೀರಾ, ನಮ್ಮ ನಟರಿಗೆ ಗುಡಿ ಗೋಪುರನೂ ಕಟ್ತೀರಾ. ಇಂಥ ಅಭಿಮಾನಿಗಳು ಪಡೆದಂಥ ನಾವೇ ಪುಣ್ಯವಂತರು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಹಿರಿಯ ನಟ, ಕರ್ನಾಟಕ ರತ್ನ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಈ ಹಾಡಿನಲ್ಲಿ ಒಂದು ಹೇಳ್ತಾ ಇದ್ದೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ ಅಂತ. ಆದರೆ ಅಂಗೈಯಗಲ ಜಾಗ ಈ ವಿಷ್ಣುದಾದ ಸ್ಮಾರಕಕ್ಕೆ ಜಾಗ ಕೊಟ್ರ? ಬೆಂಗಳೂರಿನಲ್ಲಿ ಇಲ್ಲ. ಅವನು ತಪ್ಪು ಮಾಡ್ದ, ಇವನು ತಪ್ಪು ಮಾಡ್ದ, ನಾನೇನಯ್ಯ ತಪ್ಪು ಮಾಡಿದ್ದೆ?
ನಾನೇನು ತಪ್ಪು ಮಾಡಿದ್ದೆ? ಆದರೆ ನಾನು ಹೇಳೋದಿಷ್ಟೇ, ಸತ್ತಂಥ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ. ನನಗೆ ಜಾಗ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ವಿಷ್ಣುವರ್ಧನ್ ಅವ್ರು ಬದುಕಿದ್ದಾರೆ ಹಾಂ, ಅದಕ್ಕೆ ಜಾಗ ಕೊಡ್ತಿಲ್ಲ. ಏನಂತೀರಾ? ಸುಮ್ಮನೆ ತಮಾಷೆಗೆ ಹೌಲ ಹೌಲ. ಹಾಗೆಯೇ ನಮ್ಮ ಶಂಕರ್ನಾಗ್ ಅವರ ಒಂದು ಧ್ವನಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಕಾಂಚನ ಕೋಪವೇ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಹೇಳಿ. ನೋಡಿ ಸ್ವಾಮಿ, ನಾವಿರೋದು ಈಗ ಅಂತ ಬಂದವ್ರು ನಾವು. ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಶಂಕರ್ನಾಗ್ ನಿಮ್ಮ ಜೊತೆನೇ ಇದ್ದಾರೆ. ಇವತ್ತಿಗೂ ಶಂಕರ್ನಾಗ್ ಅವ್ರು ಇದ್ದರೆ ಕನ್ನಡ ಚಿತ್ರರಂಗ ಟಾಪಲ್ಲಿ ಇರ್ತಾಯಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಅದು ನಾನು ಹೇಳೋದಿಷ್ಟೇ, ನಮ್ಮ ಕನ್ನಡ ಚಿತ್ರರಂಗ ನಾವಿರಲಿ ಬಿಡಲಿ ಟಾಪಲ್ಲಿದೆ, ಶ್ರೀಮಂತವಾಗಿದೆ. ಕನ್ನಡ ಜನಪದ ಪ್ರೀತಿಸಿ, ನಾಟಕ ಪ್ರೀತಿಸಿ, ಸಿನಿಮಾ ಪ್ರೀತಿಸಿ, ನಮ್ಮ ಕನ್ನಡಿಗರಾಗಿ ಕನ್ನಡ ಮಾತಾಡಿ. ಹಾಗೆಯೇ ಶಂಕರಣ್ಣ, ನಿಮ್ಮ ಸ್ಮಾರಕ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತ ಎಲ್ಲರೂ ಕೇಳಿದ್ರೆ ನಾನು ಕೊಡೋ ಉತ್ತರ ಒಂದೇ, ನೀವು ಯಾವುದಾದ್ರೂ ಆಟೋ ಹತ್ತಬೇಕಾದ್ರೆ ಆಟೋ ಹಿಂದೆನೋ ಮುಂದೆನೋ ನನ್ನ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ್ಗೆ ಬೇಡ ಅಂತ ಹೇಳ್ತಾ ಅವ್ರ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಬರಲಾ? ಶಂಕರಣ್ಣ ಅವರಾದಮೇಲೆ ವರನಟ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳದೆ ಅದು ನಾನು, ಯಾಕಂದರೆ ನಿಮ್ಮಲ್ಲಿ ದೇವರನ್ನು ಕಂಡವನು ನಾನು. ಆದರೆ ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳು ದೇವರು ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲ, ನಾವ್ಯಾರು ದೇವರಲ್ಲ, ನಟರು ಅಷ್ಟೇ. ನಿಮ್ಮನ್ನು ರಂಜಿಸಿದ್ದೀವಿ ಅಷ್ಟೇ. ನಮಗೆ ರಾಜಕೀಯ ಗೊತ್ತಿಲ್ಲ, ನಿಮ್ಮನ್ನು ರಂಜಿಸೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು ಅಂತ ಹೇಳ್ತಾ, ಎಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಚಪ್ಪಾಳೆ ಇರಲಿ, ಕನ್ನಡನ ಉಳಿಸಿ ಬೆಳೆಸಿ ಬಳಸಿ. ಏನಂತೀರಿ ಅಭಿಮಾನಿ ದೇವರುಗಳೇ? ಶರಣಾರ್ಥಿ. ಧನ್ಯವಾದಗಳು. ಯಾಕಂದ್ರೆ ಧ್ವನಿ ಮಾಡೋದಕ್ಕೆ ಬೇಕಾದಷ್ಟು ಇನ್ನೂ ನಿಮ್ಗೆ ಒಳ್ಳೆ ಬೇಕಾಗಿದೆ, ಒಂದೊಂದು ವೆರೈಟಿ. ನಾನು ಮಿಮಿಕ್ರಿ, ಒಂದಷ್ಟು ಸ್ಟ್ಯಾಂಡಪ್ ಕಾಮಿಡಿ ಈಗ ಬರ್ತಾ ಇದ್ದಾರೆ. ನಮ್ಮ ಗಿರೀಶ್ ಆರಾಧ್ಯ ಅವರು ಒಂದು 5-10 ನಿಮಿಷಗಳ ಕಾಲ ಮಾತನಾಡೋ ಕೋತಿ ಮೂಲಕ ಸುಮ್ಮನೆ ತರಲೆ ಮಾಡ್ತಾರೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಪ್ರೀತಿಯ ಸ್ನೇಹಿತರಾದಂಥ ಚಲನಚಿತ್ರ, ರಂಗಭೂಮಿ ಹಾಗೂ TV ಮತ್ತು ಅಂತಾರಾಷ್ಟ್ರೀಯ ಕಲಾವಿದರು, ಮಿಮಿಕ್ರಿ ಕಲಾವಿದಂಥ ಶ್ರೀಯುತ ಗೋಪಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ನನ್ನ ಪರಿಚಯನ ಈಗಾಗಲೇ ಮೇಡಮ್ ಮಾಡಿಕೊಟ್ಟಿದ್ದಾರೆ. ಈ ಕಲೆಯ ಹೆಸರು ವೆಂಟ್ರಲಾಕಿಸಮ್ ಅಂತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮಾರುಧ್ವನಿಯ ಕಲೆ. ಇದು ನನ್ನ ಜೊತೆಲಿ ಅಷ್ಟೇ ಅಲ್ಲ, ನಿಮ್ಮ ಜೊತೆಲೂ ಖಂಡಿತ ಮಾತಾಡುತ್ತೆ. ನಾನು ಅಲ್ಲೇ ಬರ್ತೀನಿ. ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಕೊಡುವಂಥ ಈ ಒಂದು ಕಲೆ, ಆ ಒಂದು ಚುರುಕುತನ, ಈ ಒಂದು ಕಲಾ ಸರಸ್ವತಿ, ಇಲ್ಲೆಲ್ಲ ಸರಸ್ವತಿ ಇದ್ದಾರೆ. ಈ ಒಂದು ಭಾಳಷ್ಟು ಸಂತೋಷ ಆಗುತ್ತೆ. ಬುಕ್ ಓದೋ ಅಭ್ಯಾಸ ನನಗೆ ಸುಮಾರು ವರ್ಷಗಳಿಂದನೇ ಬಿಟ್ಟೋಯಿತು. ಯಾಕೆಂದರೆ ಕಾಲೇಜೆಲ್ಲ ಡೊಂಕಿ ಹೊಡೆದೆ, ಕಾಲೇಜಿಂದ ಓಡಿಸ್ಬಿಟ್ರು. ಆವಾಗಿಂದ ಬುಕ್ ಓದೋ ಅಭ್ಯಾಸ ಬಿಟ್ಟೋಗಿದೆ. ಈಗ ಈ ಸರಸ್ವತಿಗಳ ಮಧ್ಯದಲ್ಲಿ ಆ ಕಲಾ ಸರಸ್ವತಿ ನಾನು ಕೊಟ್ಟಿರೋಂಥ ಕಲೆನ ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಆತ್ಮೀಯದ ಸುಸ್ವಾಗತವನ್ನು ಬಯಸ್ತಾ, ಓಕೆ, ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ ಈ ನನ್ನ ಮಾತನಾಡುವ ಕೋತಿಯನ್ನು ತಮ್ಮೊಂದಿಗೆ ಮಾತಾಡ್ತೀನಿ. ಕೋತಿ, ಅವ್ರ ಜೊತೆಲ್ಲ ಮಾತಾಡೋ. ನೀನು ಕಣ ಕೋತಿ. ನಾನು ಕೋತಿ, ಅವ್ರಿಗೆ ಗೊತ್ತಾಗತ್ತೆ ಯಾರು ಕೋತಿ ಅಂತ. ಈಗ ನಾನೇನು ಇವ್ರಿಗೆಲ್ಲ ಸ್ವಾಗತ ಬಯಸಿದ್ದೀನಿ, ಈಗ ನೀನು ಸ್ವಾಗತ ಬಯಸ್ಯಾ? ಏನಂತ? ತಮ್ಮೆಲ್ರಿಗೂ ಸುಸ್ವಾಗತ. ನಿಮ್ಮೆಲ್ರಿಗೂ ಆಗತ್ತ? ಸುಸ್ತ್ ಆಗತ್ತ ಅಲ್ಲ ಕಣೋ, ಸುಸ್ವಾಗತ. ಅದೇ ಕಣ, ಆಗತ್ತ. ಸುಸ್ತಾಗತ್ತಲ್ಲ, ಬಿಡಿಸಿ ಹೇಳ್ಕೊಡ್ತೀನಿ, ಹೇಳ್ತೀಯಾ? ಹ್ಞೂ, ಸರಿ ಹೇಳು. ಸ್ವ ಗತ. ಗೋತ. ಗೋತ ಅಲ್ಲ, ಗತ. ಅದೇ ಕಣ, ಗೋತ. ನೀನು ನಂಬುದ್ರೆ ಗೋತಾನೆ. ಸರಿ, ಕನ್ನಡದಂತೂ ಸರಿಯಾಗಿ ಹೇಳಿಲ್ಲ, ಇಂಗ್ಲೀಷಲ್ಲಿ ಹೇಳ್ತೀಯಾ? ಹೇಳ್ತೀನಿ. ಇರಲ್ಲ. ಯಾಕೋ? ಗೋಪಿ ಸರ್ ಹೊಡ್ತಾವ್ರೆ. ಅವ್ರಿಗೇನು ಹೇಳಬೇಕು? ಧನ್ಯವಾದಗಳು. ಧನ್ಯವಾದಗಳಲ್ಲ, ಧನ್ಯವಾದಗಳು. ಅವ್ರು ಓಡ್ತಾ ಇಲ್ಲ, ಆ ಕಡೆ ರೂಮ್ಗೆ ಹೋಗ್ತಾವ್ರೆ. ಓಕೆ, ಈಗ ಬಿಡಿಸಿ ಹೇಳ್ಕೊಡ್ತೀನಿ, ಹೇಳು. ಸ್ವ ಗತ. ಗೋತ. ಮತ್ತೆ ಅದೇ ಹೇಳ್ತೀಯ? ಸರಿ, ಇಂಗ್ಲೀಷಲ್ಲಿ ಹೇಳ್ಕೊಡ್ತೀನಿ, ಹೇಳ್ತೀಯಾ? ಹ್ಞೂ, ಸರಿ ಹೇಳು. ಹೇಳ್ಕೊಡ. ಹೇಳ್ಕೊಡ್ಲಾ? ಮೈ ಡಿಯರ್ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಐ ವೆಲ್ಕಮ್. ಯಾಕೋ? ನಿಧಾನಕ್ಕೆ ಹೇಳ್ಕೊಡಲ್ಲ. ನಿಧಾನಕ್ಕ? ಸರಿ. ಮೈ ಡಿಯರ್ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್. ಮೈ ಡಿಯರ್ ಲೇಡೀಸ್. ಮೈ ಡಿಯರ್ ಲೇಡೀಸ್. ಮೈ ಡಿಯರ್ ಲೇಡೀಸ್. ಬರೀ ಲೇಡೀಸ್ಗೆ ಹೇಳ್ಬಿಟ್ರೆ ಅಷ್ಟೊಂದು ಜೆಂಟ್ಸ್ ಇರ, ಅವ್ರಿಗೆ ಯಾರು ಹೇಳೋದು?
ನೀನು ಹೇಳು. ನಾನು ಹೇಳ್ಬೇಕಾ? ನಿಂಗೆ ಸರಿಯಾಗಿ ಕನ್ನಡನೂ ಬರಲ್ಲ, ಇಂಗ್ಲೀಷು ಬರಲ್ಲ ಬಿಡು. ಬರುತ್ತೆ ಕಣಲು. ಬರುತ್ತಾ? ಏನೇನು ಬರುತ್ತೆ? ABCD ಐ ಲವ್ ಯು. ABCD ಐ ಲವ್ ಯು. ಏಯ್, ಎಲ್ಲ ದೊಡ್ಡವ್ರು ಇದ್ದಾರೆ ಪರವಾಗಿಲ್ಲ, ಅಲ್ಲಿ 2 ಮಕ್ಕಳಿದ್ದಾವೆ, ಅವ್ರು ನಿನ್ನ ಮಾತು ಕೇಳ್ಕೊಟ್ರೆ ಹಾಳಾಗ್ಬಿಡ್ತಾರೋ ಅಲ್ವೇನ್ರ? ಸರಿ, ಈಗ ನಿನ್ನ ಹೆಸರೇನು? ರಸಗುಲ್ಲ. ರಸಗುಲ್ಲ, ಭಾಳ ಮುದ್ದ ಇದೆ ನನ್ನ ಹೆಸರು. ಏಯ್, ನಿನ್ನ ಹೆಸರೇನು? ನನ್ನ ಹೆಸರು ಗಿರಿ. ಹಿಡ್ಕೊಂಡು ಕಿರಿ. ಇವನು ಹಿಂಗೆ ಅಂದು ನನ್ನ ಹೆಂಡತಿ 1 ವಾರ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ಲು. ಅದು ಚಳಿಗಾಲ, ಇದೇ ಥರ ನವಂಬರಲ್ಲಿ. ಯಾಕೆ ಅಂದರೆ ಎಲ್ಲ ಜನಗಳ ಮುಂದೆ ಈ ಥರ ಅನ್ನಿಸ್ಕೋತೀಯ, ಇಲ್ಲ ಹೆಸರು ಚೇಂಜ್ ಮಾಡು, ಇಲ್ಲ ಮನೆ ಬರಬೇಡ ಅಂದು. ಅದಕ್ಕೆ ನಾನು ಜಯಪ್ರಕಾಶ್ ಆರಾಧ್ಯ ಅಂತ ಹೆಸರು ಚೇಂಜ್ ಮಾಡಿಕೊಂಡು ಕಾಮಿಡಿ ಕಿಲಾಡಿ ಫಸ್ಟ್ ಸೀಸನಲ್ಲಿ ಜಯಪ್ರಕಾಶ್ ಆರಾಧ್ಯ ಅಂತ ಕೊಟ್ಟಿದ್ದೆ ಹೆಸರು. ಜನಕ್ಕೆ ಕನ್ಫ್ಯೂಸ್ ಆಗೋಯ್ತು. ನನ್ನ ಹೆಸರು ಗಿರೀಶ್ ಆರಾಧ್ಯ. ಜನ ಗಿರೀಶ್ ಆರಾಧ್ಯ, ಇವನು ಯಾರು ಜಯಪ್ರಕಾಶ್ ಆರಾಧ್ಯರು ಬಿಡು ಅಂತ. ಓಕೆ, ಈಗ ನೀವು ಹುಟ್ಟಿದವರ? ಶುಕ್ರವಾರ. ಲಕ್ಷ್ಮೀ ಪುತ್ರ, ಒಳ್ಳೆ ಲಕ್ಷ್ಮಿ ಕಳೆದೆ ಮುಖದಲ್ಲಿ. ಏಯ್, ನೀವು ಹುಟ್ಟಿದವರ? ನಾವು ಹುಟ್ಟಿದ್ದ ಭಾನುವಾರ ಕಣೋ. ಏಯ್, ಯಾಕೋ ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳ್ತಾ ಇದ್ದೀನ? ನಾನು ಸುಳ್ಳು ಹೇಳ್ತೀನಿ ಅಂತ ಹೆಂಗೋ ಹೇಳ್ತೀಯ? ಮತ್ತೆ ಭಾನುವಾರ ಹೆಂಗೆ ಹುಡ್ತಿ? ಭಾನುವಾರ ರಜಾ ಅಲ್ವಾ? ಭಾನುವಾರ ರಜಾನಾ? ಲೈ, ಭಾನುವಾರ ರಜಾ ಅಂತ ನಿನ್ಗೆ ಯಾರು ಹೇಳಿದ್ರು? ಅಲ್ಲಿ ರೇಟ್ ಸೈಡ್ ಕೂತವ್ರು ನೋಡು. ರೈಟ್ ಸೈಡಲ್ಲಿ ಎಷ್ಟೊಂದು ಜನ ಕೂತವ್ರೆ. ಒಬ್ರು ಕೂತವ್ರು ಲೇಡೀಸ್ ಅವರು. ಒಬ್ರು ಕೂತವ್ರು ಲೇಡೀಸ್ ಅವರು. ಏಯ್ ಪಾಪ, ನಾವು ಬರ್ತಾ ಇದ್ದಾಗ ಗಮನಿಸ್ಕೊಂಡು ಇಡ್ಲಿ ವಡೆ ಎಲ್ಲ ಕೊಡಿಸಿದ್ರು. ನಾನು ಇಲ್ಲಿಗೆ ಬಂದುಬಿಟ್ಟೆ ಡೈರೆಕ್ಟಾಗಿ. ಅವ್ರು ಅಲ್ಲಿ ಕರೆದು ಪಾಪ ಇಡ್ಲಿ ವಡೆ ತಿನ್ನಿ ಸರ್ ಅಂದರು. ಮೇಡಮ್ಗೆ ಹಂಗಂತೆಯಲ್ಲ, ಅವ್ರ ಜಾಗಕ್ಕೆ ಬಂದು ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ಕೇಳಲ್ಲ? ಸರಿ ಕೇಳು. ಮೇಡಮ್ ಬೇಜಾರು ಮಾಡ್ಕೊಂಡ್ರಾ? ಬೇಜಾರು ಮಾಡ್ಕೊಂಡ್ರಾ? ಇರ್ಲಿ, ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಸರಿ, ಈಗ ಅವರೆಲ್ಲ ಪ್ರಶ್ನೆ ಕೇಳ್ತಾರಂತೆ. ಯಾರು? ನಮ್ಮ ಜನ. ಎಷ್ಟು ತಗೊಂಡೆ? ಹಾಂ, ತಗೊಂಡೆ ಅಂತ ತಪ್ಪಾಗತ್ತೆ ಕಣೋ. ಅವರೆಲ್ಲ ನಮ್ಮ ಜನ ಅಂದರೆ ನಮ್ಮ ಅಭಿಮಾನ, ಅದು ನಮ್ಮ ಊರು, ನಮ್ಮ ದೇಶ. ನಮ್ಮ ದೇಶ ಅಂತೀವಿ, ತೊಗೊಳಕ್ಕಾಗತ್ತಾ? ಇಲ್ಲ. ನಮ್ಮ ಊರು ಅಂತೀವಿ, ತೊಗೊಳಕ್ಕಾಗತ್ತಾ? ಇಲ್ಲ. ನಮ್ಮ ಏರಿಯಾ ಅಂತೀವಿ, ತೊಗೊಳಕ್ಕಾಗತ್ತಾ? ಇಲ್ಲ. ಕಡೆಗೆ ನಮ್ಮ ರೋಡ್ ಅಂತೀವಿ, ತೊಗೊಳಕ್ಕಾಗತ್ತಾ? ಇಲ್ಲ. ಹಾಗೆ ಪ್ರತಿಯೊಂದು ನಮ್ಮದು ಅಂತ ತಿಳ್ಕೊಬೇಕು. ಹಾಗಾದ್ರೆ ನಿಂದೆಲ್ಲ ನಂದ? ನಮ್ಮದೆಲ್ಲ ನಿಂದೆ. ನಿಮ್ಮನೇನೆ? ನಮ್ಮನೇನೆ. ನಿಮ್ಮನೆ. ನಿನ್ನ ಕಾರೇ? ನಿನ್ನ ಕಾರು. ನಿನ್ನ ಬಟ್ಟೆನೆ? ನಿನ್ನ ಬಟ್ಟೆ. ನಿಮ್ಮಪ್ಪನೇ? ನಿಮ್ಮಪ್ಪ. ನಿಮ್ಮಮ್ಮನೇ? ನಿಮ್ಮಮ್ಮ. ನಿಮ್ಮಕ್ಕನೇ? ನಿಮ್ಮಕ್ಕ. ನಿನ್ನೆ ನಮಸ್ಕಾರ. ಇವನೇನೋ ಕೇಳೋಕ್ಕೋದ, ಅದಕ್ಕೆ ಬಾಯಿ ಮುಚ್ಚಿಬಿಟ್ಟೆ. ಸರಿ, ಈಗ ಅವ್ರ ಪ್ರಶ್ನೆ ಕೇಳ್ತಂತೆ, ಉತ್ತರ ಕೊಡ್ತೀಯಾ? ಹ್ಞೂ. ಸರಿ, ಹೋಗೋಣ. ಏಯ್, ಮೆತ್ಕೋಗಲ್ಲ. ಯಾಕೋ ಬಿದ್ದೋಗ್ಬಿಡ್ತೀನಿ ಅಂತ ಭಯನಾ? ಅಲ್ಲ, ನನ್ನ ಬಿಡಿಸಿ ಅಂತ ಭಯ. ಓಯ್, ನಿನ್ನ ಬಿಡಿಸಿದ್ದೆ ಭಯ. ಹಾಂ, ಅಣ್ಣ ಕೇಳ್ತಾರೆ. ಹಾಂ, ಕೇಳಿ, ಮೈಕ್ ಬಿಡಿ. ನನಗೂ ನಿನ್ನ ಥರ ಟ್ರೈನಿಂಗ್ ಕೊಡ್ತೀಯಾ? ಈ ಕಳ್ಳನ ಮಗನ ಕೇಳಿ ಸರ್. ಯಾವ ಕಳ್ಳನ ಮಗನು? ನೀನೇ. ಓಯ್, ಮರ್ಯಾದೆ ಕೊಡೋ ನನ್ನ ಗುರು. ಹಾಂ, ಅವನೇನು ಮಾಡ್ತಾವನು? ಕಳ್ಳ ವಿಡಿಯೋ ಹಿಡಿತಾವನೆ. ಏಯ್ ಪಾಪ, ಅವನ ಹೆಸರು ಕೇಳೋಣ. ಇಲ್ಲಿ ಯಾರಂಗೆ ಕೇಳ್ತೀರಾ? ಆ ಮೇಡಮ್ ನೋಡಲ್ಲಿ, ಅವ್ರು ಯಾರು ಗೊತ್ತಾ? ಗೊತ್ತು. ಅವಲೇ ಏನು ಮಾಡಿದ್ರು ಅವರು? ಅವ್ರು ನಿನ್ನ ಹೆಸರು ಹೇಳಿದ್ರು. ನನ್ನ ಹೆಸರು ಹೇಳಿದ್ರಾ? ಮೇಡಮ್ ನನ್ನ ಹೆಸರು ಹೇಳಿದ್ರಾ? ಸ್ಟೇಜ್ ಮೇಲೆ ಹೇಳಿದ್ರಾ? ನನ್ನ ಹೆಸರು ಹೇಳಿಲ್ಲ. ಹೋಗಿ ಮೇಡಮ್, 2 ನಿಮ್ಮ ಜೊತೆ. ಏಯ್, 2 ಎಲ್ಲ ಬೇಡ ಪಾಪ, ಅವ್ರಿಗೇನೋ ಕೇಳ್ತಾರೆ. ಮದುವೆ ಆಗಿದೆಯಾ ನಿಂಗೆ? ಇನ್ನ ಇಲ್ಲ. ನಿಮ್ಮ ಮಗಳಿದ್ದಾಳ? ಹಾಂ, ಊಟ ಆಯ್ತಾ? ಇನ್ನ ಇಲ್ಲ ಮೇಡಮ್. ಯಾಕೆ ಇನ್ನೂ ತಿಂದಿಲ್ಲ? ಈ ಕಳ್ಳನ ಮಗ ಕಂಜೂಸ್ ಇನ್ನ ಕೊಡಿಸಿಲ್ಲ. ಏಯ್ ಕಂಜೂಸಲ್ಲ, ಊಟ ಮಾಡಿಬಿಟ್ರೆ ಮಲಗಿಬಿಡ್ತಾನೆ, ಅದಕ್ಕೆ ಕೊಡಿಸಿಲ್ಲ. ಹಾಂ, ಇಲ್ಲೊಬ್ಬ ಇದ್ದಾನೆ ನೋಡ. ನಿಮ್ಮಮ್ಮನ ಹೆಸರೇನು? ನಿಮ್ಮಮ್ಮನ ಹೆಸರೇನು? ಏನ? ನಿಮ್ಮಮ್ಮನ ಹೆಸರೇನು? ಒಂದ್ಸಲ ಹೇಳು. ನಿಮ್ಮಮ್ಮನ ಹೆಸರೇನು? ಏಯ್, ಬೇಡ ಅಂತೇಳ. ಯಾಕೋ? ಅವ್ನು ನೋಡು ಬೈತಾವನೆ. ಬೈತಾವನ? ಏನು ಕೇಳಿದೆ ನೀನು? ಹೆಸರೇನು ಅಂತ ಕೇಳಿದೆ. ನಿಮ್ಮಮ್ಮನ ಹೆಸರೇನು? ನೀನು ಕೇಳಿ ತಪ್ಪು ರೀತಿ ಕೇಳ್ಬಿಟ್ಟಿದ್ದೆ, ಅವ್ನಿಗೆ ಅರ್ಥ ಆಗಿಲ್ಲ. ನಿಮ್ಮ ತಾಯಿ ಹೆಸರೇನು ಅಂತ ಕೇಳು. ನಿನ್ನ ತಾಯಿ ಹೆಸರೇನು? ಶಾಕುಂತಲ ದೇವಿ ಅಂತ ಒಳ್ಳೆ ಹೆಸರನ್ನು ಕೆಟ್ಟರು. ನಮ್ಮ ತಾಯಿಗೆ ಶಾಕ್ ಕೊಡ್ತಿತ್ತು, ಅದಕ್ಕೆ. ಶಾಕ್ ಕೊಡ್ದಿತ್ತಾ? ಓಕೆ. ಹಾಂ, ನಿಮ್ಮಪ್ಪನ ಹೆಸರೇನು? ಯಾಕೊಲ್ಲ ಈ ಕೆಂಚ ಅಪ್ಪನ ಸುದ್ದಿಗೆ ಬತ್ತಿಯಲ್ಲ? ಏಯ್ ಪಾಪ, ಅವನು ಎಷ್ಟು ಸ್ಮಾರ್ಟ್ ಆಗಿದ್ದಾನೆ. ಅವ್ನು ಕೆಂಚ ಅಂತೀಯಲ್ಲ, ಅವ್ನು ಬೇಜಾರು ಮಾಡ್ಕೊಳಲ್ವಾ? ಇಲ್ಲ. ಅದೇಂಗೆ ಹೇಳ್ತೀಯ? ಅವ್ನು ನನ್ನ ಚಡಿ ದೋಸ್ತು. ಚಡ್ಡಿ ದೋಸ್ತ? ಚಡ್ಡಿ ದೋಸ್ತ್ ಅಂದ್ರೆ ಏನು?
ಅಷ್ಟು ಗೊತ್ತಿಲ್ಲ. ನನ್ನ ಚಡಿ ಅವನು ಹಾಕೋದು, ಅವನ ಚಡಿ ನಾನು ಹಾಕೋದು. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಓಕೆ, ಬೇರೆ ಏನಾರು ಕೇಳ್ತೀರಾ? ಹಾಂ ಹಾಂ, ಅಮ್ಮ ಬರ್ತಾನೆ. ಹಾಂ, ಸ್ಕೂಲ್ಗೆ ಹೋಗ್ತೀಯ ನೀನು? ಹೋಗ್ತಾ ಇದ್ದೆ ಮೇಡಮ್, ಓಡಿಸ್ಬಿಟ್ರು. ಯಾಕೆ? ನಾನು ನಮ್ಮ ಟೀಚರ್ಗೆ ಒಂದೇ ಒಂದ್ಸಲಿ ಕಣ್ಣು ನೋಡಿದೆ, ಅದಕ್ಕೆ. ಟೀಚರ್ ಕಣ್ಣು ನೋಡೋದೇ ಬಿಡ್ತಾರ, ಸ್ಕೂಲಿಂದ ಓಡಿಸಿದ್ದಾರೆ. ಹಾಂ, ನಿನ್ನ ಹೆಸರು ಯಾಕೆ ರಸಗುಲ್ಲ? ಲವರ್ ಇದ್ದಾಳ? ಇದ್ದಾಳೆ. ಯಾರು? ಹೇಳಲ್ಲ. ಯಾಕೆ? ಕಳ್ಳ. ನೀನು ಸೆಟ್ ಮಾಡ್ಕೊಂಬಿಟ್ರೆ. ಹೌದು, ಅವರು ಸೆಟ್ ಮಾಡ್ಕೊಂಬಿಡ್ತಾರೆ ಅಂತ ಹೆಂಗೋ ಹೇಳಿದೆ. ಅವ್ರು ದಾಡಿ ಬಿಟ್ಟವ್ರು, ಅದಕ್ಕೆ. ದಾಡಿ ಬಿಟ್ಟು? ದಾಡಿ ಏನಕ್ಕೂ ಬಿಟ್ಟಿರೋದವರು? ಅವ್ರ ಲವರ್ ಕೈ ಕೊಟ್ಟವಳು, ಅದಕ್ಕೆ. ಆಹಾ, ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ನನಗಿನ್ನ, ಅವನಿಗೆ ಜಾಸ್ತಿ ಗೊತ್ತು. ಸರಿ, ಈಗ ಇಬ್ಬರಲ್ಲಿ ಯಾರು ಬರ್ತೀರಪ್ಪ ಸ್ಟೇಜ್ ಮೇಲೆ? ಹಾಂ, ಮೇಡಮ್ ಕೇಳ್ತಾರಾ? ಹಾಂ. ಹೇಯ್, ಯಾವನ ಅವನು ಗಿರಿ ಅಂತ ಕರೆದಿದ್ದು? ಗಿರಿ ಅಂತ ಕರೆದಿದ್ದು ಯಾರು? ಅವನು ಕಣ. ಏಯ್ ಹರಿ, ಯಾಕಲಿ ಕಳ್ಳಿಪುರಿ. ಮದುವೆ ಆಗಿಲ್ಲ ಅಂತೆಲ್ಲ, ಹುಡುಗಿ ಹೇಗೋ ಇರಬೇಕು ನಿನಗೆ? ನನಗಿನ್ನ ಸುಂದರವಾಗಿರ್ಬೇಕು, ನಿಮ್ಮ ಥರ. ಲವ್ ನೋಡಿ, ಇದನ್ನೇ ಹೇಳೋದು. ಸ್ಪಾಟಲ್ಲಿ ಏನೊಂದು ಕ್ರಿಯೇಟ್ ಮಾಡಬೇಕು, ಯಾರಿಗೂ ನೋವಾಗಬಾರ್ದು, ಖುಷಿ ಆಗಬೇಕು, ಆ ಥರ. ಅಲ್ಲಿ ಮೇಡಮ್ನ ಮಾತಾಡ್ಸೋಣಲ್ಲಿ. ಮೇಡಮ್, ನಾನು ಮಾತಾಡಿಸ್ಬೇಕು ಅಂದಿದ್ದು, ಹೇಳಿದೆ. ಏನು ಮಾತಾಡ್ಸ್ಯಾ? ಮೇಡಮ್, ಅಲ್ಲಿ ಇಡ್ಲಿ ವಡೆ ಕೊಟ್ಟರಲ್ಲ, ಚೆನ್ನಾಗಿತ್ತು. ನಿಮ್ಗೂ ಬೇಕಾ? ಅಲ್ಲ, ಈ ಕಳ್ಳನ ಮಗ ಇವನೇ ತಿಂದ, ನಾನು ಕೊಟ್ಟಿಲ್ಲ. ಇನ್ನೂ ಇದೆಯಾ? ಇದೆಯಾ? ಇದೆ ಪ್ರೋಗ್ರಾಮ್ ಆದ್ಮೇಲೆ ಸಪ್ರೇಟಾಗಿ. ಆದರೂ ಚೆನ್ನಾಗಿ ಮಾಡ್ತೀರಾ ಬಿಡಿ ಮೇಡಮ್. ಚೆನ್ನಾಗಿ ಮಾಡಿದಾರಾ? ಅವ್ರು ಮಾಡಿಲ್ಲ ಕಣೋ. ಮತ್ತೆ ಹೋಟ್ಲಿಂದ ಹಂಗಾರೆ ವೇಸ್ಟ್ ಬಿಡಿ. ಹೋಟ್ಲಿಂದ ಅವ್ನು ಅನ್ಕೊಂಬಿಟ್ಟ ಟಾಪ್ ಕುಡಿಸ್ಬಿಟ್ರೆ 2-3 ವಡೆ ಕೊಟ್ಬಿಡ್ತೀರಾ ಅಂತ ಅಂದ್ಕೊಂಡು ನಿಮ್ಮನ್ನು ಟಾಪ್ ಕುಡಿಸ್ದ. ಓಕೆ, ಈಗ ಅವ್ರ ಪ್ರಶ್ನೆ ನೀವು ಉತ್ತರ ಕೊಡ್ತೀಯಾ? ಕೊಟ್ಟೆ. ಈಗ ನಿನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾರೆ. ಕೇಳಿ. ನೀರಲ್ಲೇ ಹುಟ್ಟಿ ನೀರಲ್ಲೇ ಸಾಯೋದು ಯಾವುದು? ನೀರಲ್ಲೇ ಹುಟ್ಟಿ ನೀರಲ್ಲೇ ಸಾಯೋದು ಯಾವುದು? ಯಾರು ಹೇಳಿದ್ದು? ಉಪ್ಪು ಅಂತ ಯಾರು ಹೇಳಿದ್ದು? ಅಲ್ಲ, ದೊಡ್ಡವರೆಲ್ಲ ಹೇಳಿದ್ರಿ. ಅಲ್ಲಿ ಹುಡುಗ ನೀನು ಅಲ್ಲಿ. ಏಯ್, ಇನ್ನೊಂದ್ಸಲ ಹೇಳ. ನಿಮ್ಮ ಪಕ್ಕದಲ್ಲಿ ಕೂತವ್ರು ನೋಡು, ಬೆಪ್ಪು. ಪಕ್ಕದಲ್ಲಿ ಅವ್ರ ತಮ್ಮನ ಅಣ್ಣನ ಕೂತಾರ, ಪಾಪ ಅವ್ನು ಬೆಪ್ಪು ಅಂದ್ಬಿಟ್ಟ. ಸರಿ, ಅವ್ರು 3 ಜನ ಮಾತ್ರ ಮೇಲೆ ಕೂತ್ಕೊಂಡ್ರೆ ಯಾಕೆ? ಟಾಪಲ್ಲಿ ಬರ್ತಾರೆ, ಅದಕ್ಕೆ. ಟಾಪಲ್ಲಿ ಬರಬೇಕು ಅಂತ ಅದಕ್ಕೆ ಮೇಲೆ ಕೂತವ್ರಂತೆ. ಓಕೆ, ಬಾರ ಪುಟ್ಟ ನೀನು ಬಾ. ಒಂದೊಂದೆಷ್ಟು? ನೀವೇಳ ಟಾಪಲ್ಲಿ ಕೂತಿರೋರು. ಒಂದೊಂದೆಷ್ಟು? ಒಂದು ಎಷ್ಟು? ಅಲ್ಲಿಂದ ಹೇಳು, ಕೇಳಿಸುತ್ತೆ. 2 4 ನಿಮ್ಮ ಅಜ್ಜಿ ಗಂಟು. ಪಾಪ ಮಗು ಅಷ್ಟು ಚೆನ್ನಾಗಿ ಉತ್ತರ ಕೊಟ್ರೆ ಹಂಗಂತೀಯ. ಸರಿ, ಇವನ್ ಮಾತು ಕೇಳ್ತೀಯಪ್ಪ ನೀನು? ನಿನ್ನ ಹೆಸರೇನು? ಗಗನ್. ನಾಯಿ ನೋಡಿದ್ಯಾ? ನೋಡಿದ್ದೀನಿ. ಒಂದು ನಾಯಿಗೆ ಎಷ್ಟು ಬಾಲ? ಒಂದೇ ಬಾಲ. 2 ನಾಯಿಗೆ? 2 ಬಾಲ. 3 ನಾಯಿಗೆ? 3 ಬಾಲ. 1ನೇ ಕ್ಲಾಸ್ ಟೀಚರ್ಗೆ? 1. 2ನೇ ಕ್ಲಾಸ್ ಟೀಚರ್ಗೆ? 2. ನಾಳೆ ಸ್ಕೂಲ್ಗೆ ಹೋಗು ಮಾಡ್ತಾರೆ ಟೀಚರ್. ಹೋಗಿ. ನಾಯಿ ನೋಡಿದ್ಯಾ? ನೋಡಿದ್ದೀನಿ. ಹೆಂಗಿರುತ್ತೆ? ನಾಯಿ ಥರ ಇರುತ್ತೆ. ಇನ್ನು ಒಳ್ಳೆ ಹುಡುಗ ರೀ. ನೆನ್ನೆ ಕೋರಮಂಗಲ ಹತ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು ಹೆಣ್ಮಗುನ ಕರೆದೆ. ನಾಯಿ ಹೆಂಗಿರುತ್ತೆ ಪುಟ್ಟಿ ಅಂದೆ. ನೋಡ್ತದು. ಅಂಕಲ್ ನಿಮ್ಮ ಥರನೇ ಇರುತ್ತೆ ಅಂಕಲ್ ಅಂದ್ಬಿಡ್ತು. ಇವನು ಒಳ್ಳೆ ಹುಡುಗ. ಇವ್ನು ಮಾತು ಕೇಳಮ್ಮ. ಚಪ್ಪಳೆ ತಟ್ಟು, ಕೂತ್ಕೋ. ಸರಿ ಕೂತ್ಕೊಳ್ಳೋ, ವಾಸನೆ ಬರ್ತು. ಮಲ್ಕೋ, ನಿಂತ್ಕೋ. ಒಂದು ಕೈ ಎತ್ತು, ಇನ್ನೊಂದು ಕೈ ಎತ್ತು, ಪ್ಯಾಂಟ್ ಬಿಚ್ಚು. ಪಾಪ ಮಗು ಎಲ್ಲ ಕೆಲಸ ಮಾಡಿದ್ರೆ ಈ ಥರ ಮಾಡ್ತೀಯ. ಓಕೆ, ನನ್ನೊಂದಿಗೆ ಸಹಕರಿಸಿದ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಮುಂದಿನ ಭಾಗದಲ್ಲಿ ಮ್ಯಾಜಿಕ್ನೊಂದಿಗೆ ಬರ್ತೀನಿ. ಈಗ ಧನ್ಯವಾದಗಳು. ಈಗ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರರಂಗದ ಹಾಗೂ ಕಿರುತೆರೆಯಲ್ಲಿ ಭಾಳಷ್ಟು ಹೆಸರು ಮಾಡಿದಂಥ ರಂಗೋಲಿ ಧಾರಾವಾಹಿ, ಇನ್ನೂ ಹಲವಾರು ಧಾರಾವಾಹಿಗಳ ಹೆಸರಿದೆ. ಅವರು ತುಂಬ ಕುಚುಕುಗಳು. ನಾನು ಗಿರಿ, ಅವ್ರು ಹರಿ. ಹಂಗಾಗಿ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಸೀರಿಯಲ್ ಹೆಸರೆಲ್ಲ ಮರ್ತೋಗ್ಬಿಟ್ಟಿರ್ತೀನಿ. ಹಾಗಾಗಿ ಮೇಡಮ್ ಆಗಲೇ ಎಲ್ಲ ಹೇಳಿದ್ದಾರೆ. ವೇದಿಕೆಗೆ ಮೈಸೂರು ಶ್ರೀ ಹರಿ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ, ಅವರ ಒಂದು ಟ್ಯಾಲೆಂಟ್ ಏನಂದರೆ, ನಾವೆಲ್ಲ ಈ ಥರ ಮಾತಾಡಿ ನಮ್ಮ ಗೋಪಿಯವರು ನಗಿಸಿದ್ರು, ನಾನು ನಗಿಸ್ದೆ. ಆದರೆ ವಿಷಯ ಏನಂದರೆ, ಅವ್ರು ಹೇಳ್ತಾರೆ ಅದು ಏನು ಅಂತ ಆನಂದಿಸಿ, ಆ ನಂತರ ನಾನು ಮ್ಯಾಜಿಕ್ನೊಂದಿಗೆ ಮತ್ತೆ ನಗಿಸೋದಕ್ಕೆ ಬರ್ತೀನಿ. ಥ್ಯಾಂಕ್ ಯು.
ತಂದೆ ತಾಯಿ ಸ್ವರೂಪರಾದಂಥ ಎಲ್ಲ ಪ್ರೀತಿಯ ಕಲಾಭಿಮಾನಿಗಳ ಪಾದಗಳಿಗೆ ಪುಟ್ಟ ಕಲಾವಿದ ಮೈಸೂರು ಶ್ರೀಹರಿಯ ಪ್ರೀತಿಪೂರ್ವಕ ನಮಸ್ಕಾರಗಳು. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಅಭಿಮಾನಿ ದೇವರುಗಳು ಅಂತ. ಅದರ ಅರ್ಥ ಇಷ್ಟೇ, ನಮ್ಮಂಥ ಕಲಾವಿದರಿಗೆ ಅನ್ನ ಹಾಕೋ ತಂದೆ ತಾಯಿಗಳು ನೀವಿದ್ದರೆ ಮಾತ್ರ ನಮ್ಮಂಥ ಕಲಾವಿದರು ಊಟ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ರಾಜ್ಕುಮಾರ್ ಅವರು ನಿಮ್ಮನ್ನು ದೇವ್ರ ಸ್ಥಾನದಲ್ಲಿ ಅವತ್ತೇ ಕೂರಿಸಿದ್ರು. ಪ್ರತಿ ದಿವಸ ಧಾರಾವಾಹಿಗಳ ಮುಖಾಂತರ ನಿಮ್ಮ ಮನೆಗಳಿಗೆ ನಾನು ಬರ್ತಾ ಇದ್ದೆ. ಇವತ್ತು ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ದೊರಕಿಸ್ಕೊಟ್ಟಂಥ ನನ್ನ ಆತ್ಮೀಯ ಸ್ನೇಹಿತರಾದ ಮಿಮಿಕ್ರಿ ಗೋಪಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಬ್ಬ ಕಲಾವಿದನಾಗಿ ನಾನಾಗಿರ್ಬೋದು, ಗಿರಿಯಾಗಿರ್ಬೋದು, ಗೋಪಿಯವರಾಗಿರ್ಬೋದು, ಹಲವಾರು ಕಡೆ ಹಲವಾರು ಊರುಗಳಲ್ಲಿ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀವಿ ನಾವು. ಕೆಲವು ಕಡೆ ತುಂಬ ಜನ ಇರ್ತಾರೆ, ಕೆಲವು ಕಡೆ ಕಡಿಮೆ ಜನ ಇರ್ತಾರೆ, ಕೆಲವು ಕಡೆ ಮೀಡಿಯಮ್ ಜನ ಇರ್ತಾರೆ. ಆದರೆ ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ನಿಮ್ಮನ್ನೆಲ್ಲ ನೋಡಿ ನೀವು ಎಂಥ ಒಳ್ಳೆ ಪ್ರೇಕ್ಷಕರು ಅಂತಂದರೆ, ಕಲಾವಿದರು ಇಲ್ಲಿ ಏನೇ ಅಭಿನಯ ಮಾಡಿದ್ರು ಪ್ರತಿಯೊಬ್ಬರು ಮನಸ್ಸು ಬಿಚ್ಚಿ ನಗ್ತಾ ಇದ್ದೀರಾ, ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಚಪ್ಪಾಳೆ ಕೊಡ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ. ಇದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಯಾಕಂತಂದರೆ ಕಲಾವಿದರಿಗೆ ನಿಮ್ಮ ಚಪ್ಪಾಳೆಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಷ್ಟೋ ಜನ, ನಾವು ಎಷ್ಟೋ ಕಡೆ ಕಾರ್ಯಕ್ರಮ ಮಾಡಿರ್ತೀವಿ, ಸಾವಿರಾರು ಜನ ಸೇರಿರ್ತಾರೆ, ಒಂದು ಚಪ್ಪಾಳೆನ ಕೇಳಿ ಕೇಳಿ ಒಡಿಸ್ಕೋಬೇಕು, ಹೆಂಗಿದೆ ಕತೆ ನೋಡಿ ನಮ್ಮದು. ಆದರೆ ನೀವಾಗೇ ಹೊಡಿತೀರಲ್ಲ, ಅದು ಕಲಾವಿದರ ಮೇಲಿರೋ ಪ್ರೀತಿನ ತೋರಿಸುತ್ತೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮಾತಲ್ಲಿ ನಗಿಸ್ತಾರೆ, ಮಿಮಿಕ್ರಿ ನಗಿಸ್ತಾರೆ, ಹಾಡಲ್ಲಿ ನಗಿಸ್ತಾರೆ. ನನ್ನದೊಂದು ಸಣ್ಣ ಪ್ರಯತ್ನ, ಡ್ಯಾನ್ಸಲ್ಲಿ ಯಾಕೆ ನಗಿಸ್ಬಾರ್ದು, ನೃತ್ಯದಲ್ಲಿ ಯಾಕೆ ಹಾಸ್ಯವನ್ನು ಕೊಡಬಾರ್ದು ಅನ್ನೊಂದು ಸಣ್ಣ ಕಲ್ಪನೆಯನ್ನು ಮಾಡಿ ನಿಮ್ಮ ಮುಂದೆ ನೃತ್ಯದಲ್ಲಿ ಹಾಸ್ಯ ಅನ್ನೋ ಒಂದು ಕಾರ್ಯಕ್ರಮ ನೀಡೋಂಥ ಪ್ರಯತ್ನ ಮಾಡ್ತೀನಿ. ಇದು ಕೇವಲ ನನ್ನ ಕಲ್ಪನೆ ಅಷ್ಟೇ. ಯಾಕಂತಂದರೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಈಗ ನಾವು ಕಲಾವಿದರಾಗಿ ನಾನು ರಂಗೋಲಿ ಧಾರಾವಾಹಿ ಇವತ್ತು ಜನ ಮರ್ತಿಲ್ಲ. ಉದಯ ಟಿ ವಿಲಿ 7 ವರ್ಷಗಳ ಕಾಲ ಬಂತು. ಅದರಲ್ಲಿ ಆಟೋ ರಾಜೇಶ್ ಅನ್ನೋ ಪಾತ್ರದಲ್ಲಿ ಅಭಿನಯಿಸಿದ್ದೆ. ಇತ್ತೀಚೆಗೆ ನಾನು ಅಭಿನಯಿಸಿದಂಥ ಧಾರಾವಾಹಿ ಮುದ್ದುಮಣಿಗಳು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸಂಜೆ 7:15 ಬರ್ತಾಯಿತ್ತು. ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. ಈಗ GST ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ಗಿರಿಜಾ ಲೋಕೇಶ್ ಅವರ ಮಗನ ಪಾತ್ರ ನಾನು ಅಭಿನಯಿಸಿದ್ದೀನಿ. ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಈಗ ನಾವು ಕಲಾವಿದರಾಗಿ ಕಿರುತೆರೆಯಲ್ಲಿ ಸಿನಿಮಾದಲ್ಲಿ ನಿರ್ದೇಶಕರು ಕೊಟ್ಟಂಥ ಪಾತ್ರವನ್ನು ಅಭಿನಯಿಸೋದು ನಮ್ಮ ಕರ್ತವ್ಯ. ಆದರೆ ವೇದಿಕೆ ಅಂತ ಬಂದರೆ ನಿಮ್ಮನ್ನೆಲ್ಲ ನಗಿಸೋದೇ ನಮ್ಮ ಮುಖ್ಯ ಉದ್ದೇಶ. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ನಗು ಅನ್ನೋದು ಬಹಳ ಮುಖ್ಯ. ಯಾರು ತುಂಬ ಚೆನ್ನಾಗಿ ನಗುತ್ತಾರೆ ಅವರ ಮುಖದ ಸೌಂದರ್ಯ ವೃದ್ಧಿಯಾಗುತ್ತೆ, 100 ವರ್ಷ ಆರೋಗ್ಯವಾಗಿರ್ತಾರೆ ಅಂತ ದೊಡ್ಡವರು ಹೇಳ್ತಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಗುವನ್ನ ಕಳ್ಕೊತಾ ಇದ್ದೀವಿ, ಯಾಂತ್ರಿಕ ಜೀವನ ಆಗೋಗಿದೆ. ಅಂಥದ್ರಲ್ಲಿ ನೀವು ಕೂತಿರೋ ಪ್ರತಿಯೊಬ್ಬರು ಇಷ್ಟು ಚೆನ್ನಾಗಿ ನಗ್ತಾ ಇದ್ದೀರಾ ಅಂತಂದರೆ, ಈ ನಿಮ್ಮ ನಗು 100 ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲಿರಲಿ, ನಿಮ್ಮ ಸಂಸಾರನ ಕಾಪಾಡಲಿ, ನಿಮ್ಮ ಆರೋಗ್ಯನ ಕಾಪಾಡಲಿ. ಯಾವ ಥರ ನಗಿಸ್ಬೋದು? ಮಾತಲ್ಲಿ ನಗಿಸ್ತಾರೆ, ಮಿಮಿಕ್ರಿ ನಗಿಸ್ತಾರೆ, ಹಾಡಲ್ಲೂ ನಗಿಸ್ತಾರೆ. ನಾನು ಯಾಕೆ ಡ್ಯಾನ್ಸಲ್ಲಿ ನಗಿಸ್ಬಾರ್ದು? ಏನು ಪ್ರಯತ್ನ ಮಾಡೋಣ ಅಂತ ಯೋಚನೆ ಮಾಡಿದಾಗ ನನ್ನ ಕಣ್ಣು ಮುಂದೆ ಕಂಡು ಬಂದಿದ್ದು ಕನ್ನಡ ಚಿತ್ರರಂಗ. 1950ನೇ ಇಸ್ವಿಯಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನೃತ್ಯ, ಸಾಹಿತ್ಯ, ಸಂಗೀತ ಯಾವ್ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದನ್ನು ಒಂದು ಹಾಸ್ಯದ ಮುಖಾಂತರ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಾನಿಲ್ಲಿ ಡ್ಯಾನ್ಸ್ ಮಾಡೋ ಥರ ಖಂಡಿತ ಸಿನಿಮಾದಲ್ಲಿ ಇರಲ್ಲ. ನೀವು ನಗಬೇಕು ಅನ್ನೋದಕ್ಕೋಸ್ಕರ ಆರೋಗ್ಯಕರವಾದ ನೃತ್ಯದಲ್ಲಿ ಹಾಸ್ಯ. ಹೇಗೆ? ಬಹಳ ಹಿಂದೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಹಿತ್ಯವನ್ನು ತುಂಬ ಅಚ್ಚುಕಟ್ಟಾಗಿ ಬರಿತಾಯಿದ್ರು. ಕೆಟ್ಟದು ಅಶ್ಲೀಲತೆ ಅನ್ನೋದೇ ಇರ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಬರಿತಾಯಿದ್ರು ಸಾಹಿತ್ಯನ. ಉದಾಹರಣೆ ಹೇಳಬೇಕು ಅಂತಂದರೆ, ಪ್ರಪಂಚಕ್ಕೆ ಒಂದೇ ಹಿಮಾಲಯ, ಕರ್ನಾಟಕಕ್ಕೊಬ್ಬರೇ ಡಾಕ್ಟರ್ ರಾಜ್ಕುಮಾರ್, ಮತ್ತೆ ಅಂಥ ವ್ಯಕ್ತಿ ಹುಟ್ಟಲ್ಲ. ಅಂಥವ್ರನ್ನ ನೋಡಿದಂತೆ ನಾವೇ ಪುಣ್ಯವಂತರು, ಅಂಥವ್ರನ್ನ ಪಡೆದಂಥ ಕನ್ನಡ ಮಣ್ಣೆ ಧನ್ಯ ಅಂತ ಮೇರು ನಟರು ಅಭಿನಯಿಸಿರೋ ಒಂದು ಚಿತ್ರ ಬಬ್ರುವಾಹನ. ಅದರಲ್ಲೊಂದು ಸಾಹಿತ್ಯ ಇದೆ. ಹೆಣ್ಣಿನ ನಡುವಿಗೆ ಹೋಲಿಸಿ ಆ ಸಾಹಿತ್ಯವನ್ನು ಬರೆದಿದ್ದಾರೆ. PB ಶ್ರೀನಿವಾಸರ ಮೋಘವಾಗಿ ಹಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಹೇಳೋ ಹಾಗೇ ಇಲ್ಲ. ಹೇಗಿತ್ತು ಆಗಿನ ಕಾಲದ ಹೆಣ್ಣಿನ ನಡುವಿಗೆ ಹೋಲಿಸಿದಂಥ ಸಾಹಿತ್ಯ? ನಿನ್ನ ನಡುವ ಕಂಡು ತಾನೇ ಬಳ್ಳಿ ಬಳುಕಿತು, ನಿನ್ನ ನಡೆಯ ಕಂಡ ಹಂಸೆ ನಾಚಿ ಓಡಿತು. ಎಲ್ಲಾದರೂ ಕೆಟ್ಟದ್ದು ಹುಡುಕಿ
ಒಂದು ಹೆಣ್ಣಿನ ನಡುವನ್ನು ಬಳ್ಳಿಗೆ ಹೋಲಿಸಿದ್ದಾರೆ, ಒಂದು ಹೆಣ್ಣಿನ ನಡಿಗೆನ ಹಂಸ ನಡಿಗೆ ಅಂತಾರೆ. ಅಷ್ಟು ಚೆನ್ನಾಗಿ ಬರೀತಾ ಇದ್ರು ಸಾಹಿತ್ಯನ. ಬರ್ತಾ ಬರ್ತಾ ನಮ್ಮ ಜನ ಚೇಂಜ್ ಕೇಳೋಕ್ಕೆ ಶುರು ಮಾಡಿದ್ರು. ಈಗಲೂ ಹೆಣ್ಣು ನಡುವು ಹೋಲಿಸ್ಬಿಟ್ಟು ಸಾಹಿತ್ಯ ಬರೀತಾರೆ. ಹೆಂಗೆ ಬರೀತಾರೆ? ಸೊಂಟಕ್ಕನ್ನ ಕನ್ನಕ್ಕನ್ನ ಸೊಂಟಕ್ಕನ್ನ ಕನ್ನ, ಆ ಸೊಂಟದ ಈಸ್ಯ ಬ್ಯಾಡಮ ಶಿಷ್ಯ, ಸೊಂಟ ಸೂಪರು ಭಾಳ ಡೇಂಜರ್. ಆಗ ಸೊಂಟನ ಬಳ್ಳಿಗೆ ಹೋಲಿಸ್ತಾ ಇದ್ರು, ಈಗ ಸೊಂಟ ಸೂಪರು ಡೇಂಜರ್ ಅಂದರೆ ಜನ ಥಿಯೇಟ್ರಿಗೆ ಬರೋದು. ನೀವೇನು ಮಾಡ್ತೀರಾ? ಹಾಡು ಕೇಳಿ ಸುಮ್ಮನಾಗ್ಬಿಟ್ಟಿರ್ತೀರ, ನಾವು ಒಂಚೂರು ಮಸಾಲೆ ಹಾಕ್ಬಿಟ್ಟು ನಿಮ್ಮ ಮುಂದೆ ಇಡ್ತೀವಿ ಅಷ್ಟೇ. ಸಾಹಿತ್ಯದಲ್ಲಿ ಇವೆಲ್ಲ ಹಾಸ್ಯ. ಈ ಒಂದು ನಿಟ್ಟಿನಲ್ಲಿ ಬನ್ನಿ, ನಾನು ನಿಮ್ಮನ್ನೆಲ್ಲ ಒಂದು ಚೂರು 75 ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲ ಮರ್ತ್ಬಿಟ್ಟಿರ್ತೀರ, ನಾನು ಜ್ಞಾಪಿಸ್ತೀನಿ ನಿಮಗೆ. ಯಾಕೆಂದರೆ 50ನೇ ಇಸ್ವಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಈಗಿನ ಜನ್ರೇಷನ್ಗೆ ಹಾಡು ಗೊತ್ತಿಲ್ಲ, ಸಾಹಿತ್ಯನೂ ಗೊತ್ತಿಲ್ಲ, ನೃತ್ಯನೂ ಗೊತ್ತಿಲ್ಲ. ಇಲ್ಲಿ ತುಂಬ ಜನ ಇದ್ದೀರಿ ಹಿರಿಯರು, ಅವ್ರು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆಗಿನ ಕಾಲದಲ್ಲಿ ನೃತ್ಯ, ಸಾಹಿತ್ಯ, ಸಂಗೀತ ಹೇಗಿತ್ತು ಅಂತ. ನಾನು ಜ್ಞಾಪಿಸ್ತೀನಿ, ಯಾಕಂದರೆ ಮೊದಲು ಟಿ ವಿಲಿ ಹಾಕ್ತಿದ್ರು, ಈಗ ಹಾಕೋದನ್ನು ಬಿಟ್ಬಿಟ್ಟಿದ್ದಾರೆ. ಬಹಳ ವರ್ಷಗಳಂತಂದರೆ 50 ಇಸ್ವಿಲಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನೃತ್ಯ ಹೇಗಿತ್ತು? ಹೀರೋ ಒಂದು ಕಡೆ, ಹೀರೋಯಿನ್ ಒಂದು ಕಡೆ. ಹೀರೋಯಿನ್ನ ಮುಟ್ಟಬೇಕು ಅಂತಂದ್ರೂ ಕನಿಷ್ಠ ಪಕ್ಷ 1 ಕಿಲೋಮೀಟ್ರ್ ದೂರ ಜಾಗ ಇರೋದು, ಮುಟ್ಟುವಂಗೆ ಇಲ್ಲ. ದೂರದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಕು, ದೂರದಲ್ಲಿ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕು, ಅಷ್ಟೊಂದು ಮಡಿವಂತಿಕೆ ಹಾಕೊಟ್ಬಿಟ್ಟಿದ್ರು ಡೈರೆಕ್ಟ್ರು. ಇವಾಗ ಡೈರೆಕ್ಟ್ರು ಆ್ಯಕ್ಷನ್ ಅನ್ನೋಕ್ಕಿಂತ ಮುಂಚೆ ಹೀರೋನೇ ಬಂದು ಹಿಡ್ಕೊಂಡ್ಬಿಡ್ತಾಳೆ, ಅಷ್ಟೊಂದು ಅರ್ಜೆಂಟು. ಬನ್ನಿ, ನಾನು ನಿಮ್ಮನ್ನೆಲ್ಲ ಒಂದು ಚೂರು 75 ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ, ಬ್ಲ್ಯಾಕ್ ಆ್ಯಂಡ್ ವೈಟು. ಈಗ ಈ ಕಾರ್ಯಕ್ರಮ ನೀವು ನೋಡಬೇಕು ಅಂದರೆ ನೀವೀಗ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ರಿವೈಂಡ್ ಮಾಡ್ಕೊಂಬಿಡಿ. ಈಗ ಸುತ್ತಮುತ್ತ ಕಲರ್ ಇಲ್ಲ, 50ನೇ ಇಸ್ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಪಂಚ. ಅವಾಗ ಹೇಗಿತ್ತು ನೃತ್ಯ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ? ಇಲ್ಲೊಂದು ಕೊಂಬೆ ಪಕ್ಕ ಒಂದು ಕೊಂಬೆ ಹಿಡ್ಕೊಂಡು ರಂಬೆ ನಿಂತಿದ್ದ ಜಾಗದಲ್ಲಿ ಹಿಂಗೆ ಅಂದರೆ 50ನೇ ಇಸ್ವಿಗೆ ಅದೇ ದೊಡ್ಡ ಡ್ಯಾನ್ಸ್. ಬನ್ನಿ ಮೊದಲಿಗೆ ನೋಡೋಣ ನೃತ್ಯದಲ್ಲಿ ಹಾಸ್ಯ 1950. ಚಂದಮಾಮ ಬಾಬೇಗ ಚಂದಮಾಮ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ ಧನ್ಯವಾದ. ಇಷ್ಟೇ ಇದ್ದಿದ್ದು ಡ್ಯಾನ್ಸು. ಜಾಸ್ತಿ ಮುಟ್ಟುವಂಗಿಲ್ಲ, ಜಾಸ್ತಿ ಡ್ಯಾನ್ಸ್ ಮಾಡುವಂಗಿಲ್ಲ, ನಿಂತ ಕಡೆ ಆಡಬೇಕು, ಅಷ್ಟೊಂದು ಮಡಿವಂತಿಕೆ ಹಾಕೊಟ್ಬಿಟ್ಟಿದ್ರು ಡೈರೆಕ್ಟ್ರು. ಅದೊಂದು 10 ವರ್ಷ ನೋಡಿದ್ರು ನಮ್ಮ ಜನ. ಅಷ್ಟೊತ್ತಿಗೆ 1960ನೇ ಇಸ್ವಿ, ಹೊಸ ತಲೆಮಾರು, ಹೊಸ ಪೀಳಿಗೆ, ಏನೇನೋ ಬದಲಾವಣೆಗಳು. 60ನೇ ಇಸ್ವಿ ಪೀಳಿಗೆಗೆ 50ನೇ ಇಸ್ವಿ ನೃತ್ಯ ಹಿಡಿಸ್ಲಿಲ್ಲ. ಬರೋರು, ಕೂತ್ಕೊಳ್ಳೋರು, ಸಿನಿಮಾ ನೋಡೋರು, ಅವಳು ಯಾವಳೆ ಕೊಂಬೆ ಹಿಡ್ಕೋತಾಳೆ, ಹಿಂಗಂತಾಳೆ. ಜನಕ್ಕೇನೋ ಚೇಂಜ್ ಬೇಕಾಗಿತ್ತು. ಆಗ ಯೋಚನೆ ಮಾಡಿ 60ನೇ ಇಸ್ವಿಲಿ ಸಿನಿಮಾದಲ್ಲಿ ಹುಟ್ಕೊಳ್ತು ಭರತನಾಟ್ಯ. ಈಗ ಅದ್ಭುತವಾಗಿ ಹೆಣ್ಮಗಳೊಬ್ಬರು ನಾವು ಕಾರ್ಯಕ್ರಮ ಮಾಡೋಕ್ಕೆ ಮುಂಚೆ ಮಾಡಿದ್ರು, ಎಷ್ಟು ಚೆನ್ನಾಗಿ. ಇದು 60ನೇ ಇಸ್ವಿಲಿ ಸಿನಿಮಾದಲ್ಲಿ ಹುಟ್ಕೊಳ್ತು. ಹೇಗೆ? ಕಚ್ಚೆ ಹಾಕ್ಕೊಂಡು ಮೈ ತುಂಬ ಚಿನ್ನ ಆಭರಣ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು. ಈ ರಂಬೆ ಕೊಂಬೆ ಡ್ಯಾನ್ಸ್ಗಿಂತ ಈ ಭರತನಾಟ್ಯ ಸ್ವಲ್ಪ ಫಾಸ್ಟಾಗಿತ್ತು, ವೇಗವಾಗಿತ್ತು. ಆ ಡ್ಯಾನ್ಸ್ ನೋಡೋಕ್ಕೆ ಗಂಡಸರಿಗಿಂತ ಜಾಸ್ತಿ ಹೆಂಗಸರು ಬರ್ತಾ ಇದ್ದಾರಂತೆ. ಕಾರಣ ಇಷ್ಟೇ, ರಾತ್ರಿಯೆಲ್ಲ ಕೂತ್ಕೊಂಡು ಸಿನಿಮಾ ನೋಡೋದು, ಮಾರನೇ ದಿನ ಹೋಗ್ಬಿಟ್ಟು ಗಂಡನ ಮೂತಿ ತಿವಿಯೋದು, ಮರ್ಯಾದೆಗೆ ಅವಳು ಹಾಕಿರೋ ಚಿನ್ನ ಕೊಡಿಸು ಅಂತ. ಒಟ್ಟಲ್ಲಿ ಗಂಡಸರು ಬರ್ತಿದ್ರು, ಹೆಂಗಸರು ಬರ್ತಿದ್ರು. ಆ ಡ್ಯಾನ್ಸ್ ನೋಡೋಕೆ ಮತ್ತೆ ಜನ ಥಿಯೇಟ್ರಿಗೆ ಬರೋಕ್ಕೆ ಶುರುವಾದರು. ನೋಡಿ 1960. ಬಂದ ಭಾಮೆಯ ನೋಡಲು ತಾ ಬಂದ ಭಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ ಭಾಮೆಯ ನೋಡಲು ತಾ ಬಂದ ಬೃಂದಾವನ. 70 ವರ್ಷದ ತನಕ ಈ ಡ್ಯಾನ್ಸ್ ನೋಡಿದ್ರು ಗಂಡಸರೆಲ್ಲ ಸಾಲಗಾರ ಆಗ್ಬಿಟ್ಟಿದ್ರು. ಎಷ್ಟು ಚಿನ್ನ ಅಂತ ಕೊಡಿಸೋದು, ರಾತ್ರಿ ಸಿನಿಮಾ ನೋಡು, ಮಾರದಿನ ಚಿನ್ನದ ಅಂಗಡಿಗೆ ಓಡು, ಮತ್ತೆ ಚೇಂಜ್. ಯಾರಾದರೂ 70ನೇ ಇಸ್ವಿಲಿ ತಮ್ಮ ಗಂಡದನ್ನ ಬನ್ನಿರಿ ಒಳ್ಳೆ ಪಿಕ್ಚರ್ ಬಂದಿದೆ ತೋರಿಸಿ ಅಂದರೆ, ಹೋಗಿ ಲೇ ನಿನ್ನಿಂದ 1 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ನಾನು,
ಚಿನ್ನ ಕೊಡಿಸ್ಬಿಟ್ಟು ಬರಲ್ಲ. 70 ಇಸ್ವಿಗೆ ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ. ನೀವು ಬಂದು ಸಿನಿಮಾ ನೋಡಿದ್ರೆ ತಾನು ನಾವು ಊಟ ಮಾಡೋದು, ಇಲ್ದವ್ರು ಮಣ್ಣು ತಿನ್ನಬೇಕಾಗತ್ತಲ್ಲ, ಮತ್ತೆ ನಿಮ್ಮನ್ನು ಥಿಯೇಟ್ರಿಗೆ ಕರೆಸ್ಬೇಕು. ಆವಾಗ ಒಬ್ಬರು ಐಡಿಯಾ ಕೊಟ್ರಂತೆ, ಸರ್ 50ನೇ ಇಸ್ವಿಗೆ ರಂಬೆ ಕೊಂಬೆ ಆಯಿತು, 60ನೇ ಇಸ್ವಿಗೆ ಭರತನಾಟ್ಯ ಆಯಿತು, 70ನೇ ಇಸ್ವಿ ಬಂದಿದೆ ಸರ್, ಈ ಥರ ಡ್ಯಾನ್ಸ್ ಹಾಕಿ ಜನ ಥಿಯೇಟ್ರಿಗೆ ನುಗ್ಗಲಿಲ್ಲ ಅಂದರೆ ಕೇಳಿ. ಯಾವ ಥರ ಡ್ಯಾನ್ಸು ಸರ್? ಹುಡುಗರ ಮೇಲೆ ಪೂರ್ತಿ ಬಟ್ಟೆ ಇರಲಿ, ಹುಡುಗಿರಿಗೆ ಅಲ್ಲಿ ಇಲ್ಲಿ ಕಿತ್ತಾಕ್ಸ್ಬಿಡಿ. ಹುಡುಗಿರಿಗೆ ಇಲ್ಲರ್ದಾಗ ಕಿತ್ಕೊಂಡು ಹೋಯ್ತು, ಮಧ್ಯ ಗ್ಯಾಪು ಕಿತ್ತೋದು ಟಾಪು, ಡ್ರೆಸ್ ಹಾಕ್ಸ್ಬಿಟ್ಟು ಡ್ಯಾನ್ಸ್ ಶುರು ಮಾಡಿದ್ರು. ಜನ ಪಿಕ್ಚರ್ ನೋಡೋಕೆ ಬರ್ತಿದ್ರು ಎಲ್ಲ ಗೊತ್ತಿಲ್ಲ, ಆ ಡ್ಯಾನ್ಸ್ ನೋಡೋಕೆ ಖಂಡಿತ ಬರೋರು. ನೋಡಿ 1970. ಈ ಡ್ಯಾನ್ಸ್ಗೆ ಶಿಲ್ಪಿ ಚಪ್ಪಾಳೆ ಜಾಸ್ತಿ ಇತ್ತು. ನಿಮ್ಮನ್ನು ಖುಷಿ ಪಡಿಸೋದೇ ಸಿನಿಮಾದವ್ರ ಕೆಲಸ. ಯಾಕಂತಂದರೆ ಮನೋರಂಜನೆ ಕೊಡೋದಕ್ಕೋಸ್ಕರನೇ ನಾವಿರೋದು. ಅದರಲ್ಲೊಂದು ಹಾಸ್ಯ. ಇದು ಒಂದು 10 ವರ್ಷ ನೋಡಿದ್ರು ನಮ್ಮ ಜನ ಅಷ್ಟೊತ್ತಿಗೆ ಅದು ಬೇಜಾರಾಗೋಯ್ತು. ಆವಾಗ ಸಿನಿಮಾ ಡೈರೆಕ್ಟರ್ಗಳಿಗೆ, ಡ್ಯಾನ್ಸ್ ಡೈರೆಕ್ಟರ್ಗಳಿಗೆ ತಲೆ ಕೆಟ್ಟು ಹೋಯ್ತು. ಹೋಗ 10 ವರ್ಷಕ್ಕೆ ಎಲ್ಲಿಂದ ತರೋದು ಡ್ಯಾನ್ಸ್ನ, ಎಲ್ಲಿಂದ ಉತ್ಪತ್ತಿ ಮಾಡೋದು? ಬಟ್ಟೆ ಹಾಕ್ಸಿದ್ದಾಯ್ತು, ಬಿಚ್ಚಿದ್ದಾಯ್ತು, ಇನ್ಯಾವ ಥರ ಡ್ಯಾನ್ಸ್ ಕೊಡೋದು? ಇಲ್ಲ ಸರ್ 80 ಇಸ್ವಿ ಸರ್, ಜನ ಥಿಯೇಟ್ರಿಗೆ ಬರ್ತಿಲ್ಲ ಸರ್, ಹೊಸ ಡ್ಯಾನ್ಸ್ ಬೇಕು ಸರ್, ಏನಾದರೂ ಯೋಚನೆ ಮಾಡಿ ಸರ್. ಆವಾಗ ಒಬ್ಬರು ಡ್ಯಾನ್ಸ್ ಡೈರೆಕ್ಟ್ರು ಏನೋ ಯೋಚನೆ ಮಾಡಕ್ಕೆ ಕೊಡ್ತೀನಿ ಹೋಗಪ್ಪ 80ನೇ ಇಸ್ವಿಲಿ ಯಾವ ಥರ ಡ್ಯಾನ್ಸು ಅಂತ ಯೋಚನೆ ಮಾಡಿಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಅಲ್ಲ ಮುಂಚೆ ಸಿಗರೇಟ್ ಸೇದ್ಬಿಟ್ಟು ಕೆಳಗಾಕ್ಬಿಟ್ರೆ ಸಿಗರೇಟ್ನ ಕಾಲಲ್ಲಿ ಹಿಂಗೆ ಅಂತಿದ್ದ. ಅದನ್ನು ನೋಡಿದ್ರು, ಇದ್ಯಾವುದೋ ಚೆನ್ನಾಗಿದೆಯಲ್ಲ, ಇರಲಿ. ಹಾಗೆ ಮುಂದಕ್ಕೆ ಹೋಗ್ತಿದ್ದಾರೆ. ಅಲ್ಲೊಬ್ಬ ಹುಡುಗ ಸೈಕಲ್ ಟ್ಯೂಬ್ ಬ್ಲೋ ಹೊಡಿತಾ ಇದ್ದ. ಇದ್ಯಾವುದೋ ಚೆನ್ನಾಗಿದೆಯಲ್ಲ, ಅದು ಇರಲಿ. ಹಾಗೆ ಮುಂದಕ್ಕೆ ಹೋಗ್ತಿದ್ದಾರೆ. ಸ್ಕೂಲ್ ಮೇಸ್ಟ್ರು ಮಕ್ಳಿಗೆ ಪಾಠ ಮಾಡ್ತಿದ್ರು, ಆಕಾಶ ಭೂಮಿ ತೋರಿಸ್ಕೊಂಡು. ಇದ್ಯಾವುದೋ ಚೆನ್ನಾಗಿದೆಯಲ್ಲ ಅಂತ ಅವ್ರಿಗೆ ಐಡಿಯಾ ಬಂದು 3 ಸೇರಿ 80ನೇ ಇಸ್ವಿಲಿ ಶುರುವಾಯಿತು ಡಿಸ್ಕೋ. 80ನೇ ಇಸ್ವಿ ಚಿತ್ರಗಳನ್ನ ಇವತ್ತಿಗೂ ಟಿ ವಿಲಿ ಹಾಕ್ತಿರ್ತಾರೆ ನೋಡಿ. ಡ್ಯಾನ್ಸ್ ಇದ್ದಿದ್ದೆ ಹೀಗೆ, ನೀವು ಯಾವುದೇ ಭಾಷೆ ತಗೊಳ್ಳಿ, 80ನೇ ಇಸ್ವಿಲಿ ಡ್ಯಾನ್ಸ್ ಇದ್ದಿದ್ದೆ ಹೀಗೆ, ಚುಚ್ಚೋದು ಎತ್ತೋದು ನೋಡಿ. 1980. Dance with me, merry merry disco. Sing with me, jolly jolly disco. ಮೋಹಕ ಸಂಜೆ ಈ ಬಣ್ಣಗಳ ಮೇಳ ಬೀಸಿದೆ ಜಲ ಈ ಕಣ್ಣುಗಳ ಗಾಳ. Dance with me, merry merry disco. 90ನೇ ಇಸ್ವಿ ತನಕ ಚುಚ್ಚಿದ್ದೆ ಎತ್ತಿದ್ದೆ. ನಮ್ಮ ಪ್ರೇಕ್ಷಕರು ಎಷ್ಟು ಅಂತ ಚುಚ್ಚಿಸ್ಕೋತಾರೆ. ಮತ್ತೆ ಚೇಂಜ್. 90ನೇ ಇಸ್ವಿಲಿ ಶುರುವಾಯಿತು ಬ್ರೇಕ್ ಡ್ಯಾನ್ಸ್. ಕುಷ್ಠರೋಗ ಬಂದಿರೋರು ಆಡೋದು. ನೆಟ್ಟು ಕೈ ಕಾಲು ಇಟ್ಕೊಂಡೇ ಕುಣಿಯೋದು ಕಷ್ಟ. ಹಿಂಗೆ ನಮಗೆ ಗೊತ್ತಿಲ್ಲ, ಕರೆಂಟ್ ಕೈ ಕೊಟ್ಬಿಟ್ಟು ಶೇಕ್ ಡ್ಯಾನ್ಸ್. ಒಂದೊಂದಕ್ಕೊಂದೊಂದು ಹೆಸರಿಟ್ರು ನೋಡಿ.
ಹರಸಿ ಎನ್ನುವೆ. ಧನ್ಯವಾದ. ಹಾಸ್ಯಕ್ಕೋಸ್ಕರ ಮಾಡಿದ್ದು. ವಿನೋದ್ ರಾಜ್ರವರು ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದಾರೆ. ಎಲ್ಲ ನೋಡಿದ್ರಿ, ಒಂದೊಂದು ಇಸ್ವಿಲಿ ಒಂದೊಂದು ಮಜಾ ಇತ್ತು, ಒಂದೊಂದು ಥರ ಇತ್ತು. ಆದರೆ ಒಂದು ಸಂಗೀತಕ್ಕೆ ಬದಲಾವಣೆನೇ ಇಲ್ಲ. ಅವಾಗ ಹೇಗಿತ್ತೋ ಈಗಲೂ ಹಾಗೇ ಇದೆ, ಮುಂದಕ್ಕೂ ಹಾಗೇ ಇರುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವೆಲ್ಲ ಕೂತಿದ್ದೀರಿ, ಕೆಲವರು ಡ್ಯಾನ್ಸ್ ಬರುತ್ತೆ, ಕೆಲವರು ಡ್ಯಾನ್ಸ್ ಬರಲ್ಲ. ಆದರೆ ಈ ಸಂಗೀತ ಕೇಳಿದ್ರೆ ನಮಗೇ ಗೊತ್ತಿಲ್ಲಾಗೆ ಕುಡಿಬೇಕು ಅನಿಸುತ್ತೆ. ನೋಡಿ, ಬದಲಾಗದ ಸಂಗೀತ. ನಮ್ಮೂರ್ನಾಗ ನಾನೊಬ್ಬೆ ಜಾಣ, ಈ ನಂಜುಂಡ ಊರ್ಗೆ ಪ್ರವೀಣ. ನಮ್ಮೂರ್ನಾಗ ನಾನೊಬ್ಬೆ ಜಾಣ, ಈ ನಂಜುಂಡ ಊರ್ಗೆ ಪ್ರವೀಣ. ಹೌಲ್ ಮ್ಯೂಸಿಕ್ ಹಾಕ್ಬಿಟ್ಟೆ ಫಸ್ಟು. ಯಾಕೆಂದರೆ ಮ್ಯೂಸಿಕಲ್ಲಿ ಮ್ಯಾಜಿಕ್ ಮಾಡೋದು ಬೇರೆ. ಪುಟ ನೀವಿಬ್ಬರು ಬರ್ರೋ ಕೆಳಗಡೆ. ಮ್ಯಾಜಿಕ್ ಮಾಡೋದು ನಿಮಗೋಸ್ಕರ. ನಿಮ್ಮ ಟಾಪಲ್ಲಿದ್ದರೆ ಟಾಪ್ಗೆ ಹೋಗುವಂತೆ ಮುಂದಕ್ಕೆ. ಮಮ್ಮಿ ಹೇಳ್ತಾರಲ್ಲ, ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತ. ಅವ್ರ ಮಮ್ಮಿ ಇವೆಲ್ಲ ಟಾಪಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಬಿಟ್ಟವ್ರೆ. ಮಕ್ಕಳಿಲ್ಲ ಅಂತ ಬೇಜಾರಾಗ್ತಿತ್ತು. 2 ಇದ್ದಾವೆ ಇಲ್ಲಿ, ಅಲ್ಲೊಂದೆರಡು ಬರ್ತಾಯಿದೆ. ಅಲ್ಲ, ನೀವು ಮಕ್ಕಳೇ ಬಿಡಿ. 6ರಿಂದ 60 ವರ್ಷದವರೆಗೂ ಮಕ್ಕಳೇ ಅಲ್ವಾ? 60 ವರ್ಷದ ನಂತರ ದೊಡ್ಡವರು. ನಾವು ಸಾಮಾನ್ಯವಾಗಿ ಟೋಪಿ ಹಾಕ್ಕೊತೀವಿ. ಯಾಕೆ ಅಂತ ಗೊತ್ತಾ? ಇಷ್ಟೆಲ್ಲ ದೊಡ್ಡವರಿದ್ದೀರಾ ಸರ್? ವೆರಿ ಗುಡ್ ಸರ್. ಚಪ್ಪಾಳೆ ಹೊಡೀರಿ ಅವ್ರಿಗೆ. ಬೇರೆ ಯಾರೂ ಟೋಪಿ ಹಾಕ್ಬಾರ್ದು. ನಮ್ಮ ಕೈಯಲ್ಲೇ ನಾವು ಟೋಪಿ ಹಾಕಬೇಕು ಅಂದರೆ ಟೋಪಿ ಹಾಕ್ಕೊಂಬಿಡ್ತೀವಿ ಫಸ್ಟೇ. ಓಕೆ, ಥ್ಯಾಂಕ್ ಯು. ಈಗ ಮ್ಯಾಜಿಕ್ ನಾನು ಒಬ್ಬನೇ ಮಾಡಲ್ಲ. ಹಾಗಾಗಿ ಅಮ್ಮ ಅವೆಲ್ಲ ಭಾಳ ಸಂತೋಷವಾಗಿ ನಮ್ಮ ಕೋತಿ ಜೊತೆ ಏನೋ ಒಳ್ಳೆ ಪ್ರಶ್ನೆ ಕೇಳಿದ್ರು, ಹುಡುಗಿ ಹೆಂಗಿರಬೇಕು ಅಂತ. ಅದಕ್ಕೆ ನಮ್ಮ ಕೋತಿಗೋಸ್ಕರ ಆದರೂ ಅವ್ರನ್ನ ಕರೆದು ನೈಸ್ ಮಾಡೋಣ ಅಂತ. ಅಕ್ಕಪಕ್ಕದ ಮನೇಲಿ ಯಾವ್ದಾರ ನಮ್ಮ ಕೋತಿಗೆ ಸೆಟ್ ಆಗೋ ಅಂತ ಹೆಣ್ಣಿದ್ರೆ ಮದುವೆ ಮಾಡಿಸೋಣ ಅಂತ. ಬನ್ನಿಮ್ಮ. ಹಾಂ, ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ದೀಪ ಬೆಳೆಸೋ ಮೂಲಕ ಕಾರ್ಯಕ್ರಮ ಶುರು ಮಾಡ್ತಾರೆ. ಇಲ್ಲಿ ದೀಪ ತರೋದು ಮರೆತುಬಿಟ್ಟೆ ಅರ್ಜೆಂಟಲ್ಲಿ. ನಾನು ಇಲ್ಲೇ ಬಂಡಿಮಂಕಳಂ ದೇವಸ್ಥಾನ ಗೊತ್ತಿರ್ಬೇಕು ನಿಮಗೆಲ್ಲ. ನಾವು ಬಂಡಿಮಂಕಳಂ ದೇವಸ್ಥಾನದವನೇ. ಸೊ ಹತ್ರ ಅಲ್ವಾ, ಮರೆತುಬಿಟ್ಟೆ. ಗಾಡಿಯಲ್ಲಿ ತಾನೆ ಬಂದುಬಿಟ್ಟೆ. ಇಲ್ಲ ಕಾರಲ್ಲಿ ಬಂದಿದ್ದರೆ ದೀಪ ತರ್ತಿದ್ದೆ. ಇವತ್ತು ಮ್ಯಾಜಿಕ್ ದೀಪದಲ್ಲಿ ಮ್ಯಾಜಿಕ್ ಮಾಡೋಣ. ಅಮ್ಮನ ಕರಿತಾ ಇದ್ದೀನಿ. ಅಮ್ಮ ಮ್ಯಾಜಿಕ್ ಮಾಡೋದ್ರ ಮೂಲಕ ನಮ್ಮ ಈ ಮ್ಯಾಜಿಕ್ ಶೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಅದಕ್ಕೆ ನನ್ನ ಹತ್ರ ಒಂದು ಮ್ಯಾಜಿಕ್ ಕ್ಯಾಂಡಲ್ ಇದೆ. ಇಲ್ಲಿ ಮ್ಯಾಜಿಕ್ ಕ್ಯಾಂಡಲ್, ಓಕೆನಾ? ಬೆಂಕಿ ಪಣನೂ ಇದೆ, ಬಟ್ ಮ್ಯಾಜಿಕ್ ಕ್ಯಾಂಡಲ್ ಹಚ್ಬಿಟ್ರೆ ಇದು ಉರಿದೋಗ್ಬಿಡುತ್ತೆ, ಅದಕ್ಕೆ ಬೇಡ. ಆದರೆ ನನ್ನ ಹತ್ರ ಏನೋ ಒಂದಿದೆ. ಇದೇನಿದು? ಏನು ಮೇಡಮ್? ಮೇಡಮ್, ಇಲ್ಲಿಂದ 5 ಕಿಲೋಮೀಟ್ರನೇ ಇದೆ ಮೆಜೆಸ್ಟಿಕ್ಕು. ಓ, ಮ್ಯಾಜಿಸ್ಟಿಕ್ ಅಂದ್ರೆ ಅಯ್ಯೋ ಕೇಳಿಸಿಲ್ಲ. ವಯಸ್ಸಾಯಿತು, 60 ತುಂಬಿ 90 ನಡೀತಾ ಇದೆ. ಕೇಳಿಸಿಲ್ಲ ಮೇಡಮ್. ಇಟ್ಕೊಳ್ಳಿ. ಓಕಸ್ ಫೋಕಸ್ ಅಬ್ರಕಡಬ್ರ ಗಿಲಿ ಗಿಲಿ 1 2 3 ದೊಡ್ಡ ಮಂತ್ರ. ದೊಡ್ಡವ್ರಿಗೆ ದೊಡ್ಡ ಮಂತ್ರ ಹೇಳಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಚಿಕ್ಕದಾಗಿ ಗಿರಿ ಗಿಲಿ 1 2 3 ಹೇಳಿ. ಗಿರಿ 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 ಅದು ನಾನು ಗಿರಿ, ಅದು ಗಿಲಿ. 1 2 3 ಹೇಳಿ. 1 2 3 ಹಾಂ, ಗಿರಿ 1 2 3 ಗಿರಿ 1 2 3 3 ಸಲ ಹೇಳಿದ್ರು. ಕೊಡಿಮ್ಮ, ಥ್ಯಾಂಕ್ ಯು. ಈಗೇನು ಮಾಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ತೆಗೆದು ಬಿಡಿದ್ದೀರ ಜೋರಾಗಿ. ಶಕ್ತಿ ಮೀರಿ ಎತ್ಬಿಡಿ. ವೆರಿ ಗುಡ್. ಚಪ್ಪಾಳೆ. ಥ್ಯಾಂಕ್ ಯು.
ತಮ್ಮ ಹೆಸರು ಕೇಳಿಲ್ಲ, ಮರ್ತೋಗ್ಬಿಟ್ಟೆ. ಸುಶೀಲಾ ಮುರಳೀಧರ್. ಸುಶೀಲಾ ಮುರಳೀಧರ್ ಮೇಡಮ್, ಥ್ಯಾಂಕ್ ಯು. ಈಗ ಒಂದು ಕೆಲಸ ಮಾಡೋಣ, ಹೆಣ್ಮಕ್ಳಂತೂ ಯಾರೂ ಇಲ್ಲ. ಏಯ್ ಬರ ನೀನೆ, ಅಲ್ಲೆಲ್ಲ ಮೇಲಿಂದ ಕರೆದಾರೆ ಯಾರು, ಬರ ಬಾ ಬಾ, ಓಡ್ಬಾ ಓಡ್ಬಾ ಓಡ್ಬಾ. ಬೇಗ ಬಾ, ಇಲ್ಲೇ ಬಾ, ಇಲ್ಲೇ ಬರ. ಶಾರ್ಟ್ ಕಟ್ ನೋಡ್ಬೇಕು ಯಾವತ್ತು ಜೀವನದಲ್ಲಿ, ಹಂಗೆ ಲಾಂಗಾಗಿ ಬರಬಾರ್ದು. ನಿಮ್ಮಮ್ಮ ಟಾಪಲ್ಲಿ ಇರಬೇಕು ಅಂತ ಕರ್ಕೊಂಡೋಗವ್ರೆ. ಈಗ ನನ್ನ ಹತ್ರ ಏನೋ ಒಂದಿದೆ, ಏನಿದು ಜೋರ ಕನ್ನಡದಲ್ಲಿ ಹೇಳು. ಹಗ್ಗ. ಆ ಹಗ್ಗ ಹಗ್ಗ. ಹಗ್ಗದಿಂದ ಏನೆಲ್ಲ ಮಾಡ್ಬೋದು? ಕಟ್ಟಬಹುದು. ಯಾರನ್ನ? ನಿಮ್ಮನ್ನ. ಎಲ್ಲ ಸ್ಟೇಜಲ್ಲಿ ನಾನು ಅವ್ರು ಬೇರೆಯವ್ರನ್ನ ಕಡಾಕ್ತೀನಿ, ನನ್ನೇ ಕಡಾಕ್ತಾನಂತಲ್ಲಪ್ಪ. ಹಾಂ, ಅಲ್ಲಿ ಯಾರೋ ನೋಡಿ ಹೇಳ್ತವ್ರೆ, ಕಟ್ಟಾಕ್ಬೋದು ಅಂತ ಇವನಂದ್ರೆ ಅವ್ರು ನೇಣಾಕೋಬೋದು ಅಂತವ್ರೆ. ಸರಿ ಪುಟ, ಈಗ ಹಗ್ಗ ಇದೆ, ಹಗ್ಗದಿಂದ ಕಟ್ಟಾಕಬೇಕು, ಕಟ್ಟಾಕೋದು ಬೇಡ. ಇದು ಯಾವ ಥರ ಹಗ್ಗ ಅಂದರೆ ಮ್ಯಾಜಿಕ್ ಹಗ್ಗ. ಮ್ಯಾಜಿಕ್ ಹಗ್ಗದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ನಿಜ ನೀನು ಹೇಳ್ತೀಯೋ ಸುಳ್ಳು ಹೇಳ್ತೀಯೋ ಅಂತ ಕಂಡುಹಿಡಿತೀನಿ. ಓಕೆನಾ? ನೀನು ನಿಜ ಹೇಳ್ತೀಯಾ? ಪಕ್ಕ. ನಿನ್ನ ಹೆಸರೇನು? ಅಚಿಂತ್ಯ. ನಿಜನಾ? ನಿಜ. ಮನೆಯಲ್ಲಿ? ಚಾಮರಾಜಪೇಟೆ. ಸಾವಿರಾರಪೇಟೆ? ಚಾಮರಾಜಪೇಟೆ. ಚಾಮರಾಜಪೇಟೆ, ಸಾವಿರಾರಪೇಟೆ ಅಂತ ಕೇಳಿಬಿಡ್ತು. ಅಯ್ಯೋ, ಸಾವಿರಾರಪೇಟೆ ಅಂದರೆ ಒಂದು 10,000 ಆದರೂ ಇಸ್ಕೊಬಿಡೋಣ ಅಂದ್ಕೊಂಡೆ. ಸರಿ, ಹಗ್ಗ ಏನು ಗೊತ್ತಾ, ಇದು ಹಗ್ಗವಾಗೇ ಇರಬೇಕು ಅಂದರೆ ನೀನು ನಿಜ ಹೇಳಿದ್ರೆ ಕೋಲಾಗತ್ತೆ, ಸತ್ಯ ಹೇಳಿದ್ರೆ ಕೋಲಾಗತ್ತೆ, ಆಯಿತಾ? ಸುಳ್ಳು ಹೇಳಿದ್ರೆ ಇದು ಹಗ್ಗನೇ ಇರುತ್ತೆ. ಅರ್ಥ ಆಯ್ತಾ? ನೀನು ಸುಳ್ಳು ಹೇಳಬಾರ್ದು, ನಿಜ ಹೇಳಬೇಕು. ಈಗ ಹೇಳು, ಇಡ್ಕೊ. ನಿನ್ನ ಹೆಸರೇನು? ಅಚಿಂತ್ಯ. ಅಚಿಂತ್ಯ, ನಿಜ ಹೇಳು, ನೀನು ಯಾರನ್ನ ಲವ್ ಮಾಡ್ತಾ ಇದೀಯಾ? ಇಲ್ಲ. ಹಿಡ್ಕೊ ಹಿಡ್ಕೊ. ಈಗ ಹೇಳು, ಲವ್ ಮಾಡ್ತಿದ್ಯಾ? ಇಲ್ಲ. ಬಿಡು, ನಿಜ ಹೇಳು, ಇನ್ನು ಯಾರನ್ನ ಲವ್ ಮಾಡ್ತಿದ್ಯಾ? ಇಲ್ಲ. ಬಿಡು ಮೇಡಮ್, ಅವ್ನು ನಿಜ ಹೇಳ್ತಲ್ಲ. ಸರಿ ಹಿಡ್ಕೊ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ನೀನು ಯಾರನ್ನು ಲವ್ ಮಾಡ್ತಾ ಇಲ್ವಾ? ನೀವು ಯಾರೋ ದೊಡ್ಡವ್ರು ಸ್ವಲ್ಪ ಇನ್ಸ್ಟ್ರಕ್ಟ್ ಮಾಡಿ ಅವನಿಗೆ. ಯಾರು ಲವ್ ಮಾಡಲ್ವಾ ಮಕ್ಕಳು? ಹಾಂ, ನೋಡಲ್ಲ, ಅಪ್ಪ ಅಮ್ಮನ ಲವ್ ಮಾಡಲ್ವಾ? ಮತ್ತೇನಕ್ಕೆ ಅವಾಗಲೇ ಇಲ್ಲ ಅಂದೆ? ಓ, ಬೇರೆ ಅಂತ ತಿಳ್ಕೊಂಬಿಟ್ಟ. ಓಲಿ, ನಿಮ್ಮ ಅಪ್ಪ ಅಮ್ಮನಿಗೆ ಪಪ್ಪಿ ಕೊಡು, ಅಪ್ಪ ಅಮ್ಮನ ಪಪ್ಪಿ ಕೊಡು. ಲವ್, ನಿಮ್ಮ ಅಪ್ಪ ಅಮ್ಮನ ಪಪ್ಪಿ ಕೊಡು ಅಂದ್ರೆ ಹಗ್ಗ ಕೊಡ್ತಾನೆ. ಓಕೆ, ಥ್ಯಾಂಕ್ ಯು ಪುಟ. ಚಪ್ಪಾಳೆ ತಟ್ಟಿ. ಈಗ ಲೆಕ್ಕನೇ ಬರಲ್ಲ, ತುಂಬ ಲೆಕ್ಕನೇ ಬರಲ್ಲ. ಏನೇ ಪೇಮೆಂಟ್ಸ್ ಬರಲಿ, ಪ್ರೋಗ್ರಾಮ್ ಎಲ್ಲ ಬಂದಿದ್ದು ದುಡ್ಡೆಲ್ಲ ತೊಗೊಂಡೋಗ್ಬಿಟ್ಟು ಮನೇಲಿ ನಾನು ಹೆಂಡ್ತಿಗೆ ಕೊಟ್ಬಿಡ್ತೀನಿ. ನೀವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಂಗೆ ಲೆಕ್ಕ ಹೇಳ್ಕೊಟ್ರೆ ಇವತ್ತಿಂದ ಅರ್ಧ ಈ ಕಡೆ ಅರ್ಧ ಈ ಕಡೆ ಎಣಿಸ್ಬಿಟ್ಟು. ಓಕೆ, ಹೇಳ್ಕೊಡ್ತೀರಾ? ಒಂದು ನಿಮಿಷ, ನನ್ನ ಹತ್ರ ಏನೋ ಒಂದು ಐಟಮ್ ಇದೆ. ಹಾಂ, ಏನಿದು? ಪ್ಲೇಯಿಂಗ್ ಕಾರ್ಡ್ಸ್, ಇಸ್ಪಿಟ್ ಕಾರ್ಡ್ಸ್. ಓಕೆ, ಇದರಿಂದ ಏನೆಲ್ಲ ಮಾಡ್ತಾರೆ? ಆಟ ಆಡ್ತಾರೆ. ಮ್ಯಾಜಿಕ್ಕು ನಮ್ಮಂಥರ ಮ್ಯಾಜಿಕ್ ಮಾಡ್ತೀವಿ. ಆಟ ಆಡ್ಬೋದು, ದುಡ್ಡು ಮಾಡ್ಬೋದು. ಅಲ್ಲಿ ಯಾರೋ ಹಿಂದೆಗಡೆ ಹೇಳ್ತಾವೆ ನೋಡಿ, ಮನೆ ಹಾಳು ಮಾಡ್ಕೋಬೋದು ಅಂತ. ಅಲ್ಲ, ಅದು ಇರ್ಬೋದು, ಗೊತ್ತಿಲ್ಲ. ಬಟ್ ಈಗ ಆದರೆ ನಾನೇನು ಮಾಡ್ತೀನಿ ಅಂತ ನಿಮ್ಗೆ ನೋಡಿ, ಈಗ ನನ್ನ ಹತ್ರ ಕಾರ್ಡ್ಸ್ ಇದೆ, ಎಷ್ಟಿದೆ ಅಂತ ಎಣಿಸ್ಬೇಕು. ಓಕೆ, ರೆಡಿ? ಒಂದೇ, ಅದಕ್ಕೆ ಟೋಪಿ ಹಾಕೊಳ್ಳೋದು ನಾವು. ಬೇರೆಯವ್ರಿಗೆಲ್ಲ ಟೋಪಿ ಹಾಕಿ ನಾವು ಇದು ಮಾಡೋದು. ರೆಡಿ? ಎಣಿಸಿ ಈಗ. 1, ಓಕಸ್ ಫೋಕಸ್ ಆಬ್ರಕಡಾಬ್ರ ಗಿಲಿಗಿಲಿ 1 2 3. ಈಗ 7 ಕಾರ್ಡ್ ಇದೆ. 7 ಕಾರ್ಡಲ್ಲಿ ಎಷ್ಟು ಕಾರ್ಡ್ ಕ್ಯಾನ್ಸಲ್ ಮಾಡಲಿ? ನಿಮ್ಮ ಚಾಯ್ಸ್. ಎಷ್ಟು? 3. ಓಕೆ, ವೆರಿ ಗುಡ್. ಈಗ ಎಷ್ಟಿದೆ? ಕರೆಕ್ಟು. ಅಯ್ಯೋ ಅಪ್ಪ, ಗೊತ್ತಾಗೋಯ್ತು ಲೆಕ್ಕ. ಇವಾಗ ಗ್ಯಾರಂಟಿ ಈ ಜಾಬ್ ತುಂಬುತ್ತೆ. ಈ ಜಾಬಲ್ಲಿ ಇರೋದು ಅವ್ಳು ಕೊಟ್ಬಿಡ್ತೀನಿ. ರೆಡಿ? ಈಗ ಎಣಿಸೋಣ. ಓಕಸ್ ಫೋಕಸ್ ಆಬ್ರಕಡಾಬ್ರ ಗಿಲಿಗಿಲಿ 1 2 3.
ಒಬ್ಬರೇ ಒಬ್ಬ ಲೇಡೀಸ್ ಬನ್ನಿ, ಒಂದೇ ಒಂದು ಖರ್ಚೀಫ್ ತೊಗೊಂಡು ಬನ್ನಿ ಪ್ಲೀಸ್. ಬನ್ನಿ. ಇಲ್ಲ ಜೆಂಟ್ಸೇ ಬನ್ನಿ, ತೊಂದರೆ ಇಲ್ಲ ಪಾಪ, ಅದೇನಿಲ್ಲ, ನಮಗೇನು ಭೇದ ಭಾವ ಇಲ್ಲ ಪಾಪ. ಬನ್ನಿ ಸರ್, ಜೆಂಟ್ಸೇ ಬನ್ನಿ. ಯಾಕೆ ಗೊತ್ತಾ ನಾವು ಲೇಡೀಸ್ನೇ ಕರೆಯೋದು? ಜೆಂಟ್ಸು ಖರ್ಚೀಫ್ ಇಡೋದು ಕಮ್ಮಿ, ಲೇಡೀಸ್ ಜಾಸ್ತಿ ಇಡ್ತಾರೆ. ಯಾಕೆ ಹೇಳಿ? ಮುಖದ ಸೌಂದರ್ಯತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ. ಬನ್ನಿ ಸರ್. ತಗೊಂಬರ್ಬೇಕು ಸರ್. ನಿಮ್ಮ ಮನದಾಳದ ಮಾತನ್ನು. ತಮ್ಮ ಹೆಸರು ಸರ್? ಲೋಕೇಶ್. ಬನ್ನಿ ಸರ್. ಲೋಕೇಶ್ ಅವರೇ, ಯಾವ ಲೋಕ ನಿಮ್ಮದು? ಅಲ್ಲ, ಅಯ್ಯೋ ಯಾವ ಊರಂತ ಕೇಳೋಕ್ಕೋಗಿ ಲೋಕ ಅಂದ್ಬಿಟ್ಟೆ. ಅಯ್ಯೋ ಇರಲಿ ಸರ್. ಪ್ರೇಮ ಲೋಕನ, ಸ್ನೇಹ ಲೋಕನ? ಪುಸ್ತಕ ಲೋಕ. ಪುಸ್ತಕ ಲೋಕ, ಅದು ಒಂದು ಲೋಕ. ಸೂಪರ್. ಅದಕ್ಕೆ ನಾವು ಜಾಕ್ ಹಾಕ್ತೀವಿ ಅಲ್ಲಿ. ಪುಸ್ತಕ ಲೋಕ. ಸರಸ್ವತಿ ಲೋಕ ಇದು, ವಿದ್ಯಾರಂಗ. ಖಂಡಿತ ಲೋಕೇಶ್ ಅವರು ಸ್ವಾಗತ. ಈಗ ಇದು ನಮ್ಮದು ಕಲಾರಂಗ ಸರ್, ಕಲಾಲೋಕ ನಮ್ಮದು. ನಮ್ಮ ಕಲೆ ನಾವು ಮಾಡ್ತಾಯಿರ್ತೀವಿ, ಎಲ್ಲ ಮರ್ತಿರ್ತೀವಿ. ಮರೆತು ಮನೆಗೆ ಹೋದ್ಮೇಲೆ ಅದು ಮತ್ತೆ ಬರುವವರೆಗೂ ಅದೇ, ಬಂದ ಮೇಲೆ ಮರ್ತೋಗಿದ್ದೀವಿ ಎಲ್ಲ ಅಲ್ವಾ ರೀ? ಹೇಳಲಿ, ಗಿರಿ ಕೇಳ್ತಾಯಿದ್ದೀನಿ. ಓಕೆ ಅಣ್ಣ, ಈಗ ನೀವು ಮ್ಯಾಜಿಕ್ ಮಾಡ್ತೀರಾ. ಖರ್ಚಿಪ್ ಓಪನ್ ಮಾಡಿ ಹಾಕಿ. ಈಗ ಲೋಕೇಶ್ ಸರ್ ಮಾಡ್ತಾರೆ. ಸರ್ ಮ್ಯಾಜಿಕ್ ಹೇಳ್ಕೊಡ್ತೀನಿ. ಓಕಸ್ ಫೋಕಸ್ ಅಬ್ರಕಡಬ್ರ 1 2 3 ಹೇಳಿ. 1 2 3. ನಾನೇನೋ ಮೇಡಮ್ಗೆ ಅಂತ ಶಾರ್ಟಾಗಿ ಹೇಳ್ಕೊಟ್ನಪ್ಪ. ಹೇಳಿ, ನಿಧಾನಕ್ಕೆ ಹೇಳ್ಕೊಡ್ತೀನಿ. ಓಕಸ್ ಫೋಕಸ್ ಓಕಸ್ ಫೋಕಸ್ ಅಬ್ರಕಡಾಬ್ರ ಅಬ್ರಕಡಬ್ರ ಗಿರಿ ಗಿರಿ ಗಿಲಿ ಗಿಲಿ 1 1 2 2 3. 3. ಅದ್ರಲ್ಲಿ ತುರ್ಕಿ ಅಲ್ಲ, ಫುಲ್ ಹಾಕಿ. ಕಡ್ಡಿ ಎತ್ಕೊಳ್ಳಿ. ಕಾಫಿ ಲೋ, ಯಾಕೆ ಬಾಯಿ ಚಪ್ಪರಿಸ್ತಾ ಇದೆಯಾ? ಅವನು ಅನ್ಕೊಂಬಿಟ್ಟ ಟೀ ಕಾಯಿಸ್ತವ್ರ ಅಂಕಲ್ ಅಂತ. ಟೀ ಅಲ್ಲ. ಓಕೆ, ಫೋಕಸ್ ಫೋಕಸ್ ಆಬ್ರಕಡಾಬ್ರ ಗಿಲಿ ಗಿಲಿ 1 2 3 ಅಂತ ಸರ್ ಹೇಳಿದ್ದಾರೆ. ಸರ್ ಕಣ್ಣು ಮುಚ್ಕೊಂಡು ನಿಮ್ಮ ಮನದಾಳದ ಮಾತನ್ನು ನಮ್ಮ ಎಲ್ಲ ಪುಸ್ತಕ ಪ್ರಿಯರಿಗೆ ಹಾಗೂ ನಮ್ಮ ಕಲಾ ಸರಸ್ವತಿಯನ್ನು ಆರಾಧಿಸುವಂಥ ನಮ್ಮೆಲ್ಲರ ಜೊತೆಯಲ್ಲಿ ನಿಮ್ಮ ಮನದಾಳದ ಮಾತನ್ನ ನಾನು ನಿಮ್ಮ ಮುಖಾಂತರ ಹೇಳಬೇಕು ಅಂತ ಇದ್ದೀನಿ. ಸ್ವಲ್ಪ ಕಣ್ಣು ಮುಚ್ಕೊಂಡು ಅದನ್ನು ನಿಮ್ಮ ಖರ್ಚಿಪ್ನ ಅದ್ರ ಮೇಲೇನೋ ಬರೆದಿರುತ್ತೆ ಅಷ್ಟೇ, ಏನೋ ನಿಮ್ಮ ಮನದಾಳದ ಮಾತು ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಕಣ್ಣು ಮುಚ್ಕೊಂಡು ತೆಗೆದು ಅಲ್ಲಿ ತೋರಿಸಿ, ನೀವು ನೋಡಬಾರ್ದು. ಇಡಿ. ಓಪನ್ ಮಾಡಿ. ಕಣ್ಣು ಓಪನ್ ಮಾಡೋದು? ಕಣ್ಣಲ್ಲ, ಅದನ್ನು ಓಪನ್ ಮಾಡಿ. ಖರ್ಚಿಪ್ನ ಎಷ್ಟು ಚೆನ್ನಾಗಿದೆ ನೋಡಿ ಖರ್ಚಿಪ್. ಇವಾಗ ಓಪನ್ ಮಾಡಿ ತೋರಿಸಿ. ಜೈ ಭುವನೇಶ್ವರಿ. ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಸರ್ ಅಯ್ಯೋಯ್ಯೋ ಅಪ್ಪ, ಎಷ್ಟೋ ಕಡೆ ಹೆಂಗಸನ್ನೆಲ್ಲ ಕರೆದಿರ್ತೀನಿ ಗುರು. ಪಾಪ ಲೇಡೀಸ್ಗಳು ಖರ್ಚು ಬಿಟ್ಬಿಡೋಗ್ಬಿಡ್ತಾರೆ. ಸರ್ ಬಿಟ್ಟಿಲ್ಲ, ಮೋಸ್ಟ್ಲಿ ಮೇಡಮ್ ಅನ್ಸುತ್ತಲ್ವಾ? ಮೋಸ್ಟ್ಲಿ ಮನೆಗೆ ಹೋಗೋಕ್ಕಾಗಲ್ಲ, ಕಷ್ಟ ಆಗತ್ತೆ. ಈಗ ಒಂದು ಕೆಲಸ ಮಾಡೋಣ ಸರ್. ಓಕಸ್ ಫೋಕಸ್ ಆಬ್ರಕಡಾಬ್ರ ಗಿಲಿ ಗಿಲಿ 1 2 3. ನಿಮ್ಮ ಮನೆ ದೇವ್ರು ಯಾರು ಸರ್? ದುಂಡಿ ಬಸಪ್ಪ. ದುಂಡಿ ಬಸಪ್ಪ ಅವ್ರನ್ನ ನೆನೆಸ್ಕೊಂಡು ಮಂತ್ರ ಹೇಳಿ ಸರ್. ಗಿಲಿ ಗಿಲಿ 1 2 3. ಗಿಲಿ ಗಿಲಿ 1 2 3. ಕಣ್ಣು ಮುಚ್ಕೊಂಡೇ ತೆಗೀರಿ ಸರ್. ಸರ್ ಕಣ್ಣು ಮುಚ್ಕೊಂಡು ಮನೆಗೆ ಹೋಗ್ಬಿಟ್ಟಿರ, ಆಮೇಲೆ ಪಕ್ಕದ ಮನೆಗೆ ಹೊಟ್ಟೋಗ್ತೀರಾ ಅಲ್ವಾ? ಓಕೆ, ಥ್ಯಾಂಕ್ ಯು. ನಿಮ್ಮದೇನಾ ನೋಡ್ಕೊಂಬಿಡಿ ಆಮೇಲೆ. ಓಕೆ ಮೇಡಮ್, ಬಂದಿದೆ, ತಲುಪಿದೆ, ಆರಾಮ ಮನೆಗೆ ಸೇರಿಸ್ಬೋದು. ಓಕೆ, ನಿಮ್ಮೆಲ್ರಿಗೂ ರಂಜನೆ ಆಗಿದೆ ಅನಿಸುತ್ತೆ. ಆದರೆ ಈಗ ಲಾಸ್ಟಲ್ಲಿ ಒಂದು ಕಾಮಿಡಿ ಮಾಡೋಣ. ಸ್ಟ್ಯಾಂಡ್ ಅಪ್ ಕಾಮಿಡಿ ನಮ್ಮ ಗೋಪಿಯವ್ರು ಮಾಡಿದ್ದಾರೆ. ಮೊಬೈಲ್ ಬಗ್ಗೆ ಒಂದೆರಡು ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಅರೆ ಮೊಬೈಲ್ ಕೊಡು, ನನ್ನ ಮೊಬೈಲು ಹಾಡ್ಗೆ ಹಾಕಿದ್ದೀನಿ, ಹಂಗೆ ಕೊಡಮ್ಮ. ಸಾಮಾನ್ಯವಾಗಿ ಈ ಆ್ಯಂಡ್ರಾಯ್ಡ್ ಮೊಬೈಲೆಲ್ಲ ಬಂದಾಗಿಂದ ಸೆಲ್ಫಿ ತಗೊಳ್ಳೋದು ಜಾಸ್ತಿ. ಸೆಲ್ಫಿ ತಗೊಳ್ಳೋದು ಯಾರಪ್ಪ ಜಾಸ್ತಿ? ಜೆಂಟ್ಸಲ್ಲಿ ಹೇಳಿ ಸಾ, ಜೋರಾಗಿ ಹೇಳಿ. ನೋಡಿ ಮೇಡಮ್ ಹೇಳ್ಬಿಟ್ರು ಲೇಡೀಸ್ ಫಸ್ಟ್. ಹೌದು, ಅದು ಅವ್ರು ತಗೊಳ್ಳೋದು ಇದೆಲ್ಲ ಹಾಸ್ಯಕ್ಕಾಗಿ. ಹೆಂಗೆ ತಗೋತಾರೆ? ಇಲ್ಲ ಫಂಕ್ಷನ್ಗೆಲ್ಲ ರೆಡಿಯಾಗಿರ್ತಾರೆ, ಮದುವೆ ಮುಂಜಿ ಅಥವಾ ಏನೇ ಫಂಕ್ಷನ್ ರೆಡಿ ಆಗಿಬಿಟ್ಟು ಕನ್ನಡಿ ಮುಂದೆ ಎಲ್ಲ ಆಯಿತು. ಮೊಬೈಲ್ ಕೈಗೆ ಬಂದಾಗ ಗಂಡು ಮಕ್ಳು ನಗಬೇಡಿ, ಗಂಡು ಮಕ್ಳದ್ದು ಇದೆ. ಗಂಡು ಮಕ್ಕಳು ಬೆಟ್ಟ ಗುಡ್ಡ ನದಿ ತೀರಕ್ಕೆಲ್ಲ ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಏನು ಮಾಡ್ತಾರೆ?
ಮಚ್ಚಾ ಕಾಣಿಸಲ್ಲ, ಸ್ವಲ್ಪ ಹಿಂದೆ ಹೋಗು. ಇನ್ನೂ ಕಾಣಿಸಲ್ಲ, ಹಿಂದೆ ಹೋಗು. ಇನ್ನೂ ಸ್ವಲ್ಪ ಹಿಂದೆ ಹೋಗು. ಕಡೆಗೆ ಅವ್ನು ಕಾಣಿಸೋದಲ್ಲ, ಬೆಟ್ಟದ ಮೇಲಿಂದ ಬಿದ್ದೋಗಿರ್ತಾನೆ. ಇದು ಈಗ ನಂಗೊಂದು 3 ಕಾಲ್ ಬರುತ್ತೆ. ಯಾರ್ಯಾರ್ದು ಅಂತ ಹೇಳಬೇಕು, ಗೆಸ್ ಮಾಡಬೇಕು. ಹೇಳ್ತೀರಾ? 3 ಕಾಲ್. ಯಾಕೆ ಅವ್ರು ಹೆಂಗೆ ನೋಡ್ತಿದ್ಯಾ? 2 ಕಾಲ್ ಇರೋದು. ನಾನು ಹೇಳಿದ್ದು 3 ಕಾಲ್ ಅಂದರೆ ಕಾಲ್, ಫೋನ್ ಕಾಲ್. ನಮ್ಮ ಮರಿ ಆವಾಗ ಅವ್ರು ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ. ಅವ್ರು ಮೈಸೂರಿಂದ ಬರ್ತಾರಲ್ಲ, ಬರೋ ಗಾಳೀಲಿ ಫುಲ್ ತಂಪ ನಿದ್ದೆ ಮಾಡಿ ಬರ್ತಾರೆ. ಇವಾಗ ಮತ್ತೆ ಹೋಗೋ ನಿದ್ದೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಕಾಲ್ ಬಂತು. ಹಲೋ, ಹಲೋ, ಹಾಂ ಸರ್ ಇಲ್ಲ, ಮುಂದಿನ ವಾರ ಸಿಗ್ತೀನಿ, ಡೋಂಟ್ ವರಿ. ಅಯ್ಯ, ಮನೆ ಹತ್ರ ಹೋಗ್ಬೇಡಿ. ಹಾಂ, ಬರ್ತೀನಿ, ಗ್ಯಾರಂಟಿ ಪಕ್ಕ 100%. ಯಾರು? ಜೋರಾಗಿ ಹೇಳಿ. ಸಾಲ್ಗಾರರು ಅರ್ಥ ಮಾಡ್ಕೊಂಡವ್ರೆ. ಈಗ ನೆಕ್ಸ್ಟ್ ಕಾಲ್ ಬಂತು. ಹಲೋ, ಎಷ್ಟಲ್ಲಿ ಫೋನ್ ಮಾಡ್ತೀಯಾ? ಗೊತ್ತಾಗಲ್ವಾ? ನಾನು ಕೆಲಸದಲ್ಲಿದ್ದೀನಿ, ಬ್ಯುಸಿ ಇದ್ದೀನಿ. ಹಾಂ ಬಿಡು, ಬರ್ತೀನಿ, ಗೊತ್ತು ನನಗೆ, ಇಡು ಫೋನ್. ಅಂಕಲ್ ತುಂಬ ಅನುಭವ ಇದೆ. ಅಂಕಲೇ ಫಸ್ಟ್ ಹೇಳ್ಬಿಟ್ಟಿದ್ದು. ಹೆಂಡ್ತಿ. ಇನ್ನೊಂದು ಕಾಲ್ ಬಂತು. ಇದು ಮೋಸ್ಟ್ಲಿ ಇವ್ರಿಗೆಲ್ಲಗಿನ್ನ ಅಲ್ಲೆಲ್ಲೋ ಇದ್ದಾರೆ ಹಿಂದೆ, ಲಾಸ್ಟಲ್ಲಿ ನೋಡ್ತಾ ಇದ್ದೀನಿ ಅವ್ರನ್ನ. ಅವ್ರಿಗೆ ಗೊತ್ತಿರುತ್ತೆ. ಯಾರು ಹೇಳಿ? ದಾಡಿ ಬಿಟ್ಕೊಂಡ್ರಲ್ಲ ಅವರು. ಹಾಯ್, ಓ ಯು. ಏನು ಒಂದು ಫೋನ್ ಇಲ್ಲ, ಒಂದು ಮೆಸೇಜು ಇಲ್ಲಮ್ಮ. 1 ವಾರ ಆಯಿತು. ಐ ಆಮ್ ಬ್ಯುಸಿನೋ. ಆ ಕಡೆಯಿಂದ ರೆಂಟ್ ಪ್ರೈ. ಅಯ್ಯೋ, ಕರೆನ್ಸಿ ಇರಲಿಲ್ಲ ಡಾರ್ಲಿಂಗ್, ಅದಕ್ಕೆ 500 ರೂಪಾಯಿ ಕರೆನ್ಸಿ ಹಾಕು. ಇದು ಯಾರು? ಲವರು. ಓಕೆ, ಥ್ಯಾಂಕ್ ಯು. ನಿಮ್ಮ ರಂಜನೆಗಾಗಿ ಒಂದು ಸಣ್ಣ ಒಂದು ಝಲಕ್ ಕೊಟ್ಟೆ. ಈಗ ಕಡೆಯದಾಗಿ ನನ್ನ ಮ್ಯಾಜಿಕ್ನ ಐಟಮ್ನ ಮಾಡ್ತಾಯಿದ್ದೀನಿ. ಒಂದೇ ಒಂದು